अर्धकायं महावीर्यं चन्द्रादित्यविमर्दनं सिंहिका गर्भसम्भूतौ तं राहुं प्रणमाम्यहम्. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ರಾಹುವಿನ ಕುಂಭ ಪ್ರವೇಶದ ವಿಶ್ಲೇಷಣೆಗೆ ಸ್ವಾಗತ. ರಾಹು ಗ್ರಹವು ಇದೇ ಮೇ ತಿಂಗಳ 18ನೇ ತಾರೀಕಿನಂದು ಸಾಯಂಕಾಲ ಸುಮಾರು 4:31 ತನ್ನ ರಾಶಿ ಪಥವನ್ನು ಬದಲಿಸುವಂತಹ ಒಂದು ಐತಿಹಾಸಿಕವಾದ ಘಟನೆ ಜರುಗುತ್ತೆ. ಛಾಯಾ ಮಾಯಾ ಗ್ರಹಗಳೆಂದು ಪ್ರಸಿದ್ಧವಾಗಿರುವಂತಹ ರಾಹು ಮತ್ತು ಕೇತುಗಳು ಅವು ನಮಗೆ ದೃಷ್ಟಿಗೆ ಗೋಚರವಾಗುವುದಿಲ್ಲ. ನವಗ್ರಹಗಳಲ್ಲಿ ಉಳಿದ 7 ಗ್ರಹಗಳನ್ನು ನಾವು ಪ್ರತ್ಯಕ್ಷ ರೂಪದಲ್ಲಿ ನಾವು ನಭಮಂಡಲದಲ್ಲಿ ನಾವು ಕಾಣ್ಬೋದು. ಆ 7 ಗ್ರಹಗಳನ್ನು ಹೊರತುಪಡಿಸಿ ಗ್ರಹಗಳ ಸ್ಥಾನ ಅಧಿಪತ್ಯ ಇದ್ದರೂ ಕಣ್ಣಿಗೆ ದೃಷ್ಟಿ ಗೋಚರವಾಗದೆ ಮಾಯಾ ಛಾಯಾ ಅಥವಾ ಬಿಂದುಗಳ ರೂಪದಲ್ಲಿ ಇರುವಂಥವರು, ಅದನ್ನು ಉತ್ತರ ಮತ್ತು ದಕ್ಷಿಣದ ಧ್ರುವ ಬಿಂದುಗಳು ಎಂದು ಕರೆಯಬಹುದು, ಅಥವಾ ಮಾಯೆ ಮತ್ತು ಛಾಯೆ ಎಂಬಂತಹ ಒಂದು ರೂಪದಲ್ಲಿ ಇರುವಂಥವರು. ಅಂತಹ ಒಂದು ರಾಹು ಕೇತುಗಳ ಪರಿವರ್ತನೆ ಇದು 18 ತಿಂಗಳಿಗೊಮ್ಮೆ ಆಗುವಂಥದ್ದು. ಅದು ಪದೇ ಪದೇ ಆಗುವಂಥದ್ದಲ್ಲ. ಈ ಗ್ರಹಗಳಲ್ಲಿ ಗೋಚಾರದಲ್ಲಿ ದೀರ್ಘವಾಗಿ ಚಲಿಸುವಂತಹ ಒಂದು ಗ್ರಹಗಳಲ್ಲಿ ಪ್ರಸಿದ್ಧವಾಗಿರುವಂಥದ್ದು ಶನಿ ಮಹಾರಾಜರು 2.5 ವರ್ಷಗಳಿಗೊಮ್ಮೆ ಅಥವಾ 30 ತಿಂಗಳಿಗೊಮ್ಮೆ ರಾಶಿ ಬದಲಿಸಿದರೆ, ಈ ರಾಹು ಕೇತುಗಳು 18 ತಿಂಗಳಿಗೊಮ್ಮೆ ತಮ್ಮ ರಾಶಿ ಪಥವನ್ನು ಬದಲಿಸುವಂಥದ್ದೇನಾಗುತ್ತೆ. ಅದೇ ರೀತಿ ಇನ್ನೊಂದು ದೀರ್ಘಚಾರಿ ಗ್ರಹದಲ್ಲಿ ಪ್ರಸಿದ್ಧವಾದ ಗುರು ಗ್ರಹ 12 ತಿಂಗಳಿಗೊಮ್ಮೆ ರಾಶಿಯನ್ನು ಬದಲಿಸುವಂಥದ್ದು. ವಿಶೇಷವಾಗಿ ಈ ಒಂದು ತಿಂಗಳಲ್ಲಿ ಮೇ ತಿಂಗಳಲ್ಲಿ ಗ್ರಹಗಳ ಒಂದು ವಿಶೇಷವಾದ ಪರಿವರ್ತನೆಗಳು ಆಗುವಂಥ ಒಂದು ತಿಂಗಳಾಗಿರುತ್ತೆ. ಇಲ್ಲಿ ಆಗಲೇ 14ನೇ ತಾರೀಕಿಗೆ ಅಲ್ಲಿ ಗುರುವಿನ ರಾಶಿ ಪರಿವರ್ತನೆ ಆಗಿರುತ್ತೆ. ಗುರುವಿನ ಒಂದು ರಾಶಿ ಪರಿವರ್ತನೆ 14ಕ್ಕೆ ಗುರು ಭಗವಾನರು ಅಲ್ಲಿ ವೃಷಭದಿಂದ ಮಿಥುನಕ್ಕೆ ಪ್ರವೇಶಿಸಿದ್ದಾರೆ. ಇದಾದ 4 ದಿನಕ್ಕೇ ಮತ್ತೆ ಅಲ್ಲಿ ರಾಹು ಕೇತುಗಳ ಪರಿವರ್ತನೆ ಆಗುವಂಥದ್ದು. ಹಾಗಾಗಿ ಈ ಒಂದು ಮೇ ತಿಂಗಳಲ್ಲಿ 7 ಬಾರಿ 7 ವಿಶೇಷವಾದ ಗ್ರಹಗಳ ಪರಿವರ್ತನೆಗಳು ಆಗುವಂಥ ಒಂದು ಘಟನೆಗೆ ಸಾಕ್ಷಿಯಾಗುವಂಥ ತಿಂಗಳು ಮೇ ತಿಂಗಳಾಗುತ್ತೆ. ಹಾಗಾಗಿ ಇವೆಲ್ಲವೂ ಈ ಆಗು ಹೋಗುಗಳ ಮೇಲೆ, ಜನಜೀವನದ ಮೇಲೆ, ಆರ್ಥಿಕತೆಯ ಮೇಲೆ, ಜೊತೆಗೆ ಈ ಪ್ರಕೃತಿಯ ಮೇಲೆ, ಹವಾಮಾನದ ಮೇಲೆ ಎಲ್ಲದರ ಮೇಲೂ ಈ ಗ್ರಹಗಳ ಪರಿವರ್ತನಾಶೀಲದ ಚಕ್ರವು ಪರಿಣಾಮ ಬೀರುತ್ತೆ. ಕೋಟ್ಯಂತರ ಕಿಲೋಮೀಟರು ದೂರದಲ್ಲಿದ್ದರೂ, ಲಕ್ಷಾಂತರ ಕಿಲೋಮೀಟರ್ ದೂರದಲ್ಲಿದ್ದರೂ ಸಹ ಆ ಗ್ರಹಗಳು ಬೀರುವಂತಹ ಒಂದು ತರಂಗಗಳ ಪ್ರಭಾವ ಅದು ಮನುಷ್ಯನ ಊಹೆಗೆ ನಿಲುಕದ್ದು. ಅಲ್ಲದೆ ಈ ಒಂದು ರಾಹು ಕೇತುಗಳವರು ಮಾಯಾ ಛಾಯಾ ರೂಪದಲ್ಲಿ ಇದ್ದುಕೊಂಡು ಗ್ರಹಣದ ಕಾಲದಲ್ಲಿ ಇನ್ನಷ್ಟು ಬಲಿಷ್ಠರಾಗುವಂಥವ್ರು, ಅಂದರೆ ಪೂರ್ಣ ಬಲಿಷ್ಠರಾಗ್ತಾರೆ ಅವರು ಗ್ರಹಣದ ಕಾಲದಲ್ಲಿ. ಜೊತೆಗೆ ಈ ಅಮಾವಾಸ್ಯೆ ಮತ್ತು ಸೂರ್ಯ ಸಂಕ್ರಾಂತಿ ಕಾಲದಲ್ಲಿ ಮತ್ತು ಹುಣ್ಣಿಮೆಯ ಕಾಲದಲ್ಲಿ ಇಂತಹ ಒಂದು ಸಂಧಿ ಕಾಲದಲ್ಲಿ ಅವರಿಗೆ ಬಲ ಹೆಚ್ಚಾಗುತ್ತೆ ಈ ರಾಹು ಕೇತುಗಳು. ಹಾಗೆ ವಿಶೇಷವಾಗಿ ಕೆಲವೊಂದು ಈಗಲೂ ಗ್ರಾಮೀಣ ಭಾಗದಲ್ಲಿ ಅಮಾವಾಸ್ಯೆಗೆ, ಹುಣ್ಣಿಮೆಗೆ ಅಥವಾ ಸೂರ್ಯ ಸಂಕ್ರಾಂತಿ ಎಂದು ಯಾವುದೇ ಈ ಕೃಷಿ ಕಾರ್ಯ ಚಟುವಟಿಕೆಗಳನ್ನು ಮಾಡೋದಿಲ್ಲ, ಉಳುಮೆ ಬಿತ್ತನೆ ಇತ್ಯಾದಿಗಳನ್ನು ಮಾಡೋದಿಲ್ಲ. ಹಾಗಾಗಿ ಅದನ್ನು ಅವರಿಗೆ ಗೊತ್ತಿರುತ್ತೆ. ಅಂದರೆ ಅವೆಲ್ಲ ಒಂದು ಸಂಧಿಯ ಕಾಲ, ಈ ರಾಹು ಕೇತುಗಳಿಗೆ ಆವಾಗ ಬಲ ಹೆಚ್ಚುತ್ತೆ ಅಂತೇಳಿ. ಆವಾಗ ವಿಶೇಷವಾಗಿ ಹಲವಾರು ಇಂತಹ ಒಂದು ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಸೂರ್ಯ ಸಂಕ್ರಾಂತಿಯ ಕಾಲಗಳಲ್ಲಿ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರ, ಶಕ್ತಿಪೀಠಗಳಲ್ಲಿ ಪೂಜೆ ಪುನಸ್ಕಾರ, ಅದು ಇನ್ನಿತರ ಯಾವುದೇ ಹವನಾದಿಗಳನ್ನು ಮಾಡುವಂಥದ್ದು ಎಲ್ಲ ಮಾಡ್ತಾರೆ. ಹಾಗಾಗಿ ಇಲ್ಲಿ ರಾಹು ಕೇತುಗಳು ನಮಗೆ ಕಣ್ಣಿಗೆ ದೃಗ್ಗೋಚರ ಇಲ್ಲದಿದ್ದರೂ ಅವರು ಈ ವಿಶೇಷವಾದ ಸಂಧಿ ಕಾಲದಲ್ಲಿ ಪ್ರತಿ ತಿಂಗಳು ಅವರ ಒಂದು ಸಂಧಿ ಅಂತ ಬರುತ್ತೆ. ಅಲ್ಲಿ ಒಂದು ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಸೂರ್ಯ ಸಂಕ್ರಾಂತಿ ಕಾಲದಲ್ಲಿ ಅವುಗಳಿಗೆ ಬಲ ಬರುವಂಥದ್ದು. ಜೊತೆಗೆ ಪ್ರತಿ ಗ್ರಹಣದ ಕಾಲದಲ್ಲೂ ಅವರಿಗೆ ಇನ್ನಷ್ಟು ಉನ್ನತವಾದ ಬಲ ಬರುತ್ತೆ ಅಂತ. ಹಾಗಾಗಿ ಈ ಒಂದು ರಾಹು ಕೇತುಗಳನ್ನು ನಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವೊಬ್ಬರು ಈ ರಾಹು ಕೇತುಗಳ ಇರುವಿಕೆಯೇ ನಿರಾಕರಣೆ ಮಾಡುವಂಥ ಕೆಲವೊಂದು ಶಾಸ್ತ್ರನೂ ಇದೆ, ಇಲ್ಲ ಅಂತೇನಿಲ್ಲ. ಅಂದರೆ ಕೆಲವೊಂದು ಗ್ರಂಥಗಳಲ್ಲಿ ಇವುಗಳ ಉಲ್ಲೇಖ ಇಲ್ಲ ಅನ್ನೋದನ್ನೇ ಒಂದು ಆಧಾರವಾಗಿ ಇಟ್ಕೊಳ್ತಾರೆ. ಆದರೆ ಇದು ರಾಹು ಕೇತುಗಳ ಅಸ್ತಿತ್ವವು ಪುರಾಣ ಪ್ರಸಿದ್ಧವಾಗಿಯೂ ಇದೆ. ಸಮುದ್ರ ಮಂಥನದ ಕತೆ ಅಂತ ಹೇಳ್ತಾರಲ್ಲ, ಸಮುದ್ರ ಮಂಥನ ಅನಾದಿ ಕಾಲದಿಂದ ಆ ಸಮುದ್ರ ಮಂಥನದ ಕತೆಗೂ ರಾಹು ಕೇತುಗಳ ಹುಟ್ಟಿಗೂ ಬಹಳಷ್ಟು ಒಂದು ಸಾಮ್ಯತೆ ಇರುವಂಥದ್ದನ್ನು ನಾವು ಕಾಣ್ಬೋದು. ಆ ಸ್ವರ್ಭಾನು ಎಂಬಂತಹ ಒಬ್ಬ ಅಸುರನು ಅಲ್ಲಿ ದೇವತೆಗಳ ಒಂದು ಪಂಕ್ತಿಯಲ್ಲಿ ಕುಳಿತು ಅಮೃತಪಾನವನ್ನು ಮಾಡಿದಾಗ ಅದನ್ನು ಅಮೃತಪಾನದ ಒಂದು ಪ್ರಸಂಗದಲ್ಲಿ ವಿಷ್ಣುವಿಗೆ ಗೊತ್ತಾಗುತ್ತೆ. ವಿಷ್ಣುವು ಆವಾಗ ತನ್ನ ಚಕ್ರದಿಂದ ಮೋಹಿನಿ ರೂಪದಲ್ಲಿದ್ದ ವಿಷ್ಣು ಮತ್ತು ಚಕ್ರಧಾರಿಯಾಗಿ ಚಕ್ರದಿಂದ ಆ ಶಿರಚ್ಛೇದ ಮಾಡ್ತಾನೆ. ಆ ಸ್ವರಭಾವನ ಶಿರಚ್ಛೇದ ಮಾಡಲು ಆಗಾಗಲೇ ಅಮೃತಪಾನವನ್ನು ಮಾಡಿದ್ದರ ಕಾರಣ ಆತನಿಗೆ ಅಲ್ಲಿ ಆತನು ಮರಣಿಸಿದ್ದರೂ ರುಂಡಕ್ಕೂ ಮುಂಡಕ್ಕೂ ಜೀವ ಬರುತ್ತೆ. ಅಂದರೆ ಅವೆಲ್ಲೋ ಆಗ ಮರಣಿಸೋದಿಲ್ಲ ಅವನು. ಹಾಗಾಗಿ ಅಮೃತಪಾನ ಮಾಡೋದನ್ನು ರುಂಡದ ಭಾಗ ರಾಹು, ಮುಂಡದ ಭಾಗ ಕೇತು ಎಂಬಂತೆ. ಅಂದರೆ ಅವರಿಗೆ ಅಲ್ಲಿ ದೇವತೆಗಳ ಒಂದು ಗ್ರಹದ ಸ್ಥಾನವನ್ನು ಅಲ್ಲಿ ಕೊಡ್ತಾರೆ.
ಹಾಗಾಗಿ ಸಾಕ್ಷಾತ್ ಆ ಒಂದು ಬ್ರಹ್ಮ ವಿಷ್ಣು ಶಿವರ ಸಾಕ್ಷಿಯ ಪ್ರಸಂಗದಲ್ಲೇ ಅವರಿಗೆ ಆ ಸಮುದ್ರ ಮಂಥನದ ಕಾಲದಲ್ಲಿ ಆ ಶಕ್ತಿಯು ಬಂದಿದೆ. ಜೊತೆಗೆ ಅವರು ಇದ್ದು ಈ ಗ್ರಹಗಣದ ಕಾಲದಲ್ಲಿ ಅವರು ಬಲವನ್ನು ಪಡೆಯುವಂತೆಯೋ, ಅಮಾವಾಸ್ಯೆ ಹುಣ್ಣಿಮೆ ಸಂಕ್ರಾಂತಿ ಕಾಲದಲ್ಲಿ ಅವರು ಬಲವನ್ನು ಪಡೆಯುವಂತೆಯೋ ಅವರಿಗೆ ವರ ಪ್ರದಾನವೂ ಆಗಿರುತ್ತೆ. ಇವೆಲ್ಲವೂ ಅದರಲ್ಲೂ ವಿಶೇಷವಾಗಿ ತ್ರೇತಾದಲ್ಲಿ ಸ್ವಲ್ಪ ಅವರ ಪ್ರಭಾವ ಕಡಿಮೆ ಇತ್ತು. ಕೃತಯುಗದಲ್ಲಿ ಆವಾಗ ತಪಸ್ಸು ಬಹಳ ಬಲಿಷ್ಠವಾಗಿತ್ತು. ತ್ರೇತಾಯುಗದಲ್ಲಿ ಅಲ್ಲಿ ವಿಶೇಷವಾದ ಒಂದು ಅನುಷ್ಠಾನಗಳು, ಯಜ್ಞಯಾಗಗಳು ತಪಸ್ಸಾಗಿತ್ತು. ದ್ವಾಪರದಲ್ಲೂ ಯಜ್ಞಯಾಗಗಳ ಒಂದು ಅನುಷ್ಠಾನಗಳು ಸ್ವಲ್ಪ ಮಟ್ಟಿಗೆ. ಆದರೆ ಈ ಕೃತಯುಗ ಕಳೆದು ಕೃತಯುಗ ಬಂದಾಗ ಅವರ ಪ್ರಭಾವ ಸ್ವಲ್ಪ ಮಟ್ಟಿಗೆ ಬಂತು. ಅದೇ ರೀತಿಯ ಒಂದು ಸೀತೆಗೆ ಆ ಮಾಯಾಜಿಂಕೆ ಅಂತ ಕಂಡು ಬಂದಿತ್ತು ನೋಡಿ. ಅಸುರರ ಒಂದು ಮಾಯೆ ಅಂದರೆ ಅದೇ ಆ ರಾಹುಕೇತುಗಳ ಮಾಯೆ. ತಾಯಿ ಸೀತಾದೇವಿ ಆಕೆ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಣೆ ಆಗಿದ್ರು. ಆಕೆಗೆ ಅಲ್ಲಿ ಮಾಯೆಗೆ ಒಳಪಟ್ಟಿರ್ತಾಳೆ. ಆ ಮಾಯಾಜಿಂಕೆ ಅಂತ ಕಳೆದು ಚಿನ್ನದ ಜಿಂಕೆ, ಅದರ ಮೇಲೆ ಮೋಹ ಮಾಯ. ಹಾಗಾಗಿ ಮನುಷ್ಯನಲ್ಲಿ ಮೋಹ ಮಾಯೆ ಅಂದಿನಿಂದನೂ ಉತ್ಪನ್ನ ಆಗಿದೆ. ಕೃತಯುಗದಲ್ಲಿ ಕಡಿಮೆ ಇತ್ತು, ಅದು ತ್ರೇತಾಯುಗದಲ್ಲಿ ಅಲ್ಲಿ ದೇವಾಂಶರಲ್ಲೂ ಸಹ ಮಾಯೆ ಮತ್ತು ಮೋಹಕ್ಕೆ ಒಳಗಾಗುವಂಥ ಪ್ರಸಂಗಗಳು ಬಂದು. ಇದನ್ನು ಯಾರು ಮಾಡೋದು? ಆ ರಾಹು ಕೇತುಗಳು ಮಾಡ್ತಾರೆ. ಅಂತಹ ಒಂದು ಕೆಲವೊಂದು ಸಂಧಿ ಕಾಲದಲ್ಲಿ ಕೆಲವೊಂದು ಗ್ರಹಣಾದಿಗಳಿಂದ ಗ್ರಹಣ ಆಗಿ 45 ದಿನಗಳವರೆಗೆ ಅವರಿಗೆ ಶಕ್ತಿ ಇರುತ್ತೆ. ಹಾಗಾಗಿ ಒಂದು ಗ್ರಹಣ ಸಂಭವಿಸಿದರೆ ಒಂದು ಮಂಡಲ ಕಾಲ ರಾಹುಕೇತುಗಳ ಪ್ರಭಾವ, ಒಂದು 45 ದಿನಗಳ ಕಾಲ ಅವರ ಪ್ರಭಾವ ಇರುತ್ತೆ. ಹಾಗಾಗಿ ಇವೆಲ್ಲವೂ ಆಗ ಅವತಾರಿಯಾಗಿ ಬಂದಂತಹ ವಿಚಾರಗಳು ಅವರ ಒಂದು ಮನಸ್ಸಿನಲ್ಲಿ ಅಂಥ ಒಂದು ಮಾಯೆ ಮತ್ತು ಮೋಹಗಳು ಆವಾಗ ದೇವ ಅವತಾರಿಗಳಲ್ಲೂ ಕಮಸ್ ಮಾಡುತ್ತೆ. ರಾಮನು ಕೆಲವೊಂದು ಬಾರಿಗೆ ಅವತಾರ ಪುರುಷನಾದರೂ ಆತನಿಗೆ ಮಾಯೆಗೆ ಎಲ್ಲ ಮೋಹಕ್ಕೆ ಒಳಗಾಗುವಂಥ ಪ್ರಸಂಗ ಅಲ್ಲಿ ಬರುತ್ತೆ. ಜೊತೆಗೆ ಕೆಲವೊಂದು ಋಷಿ ಮುನಿಗಳು ಸಹ ಅವರು ತಪಸ್ಸಿದ್ದರು, ಅವರು ಕೆಲವೊಂದು ಭಾಗದಲ್ಲಿ ತಪ್ಪನ್ನು ಮಾಡುವಂಥದ್ದು ಅಥವಾ ಕೆಲವೊಂದು ಭಾಗದಲ್ಲಿ ಮೋಹಕ್ಕೆ ಒಳಗಾಗುವಂಥ ಪ್ರಸಂಗಗಳು ಅಲ್ಲಿ ಕಂಡು ಬಂದಿವೆ. ಹಾಗಾಗಿ ಆ ಬಳಿಕ ದ್ವಾಪರದ ಕಾಲದಲ್ಲೂ ಆ ಕೃಷ್ಣನ ಚರಿತ್ರೆಯಲ್ಲೂ ಮಹಾಭಾರತ ಕಥೆಯಲ್ಲೂ ಸಾಕ್ಷಾತ್ ಭಗವಾನ್ ಶ್ರೀ ಕೃಷ್ಣನಿಗೂ ಆ ಒಂದು ಮಾಯೆಗೆ ಒಳಗಾಗಿರುವಂಥದ್ದು. ಜೊತೆಗೆ ಯಾರು ಈ ಧರ್ಮ ಅನುಷ್ಠಾನ ಮಾಡೋರು, ಸತ್ಯ ಅನುಷ್ಠಾನ ಮಾಡೋರು ಅಲ್ಲಿ ತುಂಬ ಬಹಳ ಗೊಂದಲ, ಕನ್ಫ್ಯೂಷನ್ಗಳು ಇವೆಲ್ಲ ಬಂದಿದ್ದು ಆ ಒಂದು ಇರುತ್ತೆ. ಅವೆಲ್ಲ ಈ ರಾಹು ಕೇತುಗಳ ಒಂದು ವಿಚಾರದಲ್ಲಿ. ಜೊತೆಗೆ ಆ ಮಹಾಭಾರತ ಯುದ್ಧಕ್ಕೆ ಮುನ್ನವೂ ಆದಂಥ ಒಂದು ಅವಳಿ ಗ್ರಹಣಗಳು ಆಗಿವೆ ಎಂದು ಅಸ್ಪಷ್ಟವಾದ ಉಲ್ಲೇಖ ಇದೆ. ಮಹಾಭಾರತ ಅಲ್ಲಿ ಯುದ್ಧ ಸಂಭವಿಸುವಂಥ ಮುಂಚೆ, ಯಾಕಂದರೆ ಬಾರಿ ಸಂಧಾನಕ್ಕೆ ಪ್ರಯತ್ನ ಮಾಡ್ತಾನೆ. ಎಲ್ಲರನ್ನು ಕಳಿಸಿ, ಬೇರೆ ಮಧ್ಯವರ್ತಿಗಳನ್ನು ಕಳಿಸಿ ಶ್ರೀಕೃಷ್ಣನು ಸಂಧಾನಕ್ಕೆ ಸ್ವತಃ ತಾನೇ ಹೋಗಿ ಆ ಯುದ್ಧವನ್ನು ತಪ್ಪಿಸಲಿಕ್ಕಾಗಿ ಬಹಳ ಪ್ರಯತ್ನ ಮಾಡಿ ಸಂಧಾನಗಳನ್ನು ಮಾಡ್ತಾನೆ. ಅಲ್ಲಿ ಯಾವುದೋ ಸಂಧಾನಗಳು ಫಲ ಕೊಡದೆ ಅಲ್ಲಿ ಯುದ್ಧ ಘೋಷಣೆ ಆಗುವಂಥ ಆ ಯುದ್ಧ ಘೋಷಣೆ ಆಗೋ ಸ್ವಲ್ಪ ದಿನಗಳ ಮುಂಚೆ ಅಲ್ಲಿ ಅವಳಿ ಗ್ರಹಣಗಳು ಆಗಿದ್ದವು ಅನ್ನೋದನ್ನು ಮಹಾಭಾರತದಲ್ಲಿ ಸ್ಪಷ್ಟವಾದ ಉಲ್ಲೇಖಗಳು ಇರ್ತವೆ. ಜೊತೆಗೆ ಅಲ್ಲಿ ಧೂಮಕೇತುಗಳು ಕಂಡು ಬಂದಿವೆ, ಉಲ್ಕೆಗಳು ಬಿದ್ದಿವೆ, ಅಂದರೆ ಬೇರೆ ರೀತಿಯ ಶಕುನಗಳು ಅಂತ ಹೇಳ್ತಾರೆ. ಆ ಶಕುನಗಳು. ಹಾಗಾಗಿ ಈ ರಾಹು ಕೇತುಗಳ ಪ್ರಭಾವ ಏನು ಸಾಮಾನ್ಯದಲ್ಲ. ಅದು ಒಂದು ಜಗತ್ತನ್ನೇ, ಒಂದು ವಿಶ್ವವನ್ನೇ ತಲ್ಲಣ ಮಾಡ್ಬೋದು, ಅಥವಾ ಒಂದಷ್ಟು ಮನುಕುಲವನ್ನೇ ಅದು ತುಂಬ ಅಲುಗಾಡಿಸುವಂಥ ಶಕ್ತಿ ಆ ರಾಹು ಕೇತುಗಳ ಪ್ರಭಾವಕ್ಕೆ ಇದೆ. ಇದನ್ನೇ ಅಷ್ಟು ಹಗುರವಾಗಿ ಪರಿಗಣಿಸುವಂಥ ವಿಚಾರ ಏನಲ್ಲ. ಕೆಲವೊಬ್ಬರು ಅವರವರೊಂದು ವಿತಂಡವಾದ, ಕುತರ್ಕವಾದ, ಜೊತೆಗೆ ಅವರವರೊಂದು ಪೂರ್ವಾಗ್ರಹ ಪೀಡಿತವಾದ ಅದೆಲ್ಲ ಮಾಡ್ತಾರೆ. ಅದು ಇಲ್ಲವೇ ಇಲ್ಲ, ಅದು ಸಾಧ್ಯನೇ ಇಲ್ಲ, ಅವರೇನು ಕಾಣಿಸೋದಿಲ್ಲ, ಇದೆಲ್ಲ ಸುಳ್ಳು, ಅದೆಲ್ಲ ಮೂಢನಂಬಿಕೆ, ರಾಹುನೂ ಇಲ್ಲ, ಕೇತು ಅದಕ್ಕೇನು ಅದು ಅವರವರ ಒಂದು ವಿವೇಚನೆಗೆ ಬಿಟ್ಟದ್ದು. ಆದರೆ ಸಾಮಾನ್ಯವಾಗಿ ಈ ರಾಹು ಕೇತುಗಳ ಅಸ್ತಿತ್ವವು ಈ ಒಂದು ಪುರಾಣದಲ್ಲೂ, ಇತಿಹಾಸದಲ್ಲೂ, ಜೊತೆಗೆ ವರ್ತಮಾನದಲ್ಲೂ, ಅದು ಭವಿಷ್ಯದಲ್ಲೂ ಅದು ಇದ್ದೇ ಇರುತ್ತೆ, ಮುಂದೆನೂ ಇರುತ್ತೆ. ಹಾಗಾಗಿ ಈ ರಾಹುಕೇತುಗಳ ಪರಿವರ್ತನೆ ಈ ಬಾರಿ ಆಗುವಂಥದ್ದಲ್ಲಿ 18ರಂದು ಆಗುವಂತಹ ಈ ಮೇ 18ರಂದು ಅಲ್ಲಿ ರಾಹು ಅವರ ಹಿಮ್ಮುಖವಾಗಿ ಚಲನೆ ಗಮನಿಸ್ಕೊಳ್ಳಿ. ಅವರು ಎಲ್ಲ ಗ್ರಹಗಳು ಮುಂದಿನ ರಾಶಿಗೆ ಗಮನ ಆದರೆ ಈ ರಾಹು ಕೇತುಗಳು ಯಾವಾಗಲೂ ವಕ್ರಗತಿ ಅಥವಾ ಹಿಮ್ಮುಖವಾದ ಚಲನೆ ಇರ್ತಾರೆ. ಯಾಕಂದರೆ ಈಗಾಗ ಮೀನರಾಶಿಯಲ್ಲಿ ಇರುವಂಥ ರಾಹು ಅಲ್ಲಿ ಕುಂಭರಾಶಿಗೆ ಪ್ರವೇಶ ಆಗ್ತಾನೆ. ಮೀನರಾಶಿಯಲ್ಲಿರುವಂಥ ರಾಹು ಕುಂಭರಾಶಿಗೆ ಪ್ರವೇಶ ಆಗುವಂಥದ್ದು. ಅದೇ ರೀತಿ ಕೇತು ಗ್ರಹವು ಅಲ್ಲಿ ಈಗಾಗಲೇ ಕನ್ಯಾದಲ್ಲಿದ್ದದ್ದು ಅದು ಸಿಂಹಕ್ಕೆ ಬರುತ್ತೆ. ಕನ್ಯಾದಿಂದ ಮತ್ತೆ ತುಲಾಕ್ಕೆ ಹೋಗೋದಿಲ್ಲ, ಸಿಂಹರಾಶಿಗೆ. ಅದರ ಹಿಮ್ಮುಖವಾದ ಚಲನೆ ಅಥವಾ ಅಪಸವ್ಯವಾದ ಅವರೊಂದು ಚಲನೆ ಇರುತ್ತೆ. ಅಪಸವ್ಯವಾದ ಉಳಿದ ಗ್ರಹಗಳು ಸವ್ಯವಾಗಿ, ಅಂದರೆ ಈ ಕ್ಲಾಕ್ ವೈಸ್ ಅಂತ ಹೇಳಿ, ಇವರಿಗೆ ಆ್ಯಂಟಿ ಕ್ಲಾಕ್ ವೈಸ್, ಇವ್ರದ್ದೆಲ್ಲ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಹೇಳಿ ಅದನ್ನೇ ಹೇಳ್ತಾರೆ. ಈ ಕೆಲವು ಈ ಮಾಟ, ಮಂತ್ರ, ಮೋಹಿನಿ, ಅಥರ್ವಣ ಒಂದು ವಿದ್ಯೆಗಳು ಅಂತ ಹೇಳ್ತಾರೆ. ಅಂತಹ ಮಾಟ, ಮಂತ್ರ ಅದರಲ್ಲೆಲ್ಲ ಈ ಅಪಸವ್ಯವಾದ ಪ್ರದಕ್ಷಿಣೆ ಎಲ್ಲ ಬರುತ್ತೆ. ಹಾಗಾಗಿ ಅಂತಹ ಒಂದು ಅಪಸವ್ಯವಾದ ಪ್ರದಕ್ಷಿಣಾಕಾರವಾಗಿ ರಾಹು ಕೇತುಗಳು ಬರೋದು. ಹಾಗಾಗಿ ಇವೆಲ್ಲವೂ ಆ ಪರಿವರ್ತನೆ ಆಗುವಂಥದ್ದು ಜಗತ್ತಿಗೂ, ಜೊತೆಗೆ ಜನರ ಮೇಲೂ, ಮಾನಸದ ಮೇಲೂ, ಆ ರೀತಿ ಪರಿಸರದ ಮೇಲೂ, ಆರ್ಥಿಕತೆಯ ಮೇಲೂ, ಜೊತೆಗೆ ಈ 12 ರಾಶಿಗಳ ಮೇಲೂ ಸಹ ಈ ರಾಹು ಕೇತುಗಳ ಚಲನೆ ಪ್ರಭಾವ ಬೀರುತ್ತೆ. ಅಂದರೆ ಜನರ ಮಾನಸದಲ್ಲಿ ಈ ಶನಿ, ರಾಹು, ಕೇತು ಎಂಬಂತಹ 3 ಗ್ರಹಗಳ ಬಗ್ಗೆ ತುಂಬ ಭಯ, ಅದನ್ನು ತಾನು ಬಿಟ್ಟರೆ ಮಂಗಳನ ಮೇಲೆ ತುಂಬ ಭಯ ಅನ್ನೋದಿರುತ್ತೆ. ಯಾಕಂದರೆ ಖಂಡಿತವಾಗಿಯೂ ಈ ಗ್ರಹಗಳ 4 ಗ್ರಹಗಳ ಪರಿಣಾಮವು
ಮನುಷ್ಯನಿಗೆ ಒಂದು ದುಸ್ವಪ್ನ ಕೊಡುವಂಥದ್ದು. ಅಂದರೆ ಕೆಲವೊಂದು ಸಾರಿ ಬೆಚ್ಚಿ ಬೀಳುವಷ್ಟು ಕೆಲವು ಕಷ್ಟಗಳನ್ನು, ನಷ್ಟಗಳನ್ನು ಅಥವಾ ಅಡ್ಡ ಪರಿಣಾಮಗಳನ್ನು ಮಾಡ್ಬೋದಾಗಿದೆ. ಹಾಗಾಗಿ ಇದಕ್ಕೆ ಸಾಮಾನ್ಯ ಮನುಷ್ಯ ವರ್ಗದವರು ಭಯವನ್ನು ಪಡಬೇಕಾಗತ್ತೆ. ಎಲ್ಲವನ್ನ ಮೀರಿದಂತಹ ಸಾಧಕರಿಗೆ ಅಥವಾ ಆಧ್ಯಾತ್ಮದ ಉನ್ನತಿಯಲ್ಲಿರೋರಿಗೆ ಅವರಿಗೆ ಈ ಗ್ರಹಗಳು ಅಷ್ಟನ್ನು ಅವರ ಲೆಕ್ಕಕ್ಕೆ ಬರೋದಿಲ್ಲ. ಅವರನ್ನು ಅದರ ಆಚರಣೆ ಮಾಡಬೇಕಾಗಿಲ್ಲ. ಯಾಕಂದರೆ ಅವರಿಗೆ ಬೇರೆ ಯಾವುದೇ ಇಷ್ಟ ಕಾಮನೆಗಳು ಅಥವಾ ಬೇರೆ ಬೇರೆ ರೀತಿಯ ಅವರಿಗೆ ಅಗತ್ಯತೆಗಳು ಇರುವುದಿಲ್ಲ. ಅವರ ಒಂದು ಏಕೈಕ ಒಂದು ಧ್ಯೇಯ ಅದು ಪರಮಾತ್ಮನ ಪರಮ ಸತ್ಯ ಅಥವಾ ಧರ್ಮದ ಒಂದು ಪೂರ್ಣ ಅನುಷ್ಠಾನದಲ್ಲಿ ಇರುವಂಥವರಿಗೆಲ್ಲ ಈ ಆಧ್ಯಾತ್ಮಿಕರಿಗೆ, ಅವರಿಗೆ ವಿರಾಗಿಗಳಿಗೆ, ತ್ಯಾಗಿಗಳಿಗೆ ಈ ಒಂದು ಗ್ರಹಗಳ ಒಂದು ಚಲನೆ ಏರುಪೇರು ಅವರಿಗೇನು ಪರಿಣಾಮ ಮಾಡೋದಿಲ್ಲ. ಜೊತೆಗೆ ಅವರಿಗೆ ಇವೆಲ್ಲ ನಗಣ್ಯ. ಆದರೆ ನಾವೆಲ್ಲ ಸಾಮಾನ್ಯ ಸಂಸಾರ ಜೀವನದಲ್ಲಿ ಇರುವಂಥವರಿಗೆ ಇವೆಲ್ಲವೂ ಸ್ವಲ್ಪ ಇದರ ಮೇಲೆ ನಾವು ಗಮನ ಇಟ್ಕೋಬೇಕಾಗುತ್ತೆ. ಇಲ್ಲಿ ಆಗುವಂಥ ಆಗು ಹೋಗುಗಳಿಗೆ ನಾವು ಸಾಕ್ಷಿನೂ ಆಗಬೇಕು, ಜೊತೆಗೆ ಅದಕ್ಕೆ ನಾವು ಕೆಲವೊಮ್ಮೆ ಬಲಿಪಶುನೂ ಆಗುವಂಥ ಒಂದು ಸಂಭವಗಳು ಬರ್ತವೆ. ಇನ್ನು ಈ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಇದೆ ಅನ್ನೋದನ್ನು ಗಮನಿಸೋಣ. ಈಗ ಮೊದಲನೇದಾಗಿ ಮೇಷರಾಶಿಗೆ ಈ ರಾಹು ಕೇತುಗಳ ಚಲನೆಯಲ್ಲಿ ಈ ಬಾರಿ ನಿಮಗೆ ಶನಿಯ ಒಂದು ಪ್ರಭಾವ ಅಥವಾ ಬೇರೆ ಬೇರೆ ರೀತಿ ಕೇತುವಿನ ಪ್ರಭಾವ, ಗುರುವಿನ ಪ್ರಭಾವ ಇವೆಲ್ಲವೂ ಸ್ವಲ್ಪ ನಿಮಗೆ ಅಷ್ಟು ಪೂರಕವಾಗಿ ಇಲ್ಲದೇ ಇದ್ದರೂ ಇಲ್ಲಿ ನಿಮ್ಮ ಸಹಾಯಕ್ಕೆ ಬರುವಂಥ ಈ ಏಕೈಕ ದೀರ್ಘಚಾರಿ ಗ್ರಹ ಅಂದರೆ ರಾಹು ಆಗಿದ್ದಾನೆ. ನಿಮ್ಮ ರಾಶಿಯಿಂದ ಅಲ್ಲಿ 11ನೇ ಮನೆ ಅಥವಾ ಲಾಭಸ್ಥಾನದಲ್ಲಿ ಇರುವ ಕಾರಣ ಈ ಒಂದು ನಿಮಗೆ ಅಪರೂಪದ ಒಂದು ಟಾನಿಕ್ ಥರನೇ ಅಥವಾ ಆಪತ್ಕಾಲದ ಬಾಂಧವನಂತೆ ರಾಹು ನಿಮಗೆ ಸಹಾಯಕ್ಕೆ ಬರ್ಬೋದಾಗಿದೆ. ಯಾವುದೇ ರಾಶಿಗೆ ಈ ಒಂದು ಲಾಭಸ್ಥಾನದ ಲಾಭ ಸಿಗದೆ ಕೇವಲ ಈ ಮೇಷರಾಶಿಯವರಿಗೆ ಸಿಗ್ತದೆ. ಹಾಗಾಗಿ ಸಾಡೆ ಸಾತಿಯ ಒಂದು ನಾನಾ ರೀತಿಯ ಅಡ್ಡ ಪರಿಣಾಮ ಇದ್ದರೂ ಮಧ್ಯದಲ್ಲಿ, ಅಂದರೆ ಯಾವಾಗಲೂ ಕಂಟಿನ್ಯೂಸ್ ಆಗಿ ಕೊಡೋದಿಲ್ಲ ರಾಹು, ಯಾವಾಗಲೂ ಕಂಟಿನ್ಯೂಸ್ ಆಗಿ ಉತ್ತಮ ಫಲವನ್ನು ಕೊಡಲಾರ. ಕೆಲವೊಂದು ಸಂಧಿ ಕಾಲದಲ್ಲಿ, ಉದಾಹರಣೆಗೆ ಅಮಾವಾಸ್ಯೆಗೆ, ಹುಣ್ಣಿಮೆಗೆ, ಸಂಕ್ರಮಣ ಕಾಲದಲ್ಲಿ ಅಥವಾ ಇನ್ನಿತರ ಗ್ರಹಣದ ಕಾಲದಲ್ಲಿ, ಇನ್ನಿತರ ಕೆಲವು ಕಾಲಗಳಲ್ಲಿ ನಿಮಗೆ ಮಧ್ಯೆ ಈ ರಾಹುವಿನಿಂದಾಗಿ ವಿಶೇಷವಾದ ಶುಭಫಲಗಳು ಸಿಗ್ಬೋದು. ಕೆಲವೊಮ್ಮೆ ಆಕಸ್ಮಿಕ ಲಾಭಗಳು ಆಗುವಂಥದ್ದು, ಆಕಸ್ಮಿಕ ಧನ ಲಾಭ, ಜೊತೆಗೆ ಬೇರೆ ಬೇರೆ ರೀತಿಯ ಹೂಡಿಕೆಗಳಲ್ಲಿ ಹಿಂದೆ ಮಾಡಿದ್ದು ನಿಮಗೆ ಗೊತ್ತಿಲ್ಲದಂತೆ ಆ ಹೂಡಿಕೆಗಳು ಹೆಚ್ಚಾಗಿ ಬೆಳೆಯುವಂಥದ್ದು. ಜೊತೆಗೆ ಈ ಕಾಲದಲ್ಲಿ ರಾಜಕೀಯ ಮೂಲ, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲದಲ್ಲಿ ನಿಮಗೆ ಕೆಲವೊಂದು ಉತ್ತಮ ಪ್ರಯೋಜನಗಳು ಆಗುವಂಥದ್ದು. ಅದೇ ರೀತಿ ಜನಪ್ರಿಯತೆ ಹೆಚ್ಚಳ ಆಗುತ್ತೆ. ಯಾರ್ಯಾರು ಈ ಮೇಷರಾಶಿಯವರು ರಾಜಕೀಯದಲ್ಲಿ ಅಥವಾ ಇನ್ನಿತರ ಯಾವುದೇ ಸಾರ್ವಜನಿಕ ರಂಗದಲ್ಲಿ ಸೆಲೆಬ್ರಿಟಿ ಅಂತ ಮುಂತಾದವರು ಇರ್ತಾರೆ, ಅಥವಾ ಕಲಾರಂಗದಲ್ಲವರು, ಮಾಧ್ಯಮದಲ್ಲೂ, TV, ಸಿನಿಮಾ ಕ್ಷೇತ್ರ ಮುಂತಾದಲ್ಲಿರೋರಿಗೆ ಈಗ ಸ್ವಲ್ಪ ಜನಪ್ರಿಯತೆ ಹೆಚ್ಚಾಗುತ್ತೆ. ಜೊತೆಗೆ ನಿಮ್ಮ ಕೈಯಲ್ಲಿ ದುಡ್ಡು ಎಲ್ಲ ಬರುತ್ತೆ. ಬಂದದನ್ನು ನೀವು ವಿಶೇಷವಾಗಿ ಈ ಕಾಲದಲ್ಲಿ ಮೋಜು ಮಸ್ತಿ ಮಾಡಲಿಕ್ಕೆ, ಆಡಂಬರಕ್ಕೆ, ಶೋಕಿ ಮಾಡಲಿಕ್ಕೆ ಅಥವಾ ಬೇರೆ ಬೇರೆ ರೀತಿಯ ಪ್ರದರ್ಶನಗಳಿಗೆ ಇದನ್ನು ಖರ್ಚು ಮಾಡುವಂಥ ಬುದ್ಧಿಯೆಲ್ಲ ಬರುತ್ತೆ. ಮೋಜು ಮಸ್ತಿ, ಆಡಂಬರ, ಖರ್ಚು ಅಂತ ಹೇಳ್ತಾರೆ, ದುಂದು ವೆಚ್ಚ. ಹಾಗಾಗಿ ರಾಹು ಕೊಡ್ತಾನೆ, ಕೊಟ್ಟಾಗ ಸ್ವಲ್ಪ ಅದರಲ್ಲಿ ದುಂದು ವೆಚ್ಚ ಮಾಡುವಂಥದ್ದು, ದುರುಪಯೋಗ ಮಾಡುವಂಥದ್ದು, ಆಡಂಬರಕ್ಕೆ ಖರ್ಚು ಮಾಡುವಂಥದ್ದು, ಜೊತೆಗೆ ಕೆಲವೊಮ್ಮೆ ಹೆಸರಿಗಾಗಿ, ಕೆಲವೊಮ್ಮೆ ಪ್ರಸಿದ್ಧಿಗಾಗಿ ಅಥವಾ ಕೆಲವೊಮ್ಮೆ ಇನ್ನಿತರರ ಮೇಲೆ ಸ್ಪರ್ಧೆಗಾಗಿ ನಾವು ನೋಡ್ತೇವೆ. ಯಾರೋ ಒಬ್ಬರು ಇಂತಹ ಒಂದು ಉತ್ತಮವಾದ ಏನೋ ಫಂಕ್ಷನ್ ಮಾಡಿದ್ರು, ನಾವು ಅದಕ್ಕಿಂತ ದೊಡ್ಡ ಫಂಕ್ಷನ್ ಮಾಡಬೇಕು. ಯಾರೋ ಒಬ್ಬರು ಮದುವೆಗೆ 50 ಲಕ್ಷ ಖರ್ಚು, ನಾವು 1 ಕೋಟಿನೇ ಖರ್ಚು ಮಾಡಿ ಮದುವೆ ಮಾಡೋಣ ಅಂತ ಆ ಥರದ್ದೆಲ್ಲ ನಾವು ನೋಡ್ತೇವೆ, ನಡೀತಾ ಇರ್ತೇವೆ ಅಂಥವೆಲ್ಲ ಘಟನೆಗಳು. ಅದೇ ರೀತಿ ಒಂದು ಸ್ಪರ್ಧೆಗೆ ಬಿದ್ದು ಅಥವಾ ಜಿದ್ದಿಗೆ ಬಿದ್ದು ಅದನ್ನು ಅಥವಾ ಕೆಲವೊಮ್ಮೆ ಸಾಲ ಮಾಡಿ ಸಹ ಇಂಥ ಒಂದು ಶೋಕಿ ಮಾಡುವಂಥದ್ದೆಲ್ಲ ಬುದ್ಧಿ. ಆ ರೀತಿ ಈ ರಾಹು ಇಂಥ ಎಲ್ಲ ಬುದ್ಧಿ ಕೊಡ್ತಾನೆ. ಅದನ್ನೆಲ್ಲ ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಯಾಕಂದರೆ ನಿಮಗೆ ಈಗ ಸಾಡೆ ಸಾತಿನೂ ಇದೆ, ರಾಹುವಿನ ಬೆಂಬಲವಿದೆ. ಅಂದರೆ ಇವೆಲ್ಲ ಏನು ಗೊತ್ತಾ, ಸಾಡೆ ಸಾತಿಯ ಒಂದು ಮುಂದೆ ಇನ್ನೂ ಹೆಚ್ಚು ಪರೀಕ್ಷೆ ಬರೋ ಮುಂಚೆ ನಿಮ್ಮನ್ನು ರಾಹು ಎಲ್ಲ ಬೇರೆ ಬೇರೆ ರೀತಿಯ ಆಮಿಷಗಳಿಗೆ, ಮೋಹಗಳಿಗೆ, ಮಾಯೆಗಳಿಗೆ ಕೊಟ್ಟು ನೋಡ್ತಾನೆ. ಅಲ್ಲಿ ನೀವು ಆಮಿಷಕ್ಕೆ, ಮೋಹಕ್ಕೆ ಬಿದ್ದು ಅದರಲ್ಲಿ ಉರುಳಾಡಿದರೆ ಕಷ್ಟ. ಹಾಗಾಗಿ ಅದರಿಂದ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಅಂಥ ಒಂದು ಅನೈತಿಕ ವಿಚಾರಗಳಿಗೆ, ಭ್ರಷ್ಟಾಚಾರಕ್ಕೆ, ಅಕ್ರಮಗಳಿಗೆ ಹೋದರೆ ಅದರ ಪರಿಣಾಮ ಮುಂದೆ ಯಾವಾಗ ಈ ರಾಹು ನಿಮಗೆ ಕೈ ಕೊಡ್ತಾನೋ ಆ ಒಂದು ವರ್ಷದ ಮುಂದಿನ ವರ್ಷದ ಕೊನೆಗೆ ಆತನು ಕೈ ಕೊಡ್ತಾನೆ. ಆವಾಗ ಆ ಕೈ ಕೊಟ್ಟಾಗ ಅದರ ಒಂದು ಬಡ್ಡಿ ಸಹಿತವಾಗಿ ಪಾಲನೆ ಮಾಡುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಇಲ್ಲಿ ಬಂದಂತಹ ಈ ಕೆಲವು ವಿಚಾರಗಳಿಗೆ, ಆಮಿಷಗಳಿಗೆ ಅಥವಾ ಕೆಲವೊಂದು ನಿಮಗೆ ಮಾಯ ಮೋಹಗಳಿಗೆ ಬಲಿಪಶು ಆಗದೆ ಅದನ್ನೆಲ್ಲ ಒಂದು ಸಾವಧಾನ ಚಿತ್ತದಿಂದನೂ ಸಂಯಮ ಮಾಡ್ಕೋಬೇಕು. ಹಾಗಾಗಿ ನಿಮಗೆ ಹೆಚ್ಚೇನು ಕಷ್ಟಗಳನ್ನು ಕೊಡೋದಿಲ್ಲ, ನಷ್ಟಗಳನ್ನು ಕೊಡೋದಿಲ್ಲ. ಕೆಲವೊಂದು ಬಾರಿ ಲಾಭವನ್ನು ಕೊಡ್ತಾನೆ, ಜಯವನ್ನು ಕೊಡ್ತಾನೆ, ಸುಖವನ್ನು ಕೊಡ್ತಾನೆ. ಅದನ್ನು ಒಂದು ಸನ್ಮಾರ್ಗದಲ್ಲಿ ಬಳಕೆ ಮಾಡಿಕೊಳ್ಳಿ. ಜೊತೆಗೆ ನಿಮಗೆ ಒಂದು ಉತ್ತಮವಾದ ಆಕಸ್ಮಿಕ ಲಾಭ, ಆಕಸ್ಮಿಕ ಧನ ಯೋಜನೆ ಎಲ್ಲ ಬಂದರೆ ಅದರಲ್ಲಿ ಸ್ವಲ್ಪ ಭಾಗವನ್ನು ದಾನ ಧರ್ಮಕ್ಕೆ ವಿನಿಯೋಗಿಸಿ. ಯಾಕಂದರೆ ಶನಿ ಮಹಾರಾಜರು ನಿಮಗೆ ಸಾಡೆ ಸಾತಿಯಲ್ಲಿ ನೀವು ಮಾಡಿದಂಥ ದಾನ ಧರ್ಮದ ಕಡೆಗೆ ಅವರು ನಿಮಗೆ ಹೆಚ್ಚಿನ ಒಂದು ವರವನ್ನು ಕೊಡ್ತಾರೆ ಅಥವಾ ನಿಮಗೆ ಹೆಚ್ಚಿನ ಒಂದು ಪರೀಕ್ಷೆಯನ್ನು ಕೊಡೋದಿಲ್ಲ. ಹಾಗಾಗಿ ಇವೆಲ್ಲವನ್ನು ನೀವು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ರಾಹು ನಿಮಗೆ ಪೂರಕವಾಗಿದ್ದಾನೆ. ಮುಂದಿನ 18 ತಿಂಗಳ ಕಾಲ ಮೇ 15ರಿಂದ ವಿಶೇಷವಾಗಿ ರಾಹುವಿನಿಂದ ನಿಮಗೆ ಅನೇಕ ರೀತಿಯ ಆಕಸ್ಮಿಕ ಲಾಭ, ಧನ ಅರ್ಜನೆ ಆಗುವಂಥದ್ದು, ರಾಜಕೀಯ ಮೂಲ, ಕೋರ್ಟ್ ಕಚೇರಿ ಮೂಲದಲ್ಲಿ ಕೆಲವೊಮ್ಮೆ ಜಯಗಳು ಆಗುವಂಥದ್ದು, ಇನ್ನು ಸ್ಪರ್ಧೆಗಳಲ್ಲಿ ಜಯ ಆಗುವಂಥದ್ದು, ಓಟು ಅಥವಾ ಇಂಥ ಎಲೆಕ್ಷನ್ಗಳಲ್ಲಿ ನೀವು ನಾಮಿನೇಷನ್ ಮಾಡ್ಬೋದು. ಬೇರೆ ಬೇರೆ ರೀತಿಯ ಈ ಸಾರ್ವಜನಿಕ ವಲಯದ ಕೆಲಸ ಕಾರ್ಯಗಳಲ್ಲಿ ಕೆಲವರಿಗೆ ಜಯ ಸಿಗುತ್ತೆ. ಇನ್ನು ಕೆಲವರಿಗೆ
ಆಕಸ್ಮಿಕವಾಗಿ ವಿದೇಶದ ಹುದ್ದೆ, ವಿದೇಶಕ್ಕೆ ಹೋಗುವಂಥ ಅವಕಾಶ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಯಶಸ್ಸು ಸಿಗುವಂಥದ್ದು, ವಿಶೇಷವಾಗಿ TV, ಸಿನಿಮಾ, ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಅಥವಾ ಈಗಿನ IT, BT ಮುಂತಾದ ಕ್ಷೇತ್ರಗಳಂತ ಏನು ಹೇಳ್ತೇವೆ, ಅದರಲ್ಲಿ ಈಗ ವಿಶೇಷವಾಗಿ ರೋಬೋಟಿಕ್ಕು, AI ಏನೇನೋ ಬಂದಿದೆ. ಅಂಥದ್ದೆಲ್ಲ ಆಧುನಿಕವಾದ ತಂತ್ರಜ್ಞಾನ ವಿಜ್ಞಾನದಲ್ಲಿ ಈ ಕ್ಷೇತ್ರದಲ್ಲಿರೋರಿಗೆ ಉತ್ತಮ ಪ್ರಯೋಜನ ಇದೆ. ಅಂಥವರಿಗೆ ಜಾಬ್ ಸಿಗೋದಾಗಲಿ, ಅಂಥ ಕ್ಷೇತ್ರದಲ್ಲಿ ಅವರಿಗೆ ಬಡ್ತಿ, ಪ್ರಮೋಷನ್ ಸಿಗೋದು ಮುಂತಾದ ಹಲವಾರು ಅವಕಾಶಗಳು ರಾಹು ಕೊಡ್ತಾನೆ. ಯಾಕಂದರೆ ರಾಹು ಈ ಇಲೆಕ್ಟ್ರಾನಿಕ್ ಮತ್ತು ಕಂಪ್ಯೂಟರ್ ವಿಚಾರದಲ್ಲಿ ವಿಶೇಷವಾಗಿ ರಾಹುವಿನ ನಿಯಂತ್ರಣ ಅಂತ ಬರುತ್ತೆ ಅವೆಲ್ಲವೂ. ಹಾಗಾಗಿ ಅಂಥ ಒಂದು ಕ್ಷೇತ್ರಕ್ಕೆ ಸ್ವಲ್ಪ ಒಳ್ಳೆಯದಾಗುತ್ತೆ. ಮೇಷರಾಶಿಯವರಿಗೆ ಇಂಥ ಒಂದು ಅನೇಕ ಪ್ರಯೋಜನ ನೀವು ಪಡೆಯಬಹುದಾಗಿದೆ. ಆಸಕ್ತಿ ಉಳ್ಳಂಥ ಮೇಷರಾಶಿಯವರು ಕೊನೆಗೆ ಹೇಳೋದಂತಹ ರಾಹು ಅಥವಾ ಈ ರಾಹುಗಳಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಮಾಡಬಹುದಾಗಿದೆ. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ಈ ಒಂದು ರಾಹುವಿನ ಪರಿಣಾಮ ಬಹಳ ಉತ್ತಮ ಪರಿಣಾಮವಾಗಿ ಬರ್ತದೆ. ಕರ್ಮಸ್ಥಾನದಲ್ಲಿ ಬರುವಂಥ ರಾಹು ಹಿಂದೆ ನಿಮಗೆ ಇದ್ದಂಥ ಲಾಭಸ್ಥಾನದಿಂದ ಈಗ ಕಳೆದ ಒಂದು ಗೋಚಾರದಲ್ಲಿ ನಿಮ್ಮದಲ್ಲಿ ಲಾಭಸ್ಥಾನದಲ್ಲಿದ್ದ ಈಗ ಕರ್ಮಸ್ಥಾನದಲ್ಲಿ ಬರುವಂಥದ್ದು ಕಾರಣ ನಿಮಗೆ ರಾಹುವಿನಿಂದ ತುಂಬ ಒಂದು ಉತ್ತಮ ಪ್ರಯೋಜನಗಳಾಗ್ತವೆ. ಆಗಲೇ ನಿಮಗೆ ಗುರುವಿನಿಂದ ವಿಶೇಷವಾದ ಗುರುಬಲ ಇದೆ. ಶನಿ ಮಹಾರಾಜರು ಲಾಭದಲ್ಲೇ ಇದ್ದಾರೆ. ಹಾಗಾಗಿ ದೀರ್ಘಚಾರಿ ಗ್ರಹಗಳಲ್ಲಿ ಮೂರನೆಯದಾಗಿ ಈಗ ನಿಮಗೆ ರಾಹು ಪ್ರಯೋಜನಕ್ಕೆ ಬರ್ತಾನೆ. ಕೆಲವೊಂದು ರಾಶಿಗಳಿಗೆ ಒಂದೇ ಒಂದು ದೀರ್ಘಚಾರಿ ಗ್ರಹಗಳ ಬೆಲೆ ಇರೋದಿಲ್ಲ. ಕೆಲವೊಂದು ಗ್ರಹಗಳಿಗೆ ರಾಶಿಗಳಿಗೆ ಕೇವಲ 2 ಇರುತ್ತೆ. ಕೆಲವೊಂದು ರಾಶಿಗೆ ಅಪರೂಪದಲ್ಲಿ ಈಗ 3 ಗ್ರಹಗಳ ಒಂದು ಲಾಭ ಪಡೆಯುವಂಥ ಕೆಲವು ರಾಶಿಗಳಲ್ಲಿ ಈ ನಿಮ್ಮದಾಗಿರುತ್ತೆ. ಒಂದು ತುಲಾ ರಾಶಿ, ಮತ್ತೊಂದು ವೃಷಭ ರಾಶಿ. ಹಾಗಾಗಿ ಈ ಬಾರಿ ವೃಷಭ ರಾಶಿಯವರಿಗೆ ಅಲ್ಲಿ ರಾಹು ಪೂರಕವಾಗಿರ್ತಾನೆ. ಅನೇಕ ರೀತಿಯ ಅತ್ಯಪರೂಪವಾದ ಘಟನೆಗಳು ಎಲ್ಲ ನೆನಪಿಟ್ಕೊಳ್ಳಿ. ರಾಹುವಿನ ನಿಮಗೆ ಇಂಥ ಒಂದು ಅವಕಾಶ ಸಿಗಬೇಕಾದ್ರೆ ಮತ್ತೆ 18 ವರ್ಷ ಕಾಯಬೇಕು. ಶನಿ ಮಹಾರಾಜರ ಇಂಥ ಒಂದು ಅವಕಾಶ ಬರುವಂಥದ್ರಲ್ಲಿ ಮತ್ತೆ 30 ವರ್ಷಗಳು ಕಾಯಬೇಕು. ಹಾಗಾಗಿ ಇವೆಲ್ಲ ನಿಮ್ಮ ಜೀವಮಾನದಲ್ಲಿ 2 ಅಥವಾ 3 ಬಾರಿ ಸಿಗುವಂಥ ಒಂದು ವಿಚಾರಗಳು ಆಗಿರ್ತವೆ. ಹಾಗಾಗಿ ಇಂಥ ಒಂದು ಘಟನೆ ವೃಷಭ ರಾಶಿಯವರಿಗೆ ಈಗ ಬಹಳಷ್ಟು ಉತ್ತಮವಾಗಿ ಬಂದಿದೆ. ಅನೇಕ ರೀತಿಯ ಪ್ರಯೋಜನಗಳು ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆಗುತ್ತೆ. ಅವರಿಗೆ ಯಶಸ್ಸು ಸಿಗುತ್ತೆ. ಅಂದುಕೊಂಡಂಥ ಸೀಟು ಸಿಗೋದಾಗಲಿ, ಉನ್ನತ ವ್ಯಾಸಂಗದ ಅವಕಾಶಗಳು ಅಥವಾ ವಿದೇಶದ ವ್ಯಾಸಂಗದ ಅವಕಾಶಗಳು, ವಿದೇಶದಲ್ಲಿ ಏನಾದರೂ ನಿಮಗೆ ಉದ್ಯೋಗಕ್ಕೆ ಅವಕಾಶಗಳು ಬರ್ಬೋದು. ಅಥವಾ ಈಗಾಗಲೇ ಉದ್ಯೋಗದಲ್ಲಿರುವಂಥ ಹಲವಾರು ಕ್ಷೇತ್ರಗಳಿಗೆ ವಿಶೇಷವಾಗಿ ಈ ಸಿನಿಮಾ, TV, ಮಾಧ್ಯಮ, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರು ಅಥವಾ ಈಗಿನ ಆಧುನಿಕ IT, BT ಮುಂತಾದ ಕ್ಷೇತ್ರದಲ್ಲಿ ಇರುವಂಥವರಿಗೆ ವಿಶೇಷವಾದ ಪ್ರಯೋಜನಗಳು ಈ ಕಾಲದಲ್ಲಿ ಆಗಲಿವೆ. ಅದೇ ರೀತಿ ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ ಅಥವಾ ಇನ್ನಿತರ ಯಾವುದೇ ರೀತಿಯ ವ್ಯಾಪಾರ, ವಾಣಿಜ್ಯ, ಕಮರ್ಷಿಯಲ್ ಆ್ಯಕ್ಟಿವಿಟಿ, ಮಾರ್ಕೆಟಿಂಗು, ಫೈನಾನ್ಸು ಈ ಕ್ಷೇತ್ರಕ್ಕೂ ಸಹ ವಿಶೇಷವಾಗಿ ವೃಷಭ ರಾಶಿಯವರಿಗೆ ಅಲ್ಲಿ ರಾಹುವಿನಿಂದ ಲಾಭ ಆಗುತ್ತೆ. ಹಾಗಾಗಿ ಈ ಒಂದು ಅನೇಕ ಒಂದು ಪ್ರಯೋಜನಗಳನ್ನು ನೀವು ಎನ್ಕ್ಯಾಶ್ ಮಾಡಿಕೊಳ್ಳಿ. ಇನ್ಯಾರು ಸರ್ಕಾರದ ಹುದ್ದೆಗೆ ಅಥವಾ ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಎಲ್ಲ ಅಪೇರ್ ಆಗ್ತಾರೆ ಅಂಥವರಿಗೆ ಸಕ್ಸಸ್ ಇದೆ. ಅಂಥವರಿಗೆ ಸಿಲೆಕ್ಷನ್ ಆಗುವಂಥ ಸಾಧ್ಯತೆ ಬರುತ್ತೆ. ಉತ್ತಮವಾದ ರ್ಯಾಂಕಿಂಗ್ಗಳು ಬರುತ್ತೆ. ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿಮಗೆ ಇಷ್ಟು ದಿನ ಸಿಗದ ಯಶಸ್ಸು ಈ ಬಾರಿ ಸಿಗಲಿದೆ. ಇನ್ನು ಈಗಾಗಲೇ ಉದ್ಯೋಗದಲ್ಲಿರುವಂಥ ನಿಮ್ಮ ಉದ್ಯೋಗದಲ್ಲಿ ನಿಮಗೆ ಬಡ್ತಿ, ಪ್ರಮೋಷನ್ ಅಥವಾ ಇನ್ಸೆಂಟಿವ್ಗಳು ಅಥವಾ ಬೇರೆ ಬೇರೆ ರೀತಿಯ ಪ್ರಯೋಜನಗಳು ಸಿಗಬೇಕಿತ್ತು, ಅದು ನಿಮಗೆ ಈಗ ಸಕಾಲದಲ್ಲಿ ಸಿಗುವಂಥದ್ದು. ಇನ್ನು ಉದ್ಯೋಗ ಬದಲಿಸುವ ವಿಚಾರದಲ್ಲಿ ಯಾರು ಇದ್ದಾರೋ ಅವರಿಗೆ ಈ ಮೇ ತಿಂಗಳಲ್ಲಿ ಭಾಳಷ್ಟು ಅವಕಾಶಗಳು. ಯಾಕಂದರೆ ಅಲ್ಲಿ ಗುರುವಿನ ಪರಿವರ್ತನೆ ನಿಮಗೆ ತುಂಬ ಒಂದು ಆನೆ ಬಲ ಕೊಟ್ಟರೆ ಅದಕ್ಕೆ ಇನ್ನಷ್ಟು ಪುಷ್ಟಿ ಕೊಡುವಂತೆ ಶನಿ ಮತ್ತು ರಾಹುಗಳು ಸಹ ಪೂರಕವಾಗಿರುವಂಥದ್ದು. ಹಾಗಾಗಿ ಮೇ ತಿಂಗಳ 14ರ ಬಳಿಕ ನಿಮಗೆ ಆಗುವಂಥ ಗುರುಬಲದಿಂದ ಆಗುವಂಥ ಒಂದು ಸುಯೋಗವು ಅದು ರಾಹು ಮತ್ತು ಶನಿಗಳಿಂದಲೂ ನಿಮಗೆ ಇನ್ನಷ್ಟು ಪುಷ್ಟಿಯಾಗಿ ಇನ್ನಷ್ಟು ಬಲಿಷ್ಠವಾದ ಉತ್ತಮ ಯೋಗ ನಿಮಗೆ ಬರಲಿದೆ. ಹಾಗೆ ಈ ಕಾಲದಲ್ಲಿ ನೀವು ಇದನ್ನೆಲ್ಲ ಸದುಪಯೋಗ ಪಡಿಸಿಕೊಳ್ಳಿ. ರಾಹುವಿನಿಂದ ನಿಮಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಅನೇಕ ರೀತಿಯ ಉತ್ತಮ ಪ್ರಯೋಜನಗಳಾಗ್ತವೆ. ಆದರೆ ಇಲ್ಲಿ ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಳ್ಬೇಕು. ನೀವು ಕೆಲವೊಮ್ಮೆ ಈ ಭ್ರಷ್ಟಾಚಾರಿಗಳು, ಮೋಸಗಳು ಅಥವಾ ಇನ್ನಿತರ ಯಾವುದೇ ಅನಾಚಾರಗಳು ಮಾಡುವಂಥ ಒಂದು ವ್ಯಕ್ತಿಗಳೊಂದು ಮಿತ್ರತ್ವ ಆಗ್ಬೋದು. ಅವರಿಂದ ಸ್ವಲ್ಪ ನಿಮಗೆ ಅಂತರವನ್ನು ಕಾಯ್ದುಕೊಳ್ಬೇಕು. ಜೊತೆಗೆ ದುಶ್ಚಟಗಳು ಅಥವಾ ದುರ್ಬೋಧನೆಗಳು ಮಾಡುವಂಥ ಮಿತ್ರರು ನಿಮಗೆ ಬರ್ಬೋದು. ಅದರಲ್ಲಿ ಯಾವುದೇ ಬೋಧನೆಗಳನ್ನು ನೀವು ಆಕ್ಸೆಪ್ಟ್ ಮಾಡೋದು ಅಥವಾ ಅದನ್ನು ಇಂಪ್ಲಿಮೆಂಟ್ ಮಾಡೋದು, ಅದನ್ನು ಕಾರ್ಯಗತ ಮಾಡೋ ಮೊದಲು ಯೋಚನೆ ಮಾಡಿಕೊಳ್ಳಿ. ಅಥವಾ ಅದರ ಬಗ್ಗೆ ಇನ್ನಿತರರ ಅಭಿಪ್ರಾಯವನ್ನು ಅಥವಾ ಇನ್ನಿತರರ ಒಂದು ಗುರು ಹಿರಿಯರದ್ದು ಅಥವಾ ನಿಮಗೆ ಯಾರು ವೆಲ್ವಿಷರ್ ಅಂತ ಇರ್ತಾರೆ ಅಂಥ ಒಂದು ನಿಮ್ಮ ವೆಲ್ವಿಷರ್ಗಳ ಒಂದು ಸಲಹೆಯನ್ನು ಪಡೆದು ಮಾಡಬೇಕಾಗತ್ತೆ. ಹಾಗಾಗಿ ಅಂಥ ಒಂದು ದುಷ್ಟ ಮಿತ್ರರಿಂದ, ದುಶ್ಚಟಗಳದು ಅವರಿಂದ ಅಥವಾ ಬೋಧನೆ ಮಾಡುವಂಥ ವ್ಯಕ್ತಿಗಳನ್ನು ಸ್ವಲ್ಪ ಮಟ್ಟಿಗೆ ಅಂತರವನ್ನು ಕಾಯ್ಕೊಳ್ಬೇಕಾಗತ್ತೆ. ಅದರ ಹೊರತು ನಿಮಗೆ ರಾಹುವಿನಿಂದ ಭಾಳಷ್ಟು ಉತ್ತಮ ಪ್ರಯೋಜನಗಳು ಇರುವಂತಹ ಒಂದು 2ನೇ ರಾಶಿ, 1ನೇ ರಾಶಿ ಮೇಷಕ್ಕೆ ಬಂದರೆ 2ನೇ ರಾಶಿಯಲ್ಲಿ ನಿಮಗೆ ಕರ್ಮಸ್ಥಾನದಲ್ಲಿ ಈಗ ವೃಷಭ ರಾಶಿ ಬಂದಿದೆ. ಇವೆಲ್ಲವನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಉಳ್ಳಂಥವರು ಕೊನೆಗೆ ಹೇಳತಕ್ಕಂಥ ಈ ಗ್ರಹಗಳ ಸ್ತೋತ್ರ, ದೇವತಾ ಸ್ತೋತ್ರ ಪ್ರಾರ್ಥನೆಯನ್ನು ಹೇಳ್ಬೋದಾಗಿದೆ. ಇನ್ನು ಮಿಥುನ ರಾಶಿಗೆ ಈ ನಿಮ್ಮ ರಾಶಿಯಲ್ಲಿ ಆಗುವಂಥ ರಾಹುವಿನ ಪರಿವರ್ತನೆ ನಿಮಗೆ ಅಷ್ಟೇನು ಉತ್ತಮವಾದ ಫಲಿತಾಂಶವನ್ನು ಕೊಡ್ತಾರೆ. ನವಮ ರಾಶಿಯಿಂದ 9ನೇ ಸ್ಥಾನ ಅಥವಾ ನವಮದಲ್ಲಿ ಆಗುವಂಥದ್ದು ಮಿಶ್ರ ಫಲಗಳು ಬರ್ತವೆ. ತುಂಬ ಏನು ತೊಂದರೆ ಅಥವಾ ಸಂಕಷ್ಟಗಳನ್ನು ಇಲ್ಲ, ಆದರೆ ರಾಹುವಿನಿಂದ ಸ್ವಲ್ಪ ಮಿಶ್ರ ಫಲಗಳು ವ್ಯಕ್ತವಾಗುತ್ತೆ. ಮುಂದಿನ 18 ತಿಂಗಳ ಕಾಲ ಕೆಲವೊಮ್ಮೆ ನಿಮಗೆ ಚಾನ್ಸ್ಗಳು ಮಿಸ್ ಆಗುವಂಥದ್ದು, ಅದೃಷ್ಟ ಕೈ ಕೊಡುವಂಥದ್ದು, ಅಥವಾ ಎಲ್ಲವೂ ಒಂದು ಹಂತಕ್ಕೆ ಬಂದು ಕೊನೆಯ ಮೊಮೆಂಟಿಗೆ ಅದು ರದ್ದು ಅಥವಾ ಕ್ಯಾನ್ಸಲ್ ಆಗುವಂಥದ್ದು. ಯಾವುದೇ ಶುಭ ಕಾರ್ಯಗಳು ಅಥವಾ ಯಾವುದೇ ರೀತಿಯ ಒಂದು ಉತ್ತಮವಾದ ಪ್ರಯೋಜನಗಳಿದ್ದರೆ ಅದು ಕೊನೆಯ ಒಂದು ಕ್ಷಣದಲ್ಲಿ ರದ್ದು ಆಗುವಂಥದ್ದು, ಅಥವಾ ಕೈಗೆ ಬಂತು ಅನ್ನೋದನ್ನು ಅದು ಕೈಗೆ ಬಂದಿದೆ ಆಮೇಲೆ ಬಾಯಿಗೆ ಬರದೆ ಹೋಗುವಂಥದ್ದು. ಇವೆಲ್ಲ ಘಟನೆಗಳು ಆಗುವಂಥದ್ದು.
ಜೊತೆಗೆ ಅನೇಕ ರೀತಿಯಲ್ಲಿ ನಿರಾಸೆ ಆಗುವಂಥ ಘಟನೆಗಳಾಗ್ತವೆ. ನಿಮಗೆ ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ, ಅಥವಾ ಉದ್ಯೋಗ ಸ್ಥಾನದಲ್ಲಿ ನಿರಾಸೆ ಆಗುವಂತಹ ಘಟನೆಗಳಾಗ್ತವೆ. ಅಥವಾ ನಿಮ್ಮ ಅದೃಷ್ಟವು ಇನ್ನೊಬ್ಬರು ಅಪಹರಣ ಮಾಡ್ತಾರೆ, ಅಥವಾ ನಿಮ್ಮ ಒಂದು ಕ್ರೆಡಿಟನ್ನು ಇತರರು ಅಪಹರಣ ಮಾಡ್ತಾರೆ. ಹಾಗಾಗಿ ಈ ವೃತ್ತಿ ಜಾಗದಲ್ಲೂ ಹಾಗೆ ನೀವು ಮಾಡಿದಂಥ ಶ್ರಮದ ಒಂದು ಕ್ರೆಡಿಟು ಅದು ಬೇರೆಯವರಿಗೆ ಹೋಗುತ್ತೆ, ಅಥವಾ ಅದು ಬೇರೆಯವರಿಂದ ಅಪಹರಣ ಆಗುತ್ತೆ. ಆವಾಗ ನಿಮಗೆ ಸ್ವಲ್ಪ ನಿರಾಸೆ ಆಗುವಂಥದ್ದು. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಆರ್ಥಿಕವಾಗಿ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟು ಎದುರಾಗ್ಬೋದು. ಪದೇ ಪದೇ ಹಣಕಾಸು ಖರ್ಚುಗಳು ಜಾಸ್ತಿ ಬರೋದು, ಹಣದ ಒಂದು ಆದಾಯ ಕೊರತೆ ಆಗುವಂಥದ್ದು, ಬರಬೇಕಾದ ಆದಾಯ ನಿಧಾನ ಆಗುವಂಥದ್ದು, ಖರ್ಚುಗಳು ತುಂಬ ಸ್ಪೀಡಾಗಿ ಆಗುವಂಥದ್ದು. ಹಾಗಾಗಿ ಹಲವಾರು ಏರುಪೇರು ಮತ್ತು ನಿರಾಶೆಯ ಘಟನೆಗಳು ಆಗ್ಬೋದು. ಹಾಗೆ ಈ ಕಾಲದಲ್ಲಿ ನೀವು ಇಂತಹ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. ಯಾವುದೇ ರೀತಿಯಲ್ಲಿ ನಿಮಗೆ ಮಿತ್ರರಾರು, ಶತ್ರುಗಳಾರು, ಗುಪ್ತ ಶತ್ರುಗಳಾರು, ಹಿತಶತ್ರುಗಳಾರು, ಅಥವಾ ನಿಮ್ಮ ಒಳಿತನ್ನು ಬಯಸುವವರು, ಕೆಡುಕನ್ನು ಮಾಡುವಂಥವ್ರು ಯಾರು, ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಜೊತೆಗೆ ಕೆಲವೊಂದು ವಿಚಾರದಲ್ಲಿ ಸಂಯಮವನ್ನು ಸಹ ಕಾಪಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಮಿಶ್ರ ಫಲದ ಸೂಚನೆ ಮಿಥುನ ರಾಶಿಯವರಿಗೆ ಬಂದಿದೆ. ಹಾಗಾಗಿ ಇಂತಹ ವಿಚಾರದಲ್ಲಿ ನೀವು ಸ್ವಲ್ಪ ಈ ನಿಮ್ಮ ಒಂದು ಅದೃಷ್ಟದವನ್ನು ಪಣಕ್ಕೆ ಇಟ್ಟು, ಅಥವಾ ತುಂಬ ಸಾಲ ಮಾಡಿ ಏನಾದರೂ ಖರ್ಚು ಮಾಡಲಿಕ್ಕೆ ಹೋಗೋದಾಗಲಿ, ಅಥವಾ ನಿಮ್ಮಲ್ಲಿದ್ದಂಥ ಹಣವನ್ನು ಪೂರ್ತಿಯಾಗಿ ಇನ್ನೊಬ್ಬರಿಗೆ ನೀವು ಸಾಲವಾಗಿ ಯಾವುದೇ ರೀತಿ ಹಿಂದೆ ಮುಂದೆ ನೋಡದೆ ಯೋಚನೆ ಮಾಡಿಕೊಂಡು ಅವೆಲ್ಲ ಮಾಡೋದು ಒಳ್ಳೆಯಲ್ಲ. ಜೊತೆಗೆ ಈ ಆನ್ಲೈನ್ ಆಫ್ಲೈನಲ್ಲಿ ಯಾವುದಾದ್ರು ಬರೋಂಥ ಆಮಿಷಗಳಿಗೆ ಬಿದ್ದು ನೀವು ಅಲ್ಲಿ ಏನಾದ್ರು ಹಣವನ್ನು ಕಳೆದುಕೊಳ್ಳುವಂಥದ್ದು ಆಗಬೇಕು. ಹಾಗೆ ಆಮೇಲೆ ನಿಮ್ಮ ಅದೃಷ್ಟವನ್ನು ನೀವು ಹಳಿಯುವಂಥದ್ದು ಅವೆಲ್ಲ ಮಾಡುವಂಥ ಘಟನೆ ಆಗ್ಬೋದು. ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕು. ಕೊನೆಗೆ ಹೇಳತಕ್ಕಂಥ ಈ ಸ್ತೋತ್ರ, ಪ್ರಾರ್ಥನೆ ಇತ್ಯಾದಿಗಳನ್ನು ನೀವು ಅನುಸರಿಸಬೇಕಾಗುತ್ತೆ ಮಿಥುನ ರಾಶಿಯವರು. ಇನ್ನು ಕಟಕ ರಾಶಿಗೆ ಈ ಒಂದು ರಾಹುವಿನ ಚಲನೆ ಅಷ್ಟಮದಲ್ಲಿ ಆಗ್ತಾಯಿದೆ. ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಅಷ್ಟಮದಲ್ಲಿ ರಾಹು ಸಂಕಷ್ಟ ಫಲವನ್ನು ಕೊಡುವಂಥದ್ದಾಗಿರ್ತಾನೆ. ಅಷ್ಟಮದಲ್ಲಿ ಬಂದಂಥ ರಾಹು ಆಗಲಿ, ಶನಿ ಆಗಲಿ, ಕೇತು ಆಗಲಿ, ಅಥವಾ ಸೂರ್ಯನಾಗಲಿ ಅಷ್ಟಮದಲ್ಲಿ ವಿಶೇಷವಾಗಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳಿಗೆ ಕಾರಣ ಆಗ್ಬೋದು. ಇಲ್ಲಿ ನೀವು ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಯಾಕಂದರೆ ನಿಮಗೆ ಆಗಲೇ ಗುರು ಬಲದ ಒಂದು ನಷ್ಟ ಆಗಿರುತ್ತೆ. ಜೊತೆಗೆ ಅಲ್ಲಿ ನಿಮಗೆ ಯಾವುದೇ ರೀತಿಯ ಇತರ ಗ್ರಹಗಳು ಸಹ ಪೂರಕವಾಗಿಲ್ಲ. ರಾಹು ಪೂರಕವಾಗಿರೋದಿಲ್ಲ, ಅಲ್ಲಿ ಕೇತು ಪೂರಕವಾಗಿರೋದಿಲ್ಲ. ಹಾಗಾಗಿ ದೀರ್ಘಚಾರಿ ಗ್ರಹಗಳು ಯಾವುದು ನಿಮ್ಮ ಒಂದು ಬೆಂಬಲಕ್ಕೆ ಈಗ ಸದ್ಯ ಇರೋದಿಲ್ಲ. ಕಳೆದ ವರ್ಷದಲ್ಲಿ ಗುರುಬಲ ಇತ್ತು. ಯಾವಾಗ ಮೇ 14ಕ್ಕೆ ಗುರುವಿನ ಪರಿವರ್ತನೆ ಆಯಿತು, ಅಲ್ಲಿಂದ ನಿಮಗೆ ಗುರು ಈಗ ವ್ಯಯದಲ್ಲಿದ್ದಾನೆ. ಹಾಗೆ ಕಟಕ ರಾಶಿಯವರಿಗೆ ಈಗ ಬಹಳ ಒಂದು ತಂತಿಯ ಮೇಲಿನ ನಡಿಗೆ ಅನುಭವ ಆಗ್ಬೋದು. ಇಲ್ಲಿ ತುಂಬ ಒಂದು ನಾನಾ ರೀತಿಯ ಕಷ್ಟ ನಷ್ಟಗಳು ಏಕಕಾಲದಲ್ಲಿ ಬರ್ಬೋದು. ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಬಾಂಧವ್ಯದ ಸಮಸ್ಯೆ, ಭಿನ್ನಾಭಿಪ್ರಾಯಗಳು ಎಲ್ಲವೂ ತನು ಮನ ಧನಕ್ಕೆ ಎಲ್ಲ ಒಂದೇ ಕಾಲದಲ್ಲಿ ಅಟ್ಯಾಕ್ ಅಂತ ಹೇಳ್ತಾರಲ್ಲ ಅಂಥ ಒಂದು ಆಗಬಹುದು. ಹಾಗಾಗಿ ಅಲ್ಲಿ ವಿಶೇಷವಾಗಿ ಈ ರಾಹುವಿನ ಅಷ್ಟಮದ ಕಾರಣವಾಗಿ ನಿಮಗೆ ಆರೋಗ್ಯದಲ್ಲಿ ಏರ್ಪರಾಗ್ಬೋದು. ಈಗಾಗಲೇ ಇದ್ದಂಥ ಅನಾರೋಗ್ಯ ಮತ್ತೆ ಮರುಕಳಿಸುವಂಥದ್ದು, BP, ಶುಗರು, ಆಸ್ತಮನೋ, ಜಾಯಿಂಟ್ ಪೇನ್ ಇದ್ದಾಗ ಅದು ಈಗ ಸ್ವಲ್ಪ ಹೆಚ್ಚಳ ಆಗುವಂಥದ್ದು. ಪ್ರಯಾಣ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆ. ಪ್ರಯಾಣ ಕಾಲದಲ್ಲಿ ಆರೋಗ್ಯ ಹದಗೆಡುವಂಥದ್ದು, ಅಥವಾ ಇದ್ದಕ್ಕಿದ್ದ ದಿಢೀರಾಗಿ ನಿಮಗೆ ಆರೋಗ್ಯದಲ್ಲಿ ಏರ್ಪರಾಗುವಂಥದ್ದು. ಜೊತೆಗೆ ಆರೋಗ್ಯವಂತರಿಗೂ ಹಾಗೆ ಇದ್ದಕ್ಕಿದ್ದಂತೆ ಆರೋಗ್ಯದಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು, ಅಥವಾ ಯಾವುದೇ ಅಂಗಾಂಗಗಳು, ಅವಯವಗಳು ಅಂತ ಹೇಳ್ತಾರೆ, ಕಿಡ್ನಿ, ಲಿವರು, ಅಥವಾ ಹಾರ್ಟು ಇತ್ಯಾದಿ ಅಂಥ ಒಂದು ಅಂಗಾಂಗಗಳು ಅಥವಾ ಅವಯವಗಳಿಗೆ ಸಂಬಂಧಪಟ್ಟ ಏನಾದರೂ ವ್ಯತ್ಯಾಸಗಳು ಕಾಣ್ಬೋದು. ಸಡನ್ನಾಗಿ ನಿಮ್ಮ ಆರೋಗ್ಯ ಶೈಲಿ ಚೆನ್ನಾಗಿದ್ದರೂ ಇದ್ದಕ್ಕಿದ್ದಂತೆ ಅಲ್ಲಿ ಏನಾದರೂ ತೊಂದರೆಗಳು ಕಾಣುವುದು. ಇನ್ನು ಕೆಲವರಿಗೆ ಕಿಡ್ನಿಯಲ್ಲಿ ಸ್ಟೋನು, ಲಿವರ್ನಲ್ಲಿ ಸ್ಟೋನ್ಗಳು, ಅಥವಾ ಇನ್ನಿತರ ಯಾವುದೇ ರೀತಿಯ ಗರ್ಭಕೋಶಕ್ಕೆ ಸಂಬಂಧಿತವಾದ ಸಮಸ್ಯೆಗಳು ಇವೆಲ್ಲವೂ ಕಾಣಿಸುವಂತಹ ಸಾಧ್ಯತೆ ಬರುತ್ತೆ. ಹಾಗಾಗಿ ನೀವು ಆರೋಗ್ಯದ ಕಡೆ ಗಮನ ಬೇಕು. ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನಂ ಅನ್ನೋದಿದೆ. ಹಾಗಾಗಿ ಇಲ್ಲಿ ಯಾವುದೇ ಸ್ತ್ರೀ ಪುರುಷರು ಯಾರೇ ಇರಲಿ, ಅಥವಾ ಯಾವುದೇ ವಯೋಮಾನದಲ್ಲಿರಲಿ ಆರೋಗ್ಯದ ಕಡೆ ಮಹತ್ವದ ಗಮನ ಬೇಕು. ಇನ್ನು ಆರೋಗ್ಯ ರಕ್ಷಣೆಗಾಗಿ ನಿಮ್ಮ ಲೈಫ್ ಸ್ಟೈಲ್ ಅಥವಾ ಜೀವನ ಶೈಲಿಯನ್ನು ಚೆನ್ನಾಗಿ ಇಟ್ಕೋಬೇಕು. ವಿವಿಧ ರೀತಿಯ ಜಂಕ್ ಫುಡ್ ಅಥವಾ ನಿಷಿದ್ಧ ಆಹಾರ ಅಥವಾ ಕಲುಷಿತ ಆಹಾರ, ನೀರುಗಳಿಂದ ಸ್ವಲ್ಪ ದೂರ ಇರಬೇಕಾಗತ್ತೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರುತ್ತೆ. ಅದೇ ರೀತಿ ಹಣಕಾಸಿನ ಮೇಲೆ ಆಗಲೇ ಹೇಳಿದರೆ ತನು ಮನ ಧನ ಮೂರರ ಮೇಲೂ ಅಡ್ಡ ಪರಿಣಾಮ ಇದೆ ಕಟಕ ರಾಶಿಗೆ ಅಂತೇಳಿ. ಇಲ್ಲಿ ನಿಮ್ಮ ಹಣಕಾಸಿಗೆ ಏನಾದರೂ ಈಗ ಕುತ್ತು ಬರುವಂಥದ್ದು, ಹಣಕಾಸು ಏನಾದರೂ ಇದ್ದಕ್ಕೆ ನಷ್ಟ ಆಗುವಂಥದ್ದು, ಯಾವ್ಯಾವುದೋ ಮಾತುಗಳನ್ನ ಆಮಿಷಕ್ಕೊಳಗೆ ನೀವು ಹಣವನ್ನು ಕಳೆದುಕೊಳ್ಳೋದು, ಅಥವಾ ಆನ್ಲೈನಲ್ಲಿ ಯಾವುದೇ ರೀತಿಯ ಹೂಡಿಕೆ ಮಾಡಿದರೆ ನಿಮಗೆ ಇಷ್ಟು ಲಾಭ ಬರುತ್ತೆ, ಲಕ್ಷ ಹೊಡಿದರೆ ಕೋಟಿ ಬರುತ್ತೆ ಅನ್ನೋದೆಲ್ಲ ಈಗ ಬರುತ್ತೆ. ಹಾಗಾಗಿ ಅವಕ್ಕೆಲ್ಲ ನಂಬಿಕೊಂಡು ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದರ ಸಾಧ್ಯತೆ ಇರುತ್ತೆ. ಇದು ವ್ಯಾಪಾರ ಉದ್ಯೋಗದಲ್ಲಿದ್ದರೆ ಹಾಗೆ ಅವರ ವ್ಯಾಪಾರ ಉದ್ಯಮದಲ್ಲಿ ನಾನಾ ರೀತಿಯ ಸವಾಲುಗಳು ಬರ್ಬೋದು. ಅಥವಾ ನಿಮ್ಮ ಮೇಲೆ ಏನಾದರೂ ಸರ್ಕಾರದಿಂದ ಏನಾದರೂ ಕ್ರಮಗಳು, ಅಥವಾ ತೆರಿಗೆ ಇಲಾಖೆ ಮುಂತಾದ ಇಲಾಖೆಗಳಿಂದ ನಿಮ್ಮ ಮೇಲೆ ನೋಟಿಸ್ಗಳು, ಪೆನಾಲ್ಟಿಗಳು ಬರುವಂಥದ್ದೆಲ್ಲ ಇರುತ್ತೆ. ಹಾಗೆ ಅದರ ಬಗ್ಗೆನೂ ಎಚ್ಚರ. ಇನ್ನು ಮನಸ್ಸಿನ ಮೇಲೆ ತುಂಬ ನಿಮಗೆ ನಕಾರಾತ್ಮಕ ಭಾವನೆ, ನಕಾರಾತ್ಮಕವಾದ ಚಿಂತನೆ, ನಿಮ್ಮ ಜೊತೆಗೆ ಇಲ್ಲಿ ಋಣಾತ್ಮಕವಾದ ಭಾವನೆಗಳು ಬರುವಂಥದ್ದು, ಇತರರ ಜೊತೆಗೆ ಬಾಂಧವ್ಯನ ಕಡಿದುಕೊಳ್ಳುವಂಥದ್ದು, ಸಿಟ್ಟು, ಆತಂಕ ಎಲ್ಲ ಹೆಚ್ಚಳಾಗುವಂಥದ್ದು, ಮನೆಯಲ್ಲಿ ಸಹ ಒಂದು ಕಿರಿಕಿರಿ ವಾತಾವರಣ, ಉದ್ಯೋಗ ಸ್ಥಳದಲ್ಲಿ ಸಹ ಕಿರಿಕಿರಿ ವಾತಾವರಣ, ನೆಮ್ಮದಿ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ತನು ಮನ ಧನದ ಸಂಯಮವನ್ನು ಕಾಪಾಡಿಕೊಳ್ಬೇಕು. ಆತುರ ನಿರ್ಧಾರ ಬೇಡ. ಯಾವುದೇ ರೀತಿ ಆಮಿಷಕ್ಕೆ ಒಡ್ಡಿ ನೀವು ಬಲಿಪಶು ಆಗುವಂಥದ್ದೆಲ್ಲ ಬೇಡ. ಅದನ್ನು ಸ್ವಲ್ಪ ಖಂಡಿತ ನಿಯಂತ್ರಣ ಮಾಡಬೇಕು. ಕೊನೆಗೆ ಹೇಳತಕ್ಕಂಥ ಈ ರಾಹುವಿನ ದೋಷ ನಿವಾರಕವಾದ ಮಂತ್ರ, ಶ್ಲೋಕ, ಪ್ರಾರ್ಥನೆಗಳನ್ನು, ಅದು ದೇವತಾ ಶ್ಲೋಕಗಳನ್ನು ಹೇಳ್ಬೋದಾಗಿದೆ ಈ ಕಟಕ ರಾಶಿಯವರು. ಇನ್ನು ಸಿಂಹರಾಶಿಗೆ ಈ ಒಂದು ರಾಹುವಿನ ಚಲನೆ ಅಷ್ಟೇನೂ ಪೂರಕವಾಗಿಲ್ಲ. ಸಪ್ತಮದಲ್ಲಿ ಆಗುವಂಥ ರಾಹುವಿನ ಚಲನೆ ಅನೇಕ ರೀತಿಯ ನಿಮಗೆ ಕೌಟುಂಬಿಕವಾಗಿಯೂ, ಆರೋಗ್ಯದ ಮೇಲೂ, ಜೊತೆಗೆ ಈ ನಿಮ್ಮ ಬಾಂಧವ್ಯದ ಮೇಲೂ ಪರಿಣಾಮ ಬರುತ್ತೆ. ಹಣಕಾಸಿಗೆ ಅಂಥದ್ದೇನು ತೊಂದರೆ ಇಲ್ಲ.
ಹಣಕಾಸು, ವ್ಯಾಪಾರ, ಉದ್ಯಮ ಅದೆಲ್ಲ ಚೆನ್ನಾಗಿರುತ್ತೆ. ಜೊತೆಗೆ ಇಲ್ಲಿ ನಿಮಗೆ ಒಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ ಒಂದು ಪ್ರಯೋಜನ ಏನಂದರೆ ಗುರುವಿನ ಬಲ ಇದೆ. ಹಾಗಾಗಿ ಕೆಲವೊಂದು ರಾಶಿಗಳಿಗೆ, ಉದಾಹರಣೆಗೆ ಕಟಕ ರಾಶಿಯನ್ನು ಹೇಳಿದ್ದೀನಿ. ಕಟಕ ರಾಶಿಗೆ ಅಲ್ಲಿ ಗುರು ಆಗಲಿ, ಶನಿ ಆಗಲಿ, ರಾಹು ಆಗಲಿ, ಕೇತು ಆಗಲಿ ಯಾರೂ ಪೂರಕವಾಗಿಲ್ಲ. ಮಿಥುನಕ್ಕಾದರೆ ಸ್ವಲ್ಪ ಮಟ್ಟಿಗೆ ಕೇತುವಿನ ಒಂದು ಬೆಂಬಲ ಇದ್ದೇ ಇರುತ್ತೆ. ಮಿಥುನ ರಾಶಿಗೆ ಕೇತುವಿನ ಬೆಂಬಲ ಅಂತಂದರೆ ನಿಮಗೆ ಇಲ್ಲಿ ಈ ಕಟಕ ರಾಶಿಗೆ ಯಾವುದೇ ಬೆಂಬಲ ಇರಲಿಲ್ಲ. ಈ ಸಿಂಹರಾಶಿಗೆ ಒಂದು ಬೆಂಬಲ ಅಂದರೆ ಅಲ್ಲಿ ಗುರುವಿನ ಬೆಂಬಲ ಇರುವಂಥದ್ದು. ಗುರುವಿನ ಬೆಂಬಲದ ಕಾರಣ ವಿಶೇಷವಾಗಿ ನಿಮಗೆ ಈ ರಾಹುವಿನಿಂದ ಆಗುವ ಪರಿಣಾಮದಲ್ಲಿ 100ಕ್ಕೆ ಒಂದು 50 ಭಾಗ ಕಡಿಮೆ ಆಗ್ಬೋದು. ಯಾಕಂದರೆ ಗುರುಬಲ ಇದ್ದಾಗ ಅದು ಆನೆ ಬಲ ಇದ್ದಂತೆ ಅಂತ ಹೇಳ್ತಾರೆ. ಹಾಗಾಗಿ ಅದಕ್ಕೆ ಸರಿಸಾಟಿಯಾಗಿದ್ದು ಯಾವುದಿಲ್ಲ ಗುರುವಿನ ಒಂದು ಬಲಕ್ಕೆ. ಹಾಗಾಗಿ ಅಂತಹ ಒಂದು ಕಾಲದಲ್ಲಿ ನೀವು ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳು ನಿಮಗೆ ರಾಹುವಿನಿಂದ ಬರ್ಬೋದಾಗಿದೆ. ಆರೋಗ್ಯದಲ್ಲಿ ಈ ಸಮಸ್ಯೆ ಉಳ್ಳಂಥವ್ರು ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಯಾರಿಗೆ BP, ಶುಗರ್, ಅಸ್ತಮ ಇತ್ಯಾದಿಗಳ ಸಮಸ್ಯೆಗಳು ಇರ್ತವೋ ಅದನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಕಂಟ್ರೋಲ್ ಇಟ್ಕೊಳ್ಳೋದು ಅವರವರ ಕರ್ತವ್ಯ. ಹಾಗಾಗಿ ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡಿಕೊಳ್ಳುವಂಥದ್ದು. ಹಾಗಾಗಿ ಅದರ ಬಗ್ಗೆ ಗಮನ ಬೇಕು. ಇನ್ನು ಈ ಕಾಲದಲ್ಲಿ ನಿಮಗೆ ಈ ದಾಂಪತ್ಯದಲ್ಲಿ ಸ್ವಲ್ಪ ರಾಹುವಿನ ಪ್ರಭಾವದಿಂದ ಅನುಮಾನ ಬರುವಂಥದ್ದು, ಸಂಶಯ ಬರುವಂಥದ್ದು, ಮಾತಿನಲ್ಲಿ ಸ್ವಲ್ಪ ಜಗಳಗಳು ಬರುವಂಥದ್ದು, ಪತಿಗೆ ಪತ್ನಿಯ ಮೇಲೆ, ಪತ್ನಿಗೆ ಪತಿಯ ಮೇಲೆ ಇಂತಹ ಸಂಶಯಗಳು ಬರುವಂಥದ್ದು, ಸಣ್ಣ ಪುಟ್ಟ ಕಾರಣಗಳಿಗೆ ವಾಗ್ವಾದ ಕಲಹಗಳು ಆಗುವಂಥದ್ದು. ಜೊತೆಗೆ ಈ ಕಾಲದಲ್ಲಿ ನಿಮಗೆ ನಿಮ್ಮ ಬಗ್ಗೆ ನಿಮಗೆ ಕೆಲವೊಮ್ಮೆ ಭಯ ಮೂಡುವಂಥದ್ದು. ನಿಮಗೆ ಏನೋ ತೊಂದರೆ ಆಗುತ್ತೋ, ನನಗೇನೋ ತೊಂದರೆ ಆಗುತ್ತೋ, ನನಗೆ ಯಾರೋ ಏನೋ ಮಾಡ್ತಾರೋ, ಈ ರೀತಿ ಭಯಗಳು ನಿಮಗೆ ಸಹ ಅವರ ರಾಹುವಿನಿಂದ ಆಗುತ್ತೆ. ಯಾಕಂದರೆ ಗುರುಬಲ ಇದ್ದಾಗಲೂ ಕೆಲವೊಮ್ಮೆ ಗುರುವಿನ ಬಲದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಉದಾಹರಣೆಗೆ ಗುರುವಿನ ಅತಿಚಾರ ಆಗುತ್ತೆ, ಗುರುವಿಗೆ ವಕ್ರಗತಿ ಬರುತ್ತೆ. ಆವಾಗ ಇವೆಲ್ಲ ರಾಹುವಿನ ಪ್ರಭಾವ ಹೆಚ್ಚಳ ಆಗುತ್ತೆ. ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ನೀವು ಈ ರಾಹುವಿನಿಂದ ಆಗುವ ಅಡ್ಡ ಪರಿಣಾಮವನ್ನು ಶರೀರದ ಮೇಲೂ, ಆರೋಗ್ಯದ ಮೇಲೂ, ಮನಸ್ಸಿನ ಮೇಲೂ ಸ್ವಲ್ಪ ಆಗ್ಬೋದು. ಹಣಕಾಸು, ವ್ಯಾಪಾರ, ಉದ್ಯೋಗಕ್ಕೆ ಯಾವುದೇ ತೊಂದರೆ ಇಲ್ಲ. ಸಿಂಹರಾಶಿಯವರು ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ವ್ಯಾಪಾರ, ಉದ್ಯೋಗ, ವೃತ್ತಿ, ಹಣಕಾಸಿಗೆ ಯಾವುದೇ ರೀತಿಯ ರಾಹುವಿನಿಂದ ಅಡ್ಡ ಪರಿಣಾಮ ಇಲ್ಲ. ಆರೋಗ್ಯ ಮತ್ತು ಮನಸ್ಸು, ಭಾವನೆ, ಮಾತುಗಳ ಮೇಲೆ, ಬಾಂಧವ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ. ಹಾಗಾಗಿ ಬಾಂಧವ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಅನಗತ್ಯ ವಿಚಾರಗಳಲ್ಲಿ ಇನ್ನಿತರನ ದೂಷಣೆ ಮಾಡೋದಾಗಲಿ, ಇನ್ನಿತರನ ನಿಂದನೆ ಮಾಡೋದಾಗಲಿ ಇವೆಲ್ಲ ಮಾಡೋದು ಸ್ವಲ್ಪ ಕಡಿಮೆ ಮಾಡಿ. ಜೊತೆಗೆ ಸಣ್ಣ ಪುಟ್ಟ ವಿಚಾರಗಳಿಗೆ ರೇಗೋದು, ವಾಗ್ವಾದ ಮಾಡೋದು, ಕಲಹ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಿ. ಅದಷ್ಟು ಮಾಡಿದರೆ ನಿಮಗೆ ಹೆಚ್ಚಿನೇನು ಅಡ್ಡ ಪರಿಣಾಮ ಇಲ್ಲ. ಆರೋಗ್ಯವನ್ನು ಸ್ವಲ್ಪ ಚೆನ್ನಾಗಿ ಗಮನಿಸಿಕೊಂಡ್ರೆ ಆಯಿತು. ಶಿವರಾಶಿಯವರಿಗೆ ರಾಹುವಿನಿಂದ ಹೆಚ್ಚೇನು ಅಡ್ಡ ಪರಿಣಾಮಗಳಾಗೋದಿಲ್ಲ. ಇನ್ನು ನಿಮಗೆ ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ನೀವು ರಾಹುವಿಗೆ ಅಥವಾ ರಾಹುವಿನ ಸಂಬಂಧಿತ ದೇವತೆಗಳಿಗೆ ಸಂಬಂಧಿತ ಶ್ಲೋಕಗಳನ್ನು ಹೊರತಲ್ಲೇ ಹೇಳ್ಬೋದಾಗಿದೆ. ಮುಂದೆ ಕನ್ಯಾ ರಾಶಿಗೆ ಈ ರಾಹುವಿನ ಪರಿವರ್ತನೆ ಲಾಭದಾಯಕವಾಗಿ ಬಂದಿದೆ. ಅಲ್ಲಿ ಮೇಷ, ವೃಷಭದ ಬಳಿಕ ಮತ್ತೆ 3ನೇ ರಾಶಿಯಾಗಿ ಈ ಒಂದು ಕನ್ಯಾ ರಾಶಿಯು ಬರ್ತದೆ. ಕನ್ಯಾ ರಾಶಿಯವರಿಗೆ ಈ ಬಾರಿಯಲ್ಲಿ ನಿಮ್ಮ ರಾಶಿಯಿಂದ ಷಷ್ಠ ಅಥವಾ 6ರ ಸ್ಥಾನದಲ್ಲಿ. ಹಾಗಾಗಿ ರಾಹು 3, 6, 10, 11 ನಿಮ್ಮ ರಾಶಿಯಿಂದ 3ರಲ್ಲಿದ್ದಾಗ ನಿಮ್ಮ ರಾಶಿಯಿಂದ 6ರಲ್ಲಿ ಅಥವಾ 10ರಲ್ಲಿ ಅಥವಾ 11ರಲ್ಲಿ ಈ 4 ಸ್ಥಾನಗಳಲ್ಲಿ ಮಾತ್ರ ಉತ್ತಮ ಫಲವನ್ನು ಕೊಡುವಂಥ ಗ್ರಹ ಆಗಿರ್ತಾರೆ. ಹಾಗಾಗಿ ಅವುಗಳನ್ನು ಪಾಪ ಗ್ರಹಗಳು ಅಥವಾ ಅಷ್ಟೊಂದು ಅಶುಭ ಗ್ರಹಗಳು ಅಂತ ಹೇಳ್ತಾರೆ. ಯಾಕಂದರೆ ಅವರು ಕಡಿಮೆ ಒಂದು ಜಾಗದಲ್ಲಿ ಮಾತ್ರ ಒಂದು ರಾಶಿಗಳಿಗೆ ಕೊಡ್ತಾರೆ. ಒಂದು ಕಾಲದಲ್ಲಿ ಒಂದು ಗೋಚರದಲ್ಲಿ 3 ಅಥವಾ 4 ರಾಶಿಗಳಿಗೆ ಮಾತ್ರ ಉತ್ತಮ ಫಲ ಕೊಡುವಂಥವ್ರು. ಉಳಿದ ಈ 8 ಅಥವಾ 9 ರಾಶಿಗಳಿಗೆ ಸ್ವಲ್ಪ ಅನಿಷ್ಟ ಫಲಗಳು ಬರ್ತವೆ. ಹಾಗೆ ಅಶುಭ ಗ್ರಹಗಳು ಒಂದು ಸಾಮಾನ್ಯ ಭಾಷೆಯಲ್ಲಿ ಹೇಳ್ತಾರೆ. ಆದರೆ ಯಾವುದೇ ಗ್ರಹಗಳು ಶುಭ ಅದನ್ನು ಕೊಡ್ತೇವೆ, ಅಶುಭ ಎಲ್ಲನೂ ಕೊಡ್ತೇವೆ, ಎಲ್ಲ ಗ್ರಹಗಳು ಕೊಡ್ತೇವೆ. ಉದಾಹರಣೆಗೆ ಗುರು ಶುಭ ಆಗಿದ್ದರೂ ಕೆಲವೊಂದು ಸಮಯದಲ್ಲಿ ಆತನಿಂದಲೂ ಅಶುಭ ಫಲಗಳಾಗ್ತವೆ. ಹಾಗಾಗಿ ಇವೆಲ್ಲ ಇರ್ತವೆ. ಹಾಗಾಗಿ ಇದನ್ನು ಗಮನದಲ್ಲಿಟ್ಕೊಂಡಾಗ ಅಲ್ಲಿ ಕನ್ಯಾ ರಾಶಿಯವರಿಗೆ ಈ ಬಾರಿ ವಿಶೇಷವಾದ ಶುಭ ಫಲಗಳು ಇಲ್ಲಿ ರಾಹುವಿನಿಂದ ಆಗ್ತಾಯಿದೆ. ಷಷ್ಠದಲ್ಲಿರುವಂಥ ರಾಹುದಾಗಿ ಕನ್ಯಾ ರಾಶಿಯವರಿಗೆ ಗುರುಬಲವು ಈಗ ಇಲ್ಲದೇ ಇದ್ದರೂ ಅಲ್ಲಿ ರಾಹುವಿನಿಂದ ನಿಮಗೆ ಈ ಕಾಲದಲ್ಲಿ ಆರೋಗ್ಯದ ಮೇಲೆ, ಜೊತೆಗೆ ಹಣಕಾಸಿನ ಮೇಲೆ, ಜೊತೆಗೆ ವ್ಯಾಪಾರ ಉದ್ಯೋಗದಲ್ಲಿ ಪ್ರಯೋಜನಗಳು ಬರ್ತವೆ. ಆಕಸ್ಮಿಕ ಧನಲಾಭ ಆಗುತ್ತೆ. ವಿಶೇಷವಾಗಿ ಯಾರ್ಯಾರು ರಾಜಕೀಯದಲ್ಲಿ ಅಥವಾ ಸರ್ಕಾರಿ ಮೂಲದಲ್ಲಿದ್ದಾರೆ, ಜೊತೆಗೆ ಈ TV, ಸಿನಿಮಾ, ಮಾಧ್ಯಮ ಕಲಾವಿದರು ಅಥವಾ ಭಿನ್ನವಿತರ ಸಾಂಸ್ಕೃತಿಕ ರಂಗದಲ್ಲಿ ಕೆಲಸ ಮಾಡೋರು ಅಥವಾ ಕಂಪ್ಯೂಟರು, ಎಲೆಕ್ಟ್ರಾನಿಕ್, ಸಿನಿಮಾ, IT, BT ಮುಂತಾದ ಕ್ಷೇತ್ರಗಳು, ಆಧುನಿಕ ತಂತ್ರಜ್ಞಾನ, ಆಧುನಿಕ ವಿಜ್ಞಾನದ ಕ್ಷೇತ್ರದಲ್ಲಿ ಇರುವಂಥವರು, ಸಂಶೋಧಕರು ಮುಂತಾದ ಹಲವಾರು ಕ್ಷೇತ್ರಗಳಿಗೆ, ಇನ್ನು ಟೀಚಿಂಗ್ ಮಾಡುವಂಥ ಒಂದು ವೃತ್ತಿಯವರಿಗೆ, ಟೀಚರು, ಲೆಕ್ಚರರು, ಪ್ರೊಫೆಸರು ಮುಂತಾದವರಿಗೆ ಇವರಿಗೆ ಭಾಳಷ್ಟು ಉತ್ತಮ ಪ್ರಯೋಜನಗಳು ಈ ಬಾರಿ ರಾಹು ಕೊಡಲಿದ್ದಾನೆ. ಹಾಗೆ ಅನೇಕ ರೀತಿಯ ನಿಮಗೆ ಯಶಸ್ಸು ಕೀರ್ತಿ ಆಗುತ್ತೆ. ನಿಮಗೆ ಪ್ರಮೋಷನು, ಬಡ್ತಿ ಸಿಗುವಂಥದ್ದೆಲ್ಲ ಸಿಗುತ್ತೆ. ಹೊಸ ಹುದ್ದೆಗಳು ಸಿಗ್ಬೋದು. ಅಥವಾ ನಿಮಗೆ ಇನ್ನಿತರ ಯಾವುದೇ ಪ್ರಸಿದ್ಧವಾದ ಬೇರೆ ಬೇರೆ ಸಂಸ್ಥೆಗಳಲ್ಲಿ ನಿಮಗೆ ಆಫರ್ ಲೆಟರ್ ಬಂದು ಅಲ್ಲಿ ಜಾಬ್ ಆಗುವಂಥದ್ದಾಗಲಿ ಅನೇಕ ರೀತಿಯ ಉತ್ತಮ ಪ್ರಯೋಜನ ಆಗುತ್ತೆ. ಜೊತೆಗೆ ಆರೋಗ್ಯದ ಒಂದು ಸಮಸ್ಯೆಗಳು ದಿಢೀರಾಗಿ ನಿಮಗೆ ಪ್ರೌಢಸದೃಶವಾಗಿ ಗುಣಮುಖ ಆಗ್ಬೋದು. ಅಂದರೆ ತುಂಬ ಕಾಲದಿಂದ ಇದ್ದಂಥ ನೋವುಗಳು, ತುಂಬ ಕಾಲದ ಇದ್ದಂಥ ಅಲರ್ಜಿಗಳು ಈಗ ಇದ್ದಕ್ಕಿದ್ದಂತೆ ತಾನಾಗಿಯೇ ಮಾಯ ಆಗೋದು. ಅದೆಲ್ಲ ಕೇಳಿರ್ತೇವೆ. ಅದನ್ನೆಲ್ಲ ಗಮನಿಸಿ. ಎಷ್ಟೋ ಔಷಧಿಗಳು ಅಥವಾ ಎಷ್ಟೋ ಉಪಚಾರ ಮಾಡಿದರೂ ಆ ಗುಣವಾಗದಿರ್ತದೆ. ಕೆಲವೊಮ್ಮೆ ತನ್ನಿಂದ ತಾನೇ ಮಾಯ ಆಗೋ, ತನ್ನಿಂದ ತಾನೇ ಗುಣಮುಖ ಅಂತಹ ಘಟನೆಗಳು ಕೆಲವೊಂದು ಕನ್ಯಾ ರಾಶಿಯವರಿಗೆ ಆಗುತ್ತೆ. ಇನ್ನು ಹಲವಾರು ಕನ್ಯಾ ರಾಶಿಯ ಸಾಧಕರಿಗೆ
ಅನೇಕ ರೀತಿಯ ಪ್ರಶಸ್ತಿ ಕೀರ್ತಿ ಸನ್ಮಾನಗಳು ಬರ್ಬೋದು. ಕ್ರೀಡಾಪಟುಗಳು, ಕಲಾವಿದರು ಅಥವಾ ಇನ್ನಿತರ ಸಾಂಸ್ಕೃತಿಕ ರಂಗದ ಸಾಧಕಗಳು, ಕವಿಗಳು, ಸಾಹಿತಿಗಳು ಮುಂತಾದವರಿಗೆ ವಿಶೇಷವಾದ ಒಂದು ಸರ್ಕಾರದಿಂದಲೋ ಅಥವಾ ಸಾರ್ವಜನಿಕ ಸಂಸ್ಥೆಯಿಂದಲೋ ಸನ್ಮಾನ, ಕೀರ್ತಿ, ಉಡುಗೊರೆ, ಬಿರುದುಗಳೆಲ್ಲ ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ಕೊಡಲಿದ್ದಾನೆ. ಇದೆಲ್ಲ ಅಪರೂಪಕ್ಕೆ ಸಿಗುವಂತಹ ಒಂದು ಘಟನೆಗಳು, 18 ವರ್ಷಕ್ಕೊಮ್ಮೆ ಸಿಗುವಂಥದ್ದು ಹೇಳಿದ್ದೇನೆ. ಹಾಗಾಗಿ ಯಾರ್ಯಾರಿಗೆ ಉತ್ತಮ ಫಲಗಳು ಬಂದಿವೆ ಅದನ್ನು ನೀವು ಚೆನ್ನಾಗಿ ಗಮನದಲ್ಲಿಟ್ಕೊಂಡು ಆ ಡೈರೆಕ್ಷನಲ್ಲಿ ಸ್ವಲ್ಪ ನೀವು ಕೆಲಸ ಮಾಡಿ. ಆಗ ಅಂಥ ಡೈರೆಕ್ಷನಲ್ಲಿ ಕೆಲಸ ಮಾಡಿದಾಗ ಅದು ಖಂಡಿತವಾಗಿ ಅದು ಟ್ಯೂನ್ ಆಗಿ ಅಂದರೆ ಅದು ನಿಮಗೆ ಹೊಂದಾಣಿಕೆಯಾಗಿ ಆ ಒಂದು ಉತ್ತಮ ತರಂಗಗಳು ನಿಮಗೆ ಫಲ ಸಿಗುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ವಿದ್ಯಾರ್ಥಿಗಳಿಗೂ ಶುಭದ, ಯುವಕರಿಗೆ ಉದ್ಯೋಗ ಸಿಗುವಂಥದ್ದಾಗಲಿ, ಶಿಕ್ಷಣ ಶಿಕ್ಷಣ ಸಂಸ್ಥೆಯಲ್ಲಿ ಅವ್ರಿಗೆ ಉತ್ತಮವಾದ ಸೀಟುಗಳು ಸಿಗೋದಾಗಲಿ, ಇನ್ನು ವಿವಾಹ ಅಪೇಕ್ಷಿತರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಶುಭ ಲಾಭಗಳನ್ನು ರಾಹು ಕನ್ಯಾ ರಾಶಿಯವರು ಕೊಡಿದ್ದಾರೆ. ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ. ಆಸಕ್ತಿ ಉಳ್ಳಂಥ ಕನ್ಯಾ ರಾಶಿಯವರು ಕೊನೆಗೆ ಹೇಳ್ತಕ್ಕಂಥ ರಾಹುವಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು. ಮುಂದೆ ತುಲಾರಾಶಿಗೆ ಈ ಒಂದು ಚಲನೆ ಅಷ್ಟೇನು ಪೂರಕವಾಗಿಲ್ಲ. ಮಿಶ್ರ ಫಲಗಳ ಒಂದು ಸ್ಥಾನ ಬರುತ್ತೆ. ನಿಮ್ಮ ರಾಶಿಯಿಂದ ಪಂಚಮ ಅಥವಾ ಐದನೇ ಮನೆ ಆಗಿದ್ದರೂ ನೀವು ಹೆಚ್ಚೇನು ಆತಂಕ ಭಯ ಪಡೋದಿಲ್ಲ. ಅಲ್ಲಿ ನಿಮಗೆ ರಾಹುವಿನ ಬೆಂಬಲ ಇಲ್ಲದಿದ್ದರೆ ಏನಾಯಿತು, ಕೇತು ನಿಮ್ಮ ಬೆಂಬಲಕ್ಕಿದ್ದಾನೆ. ಅದೇ ರೀತಿ ಶನಿ ಮಹಾರಾಜರು ನಿಮಗೆ ಪೂರಕವಾಗಿದ್ದಾರೆ. ಗುರುವಿನ ಬಲ ಇದೆ. ಹಾಗಾಗಿ ದೀರ್ಘಚಾರಿ ಗ್ರಹಗಳಲ್ಲಿ 3 ಗ್ರಹಗಳು ನಿಮ್ಮ ಒಂದು ಪರವಾಗಿ ಇದೆ. ಯಾವ ರೀತಿ ಈ ಒಂದು ವೃಷಭ ರಾಶಿಗೆ ಇರ್ತದೋ ಅದೇ ರೀತಿ ಈ ಒಂದು ನಿಮ್ಮ ರಾಶಿಗೆ ಈ ಬಾರಿ ವಿಶೇಷವಾಗಿ ಈ ಒಂದು 3 ಗ್ರಹಗಳ ಒಂದು ವಿಶೇಷವಾದ ಲಾಭ ಇರುತ್ತೆ. ಅಲ್ಲಿ ಇರತಕ್ಕಂತಹ ಒಂದು ತುಲಾರಾಶಿಯವರಿಗೆ ರಾಹುವಿನ ಒಂದು ಪಂಚಮದ ಚಲನೆಯಿಂದ ಕೆಲವೊಂದು ಅಡ್ಡ ಪರಿಣಾಮ ಆಗ್ಬೋದು. ಯಾಕಂದರೆ ರಾಹುವಿನಿಗೆ ಪಂಚಮದಲ್ಲಿ ಆತನ ಒಳ್ಳೆಯ ಫಲ ರಾಹು ಕೊಡೋದಿಲ್ಲ. ಕೇತುವು ನಿಮಗೆ ಸಿಗುವಂಥ ಲಾಭ ಸ್ಥಾನದ ಫಲ ಕೊಡ್ತಾನೆ. ಶನಿ ಮಹಾರಾಜರು ನಿಮಗೆ ಅಷ್ಟೇನು ಈಗ ಪೂರಕವಾಗಿ ಫಲವನ್ನು ಕೊಡ್ತಾರೆ. ಗುರುವು ನಿಮಗೆ ನವಮದಲ್ಲಿ ಪೂರಕವಾಗಿ ಭಾಗ್ಯಸ್ಥಾನದ ಫಲವನ್ನು ಕೊಡ್ತಾರೆ. ಇಲ್ಲಿ ರಾಹುವಿನಿಂದ ಕೆಲವೊಮ್ಮೆ ನಿಮಗೆ ಅಡ್ಡ ಪರಿಣಾಮಗಳು ಪಂಚಮದಲ್ಲಿ ಏನಾಗು ಅಂದರೆ ಮನಸ್ಸಿನ ಸ್ವಲ್ಪ ಚಿಂತೆ ಹೆಚ್ಚಳಾಗುತ್ತೆ. ಜೊತೆಗೆ ತಂದೆ ಮಕ್ಕಳ ಮಧ್ಯೆ, ತಾಯಿ ಮಕ್ಕಳ ಮಧ್ಯೆ ಬಾಂಧವ್ಯ ಹದಗೆಡಬಹುದು, ಅಥವಾ ಕಿರಿಯರ ಜೊತೆಗೆ ಸಂಬಂಧಗಳು ಹದಗೆಡಬಹುದು, ಅಥವಾ ನಿಮ್ಮ ಕಿರಿಯರು ನಿಮ್ಮ ಸ್ವಂತ ಮಕ್ಕಳು ಏನಾದರೂ ಒಂದು ಅಪಚಾರವನ್ನು ಮಾಡಿ ನಿಮಗೆ ಅಪಕೀರ್ತಿ ತರೋದಾಗಲಿ, ಅವರು ಏನಾದರೂ ಅನೈತಿಕ ವಿಚಾರಗಳ ಕೈ ಹಾಕಿ ಅದರ ಮೂಲಕ ನಿಮಗೆ ಕೆಟ್ಟ ಹೆಸರು ತರೋದಾಗಲಿ ಇವೆಲ್ಲ ಆಗುತ್ತೆ. ಜೊತೆಗೆ ಅವರು ಏನಾದರೂ ಒಂದು ಮಾಡುವ ನಿರ್ಧಾರಕ್ಕೆ ನೀವು ಅಡೆತಡೆ ಒಡ್ಬೋದು. ನಿಮ್ಮ ನಿರ್ಧಾರಕ್ಕೆ ಅವರು ಅಡ್ಡ ಬರುವಂಥದ್ದು, ಅಥವಾ ಹಣದ ವಿಚಾರ, ಆಸ್ತಿ ವಿಚಾರ, ಅಥವಾ ಈ ಮದುವೆ ಅಥವಾ ಇನ್ನಿತರ ಸಂಬಂಧಗಳ ವಿಚಾರ. ಹಾಗಾಗಿ ಪೋಷಕರು ಮತ್ತು ಮಕ್ಕಳ ಮಧ್ಯೆ, ಅಥವಾ ತಂದೆ ತಾಯಿ ಮತ್ತು ಮಕ್ಕಳ ಮಧ್ಯೆ ಬಾಂಧವ್ಯದಲ್ಲಿ ಸ್ವಲ್ಪ ಇಂಥ ಒಂದು ಬಿರುಕುಗಳು ಬರ್ಬೋದು. ಜೊತೆಗೆ ಈ ಕಾಲದಲ್ಲಿ ಸ್ವಲ್ಪ ನಿಮಗೆ ಶತ್ರುಗಳು, ಗುಪ್ತ ಶತ್ರುಗಳು ಹೆಚ್ಚಳಾಗ್ತಾರೆ. ಈ ಕಾಲದಲ್ಲಿ ಗುಪ್ತ ಶತ್ರುಗಳ ಕಾಟ ಬರ್ಬೋದು. ಅದು ವಿಶೇಷವಾಗಿ ನಿಮ್ಮದೇ ರೀತಿಯ ವೃತ್ತಿಯಲ್ಲಿರೋದು, ನಿಮ್ಮದೇ ರೀತಿಯ ಪ್ರೊಫೆಷನಲ್ಲಿರೋದು, ನಿಮ್ಮದೇ ಒಂದು ಬಿಸ್ನೆಸ್ ಮಾಡೋಂಥವ್ರು, ಪ್ರತಿಸ್ಪರ್ಧಿಗಳಂತರು, ಕಾಂಪಿಟೇಟರ್ಸ್ಗಳ ಕಾಟ ಈಗ ಸ್ವಲ್ಪ ತುಲಾರಾಶಿಯವರಿಗೆ ಸ್ವಲ್ಪ ತಲೆನೋವು ಉಂಟು ಮಾಡ್ಬೋದಾಗಿದೆ. ಇನ್ನು ರಾಜಕೀಯದಲ್ಲಿ ಅಥವಾ ಇನ್ನಿತರ ಸರ್ಕಾರಿ ಮೂಲದಲ್ಲಿ ಇರುವಂಥವ್ರಿಗೆ ಹಾಗೆ ನಿಮಗೂ ವಿವಿಧ ರೀತಿಯ ಪ್ರತಿಸ್ಪರ್ಧಿಗಳ ಕಾಟ, ಪ್ರತಿದ್ವಂದ್ವಿಗಳ ಕಾಟ, ಪ್ರತಿಪಕ್ಷಗಳಿಂದ ನಿಮ್ಮ ಮೇಲೆ ಏನಾದರೂ ಗೂಬೆ ಕೂರಿಸೋದಾಗಲಿ, ನಿಮ್ಮ ಮೇಲೆ ಏನಾದರೂ ಒಂದು ಆರೋಪ ಆಪಾದನೆ ಮಾಡೋದು ಇವೆಲ್ಲ ಬರ್ಬೋದಾಗಿದೆ. ಇವೆಲ್ಲವೂ ನಿಮಗೆ ಹೆಚ್ಚೇನು ಅಡ್ಡ ಪರಿಣಾಮಗಳನ್ನು ಬರೆದಿಲ್ಲ. ತಾತ್ಕಾಲಿಕವಾಗಿ ಕೆಲವೊಂದು ಸಣ್ಣ ಪುಟ್ಟ ಒಂದು ವೈಯಕ್ತಿಕ ನಿಮ್ಮ ಪ್ರತಿಭೆಯ ಮೇಲೆ, ವೈಯಕ್ತಿಕವಾದ ವಿಚಾರದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರ್ಬೋದು ಹೊರತು ಹೆಚ್ಚಿನ ಏನು ತೊಂದರೆಗಳಿಲ್ಲ. ಆರ್ಥಿಕವಾಗಿ ಜೊತೆಗೆ ಉದ್ಯೋಗ ವ್ಯಾಪಾರ ವಿಚಾರದಲ್ಲಿ ಅಷ್ಟೇನು ತೊಂದರೆಗಳು ಬರೋದಿಲ್ಲ. ಯಾಕಂದರೆ ಅಲ್ಲಿ ಬಲಶಾಲಿಯಾದ ಗುರು, ಶನಿ ಮತ್ತು ಕೇತುಗಳ ನಿಮಗೆ ವಿಶೇಷವಾದ ರಕ್ಷಣಾ ಕವಚ ಇದ್ದಿರದೆ ಕೆಲವೊಮ್ಮೆ ಸಾಂಕೇತಿಕವಾಗಿ ಕೆಲವೊಂದು ಹಂತಗಳಲ್ಲಿ ಇಂಥ ಒಂದು ಅಡ್ಡ ಪರಿಣಾಮಗಳು. ವಿಶೇಷವಾಗಿ ನೀವು ಮಕ್ಕಳ ಜೊತೆಗೆ, ಕಿರಿಯರ ಜೊತೆಗೆ ವಿಶೇಷವಾದ ಒಂದು ಬಾಂಧವ್ಯವನ್ನು ಇಟ್ಕೊಳ್ಳಿ. ಯಾವುದೇ ರೀತಿಯ ವಾಗ್ವಾದ, ಕಲಹಗಳಿಗೆ ಒಂದು ಅವಕಾಶ ಕೊಡಬೇಡಿ. ಜೊತೆಗೆ ಈಗಿನ ಒಂದು ಮಾಧ್ಯಮದ ಯುಗದಲ್ಲಿ ಬೇರೆ ಬೇರೆ ರೀತಿಯನ್ನು ವಿಡಿಯೋ ಮಾಡೋದೆಲ್ಲ ನೋಡ್ತೀವಿ. ಹಾಗಾಗಿ ಇಂಥ ಒಂದು ಯಾವುದೇ ರೀತಿಯ ಒಂದು ಇನ್ನಿತರ ಕಲಹ ಮಾಡುವಾಗ, ವಾಗ್ವಾದ ಮಾಡುವಾಗ, ಅಥವಾ ಅಪಚಾರಗಳನ್ನು ಮಾಡುವಾಗ, ಅದು ಯಾರನ್ನು ನಿಂದಿಸುವಾಗ ಅದರ ಒಂದು ಯಾವುದೇ ರೀತಿ ನಿಮ್ಮ ವಿಡಿಯೋಗಳೆಲ್ಲ ಪ್ರಸಾರ ಆಗೋದಾಗಲಿ, ಅಥವಾ ಅಂಥ ಮಾಧ್ಯಮದ ಮೂಲಕ ನಿಮಗೆ ಸ್ವಲ್ಪ ಮಾನ ಹರಾಜಾಗುವಂಥ ಘಟನೆ ಎಲ್ಲ ಇರುತ್ತೆ. ಆ ಬಗ್ಗೆ ಸ್ವಲ್ಪ ತುಲಾರಾಶಿಯವರು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅದರ ಹೊರತು ಹೆಚ್ಚಿನ ಅಡ್ಡ ಪರಿಣಾಮಗಳನ್ನೆಲ್ಲ. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ರಾಹು ಅಥವಾ ದೇವತೆಗಳಿಗೆ ಸಂಬಂಧಪಟ್ಟ ಫೋಕಸ್ ಭಾರತದಲ್ಲಿ ನೀವು ಹೇಳ್ಬೋದಾಗಿದೆ ತುಲಾರಾಶಿಯವರು. ಮುಂದೆ ವೃಶ್ಚಿಕ ರಾಶಿಗೆ ಈ ಒಂದು ರಾಹುವಿನ ಚಲನೆ ಸ್ವಲ್ಪ ಸಂಕಷ್ಟದಾಯಕವಾಗಿರುತ್ತೆ. ಅರ್ಧಾಷ್ಟಮದಲ್ಲಿ ಬರುವಂಥ ರಾಹು ಅಂದರೆ ನಿಮ್ಮ ಮನೆ ರಾಶಿಯಿಂದ 4ನೇ ರಾಶಿಯಲ್ಲಿ ವೃಶ್ಚಿಕದಿಂದ ಅಲ್ಲಿ 4ನೇ ರಾಶಿಯಾದ ಕುಂಭದಲ್ಲಿ ಇರುವಂತಹ ಘಟನೆ ಆಗಿರೋ ಕಾರಣ ನಿಮಗೆ ಈ ಕಾಲದಲ್ಲಿ ಸ್ವಲ್ಪ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಬರ್ತವೆ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಗುರು, ಶನಿ ಅವರು ಪೂರಕವಾಗಿ ಇರುವುದಿಲ್ಲ. ಹಾಗಾಗಿ ರಾಹುವಿನ ಈ ಅಡ್ಡ ಪರಿಣಾಮ ನಿಮಗೆ ಸ್ವಲ್ಪ ಗಂಭೀರವಾದ ತೊಂದರೆ ಕೊಡ್ಬೋದು. ಕಳೆದ ವರ್ಷದಲ್ಲಿ ನಿಮಗೆ ಗುರುಬಲ ಇತ್ತು, ಆದರೆ ಈಗ ನಿಮಗೆ ಗುರುಬಲದಿಲ್ಲ. ಆದರೆ ಒಂದು ಸಮಾಧಾನಕರ ಅಂದರೆ ನಿಮಗೆ ಕಳೆದ ವರ್ಷವೂ ಕೇತು ಪೂರಕವಾಗಿದ್ದ ಲಾಭದಲ್ಲಿ, ಈ ವರ್ಷ ಆತನು ಕರ್ಮದಲ್ಲಿ ನಿಮಗೆ ಪೂರಕವಾಗಿ ಅಂದರೆ ನಿಮಗೆ ಲಾಭದಾಯಕವಾಗಿ ಬಂದಿದ್ದಾನೆ. ಹಾಗಾಗಿ ಕೇತುವಿನ ಬೆಂಬಲ ನಿಮಗೆ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಪರಿಣಾಮವನ್ನು ಖಂಡಿತ ಕೊಡುತ್ತೆ. ಆದರೆ ರಾಹುವಿನ ಅಡ್ಡ ಪರಿಣಾಮಗಳ ಬಗ್ಗೆ ನೀವು ಖಂಡಿತ ಚಿಂತಿತರಾಗಬೇಕಾಗುತ್ತೆ. ಅಲ್ಲಿ ನೀವು ವಿಶೇಷವಾಗಿ ಅನೇಕ ರೀತಿಯ ಮಾನಹಾನಿಕರ ಘಟನೆ ಜರುಗುತ್ತೆ. ನಿಮ್ಮ ಮೇಲೆ ಆರೋಪ ಅಪರಾಧಗಳು ಬರ್ತವೆ.
ವಿಶೇಷವಾಗಿ ಬೇರೆ ಬೇರೆ ರೀತಿಯ ಒಂದು ಸಾರ್ವಜನಿಕ ಹುದ್ದೆಯಲ್ಲಿರೋರಿಗೆ, ಸರ್ಕಾರಿ ಹುದ್ದೆಯಲ್ಲಿರೋರಿಗೆ, ರಾಜಕೀಯದಲ್ಲಿ ಇರೋರಿಗೆ ಅಥವಾ ರಾಜಕೀಯವಾದ ಸಚಿವ ಸ್ಥಾನದಲ್ಲಿ ಇರುವಂಥವರಿಗೆ ಅಥವಾ ಶಾಸಕ ಸಂಸದರು ಇರ್ಬೋದು, ಇಂತಹ ಒಂದು ಸಾರ್ವಜನಿಕ ಒಂದು ಜೀವನದಲ್ಲಿ ಇರುವಂಥವರಿಗೆ ಅನೇಕ ರೀತಿಯ ಕಪ್ಪು ಚುಕ್ಕೆಗಳು ಬರುತ್ತದೆ. ನಿಮ್ಮ ಮೇಲೆ ಕಾನೂನು ಕ್ರಮಗಳು ಬರುವಂಥದ್ದು, ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು, ಅಥವಾ ನಿಮ್ಮ ಯಾವುದೇ ಹಿಂದಿನ ಯಾವುದೇ ವಿಚಾರಗಳು ಈಗ ಬಯಲಿಗೆ ಬರುವಂಥದ್ದು, ಅದರ ಮೂಲಕ ನಿಮ್ಮ ಮೇಲೆ ಕಾನೂನು ಕ್ರಮದಿಂದ ಶಿಕ್ಷೆಗಳು ಆಗುವಂಥ ಇಂತಹ ಘಟನೆ ಆಗುತ್ತೆ. ಇನ್ನು ಇಷ್ಟು ದಿನ ನಿಮಗೆ ಬಂಧುಗಳು ಮಿತ್ರರು ಆಗಿದ್ದರು, ಅವರು ನಿಮ್ಮಿಂದ ಈಗ ದೂರ ಆಗುವಂಥದ್ದು. ನಿಮ್ಮ ಮೇಲೆ ಯಾವುದೇ ಒಂದು ಅನುಮಾನಾಸ್ಪದ ವಿಚಾರವಾದ ಅಥವಾ ಯಾವುದೇ ಒಂದು ಕಪ್ಪು ಚುಕ್ಕೆ ಬಂದಾಗ ನಿಮ್ಮ ವಿಚಾರವನ್ನು ಇನ್ನಷ್ಟು ಜನರಿಗೆ ಅವರು ಅದನ್ನು ಪ್ರಚಾರ ಮಾಡುವಂಥದ್ದು ಎಲ್ಲ ಆಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಅನೇಕ ರೀತಿಯ ಒಂದು ಮಾನಹಾನಿಕರ ಘಟನೆ, ಮನಸ್ಸಿಗೆ ಉದ್ವಿಗ್ನವಾದ ಘಟನೆ, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಜೊತೆಗೆ ನಿಮ್ಮದೇ ಬಂಧುಗಳು, ನಿಮ್ಮದೇ ಮಿತ್ರರು, ನಿಮ್ಮದೇ ಜೊತೆಗಾರರು ನಿಮಗೆ ವಿರುದ್ಧವಾದ ಒಂದು ಸಂಚನ್ನು ಮಾಡೋದಿಲ್ಲ ಘಟನೆ ಜರುಗುತ್ತೆ. ಹಾಗೆ ಈ ಕಾಲದಲ್ಲಿ ಇಂತಹ ವಿಚಾರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಇನ್ನು ವ್ಯಾಪಾರ, ಉದ್ಯಮ, ವೃತ್ತಿ ನಿರತರು ಹಾಗೆಯೇ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ನಿಷ್ಠೆಯನ್ನು ಕಾಪಾಡಿಕೊಳ್ಳಿ. ಅಲ್ಲಿ ನಿಮ್ಮ ಮೇಲೆ ಯಾವುದಾದ್ರು ಒಂದು ಅಡ್ಡ ಪರಿಣಾಮಗಳು ಬರ್ಬೋದು, ಅಥವಾ ನಿಮ್ಮ ಪ್ರಾಡಕ್ಟ್ನ ಮೇಲೆ ಕಂಪ್ಲೇಂಟ್ ಬರೋದಾಗಲಿ, ಅಥವಾ ನಿಮ್ಮ ಮೇಲೆ ಏನಾದರೂ ತೆರಿಗೆ ಅಥವಾ ಇನ್ನಿತರ ಸರ್ಕಾರ ಇಲಾಖೆಗಳಿಂದ ಕ್ರಮಗಳು ಬರೋದಾಗಲಿ, ಕಾನೂನು ಭಂಗಿಸಿದ ಮೇರೆಗೆ ನಿಮ್ಮ ಮೇಲೆ ಏನಾದರೂ ಕ್ರಮಗಳು ಬರೋದಾಗಲಿ, ಅಥವಾ ನಿಮ್ಮ ಉದ್ಯಮಕ್ಕೆ, ವ್ಯಾಪಾರಕ್ಕೆ ಏನಾದರೂ ತಡೆಗಳನ್ನು ಒಡ್ಡುವಂಥದ್ದು ಮಾಡುವಂಥೆಲ್ಲ ಇರುತ್ತೆ. ಹಾಗಾಗಿ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ತಲೆನೋವಿನ ಘಟನೆ ಜಾಸ್ತಿ ಇರುತ್ತೆ. ವೈಯಕ್ತಿಕ ವಿಚಾರದ ಮೇಲೂ, ಬಾಂಧವ್ಯದ ಮೇಲೂ, ಜೊತೆಗೆ ನಿಮ್ಮ ಒಂದು ಏನು ವೃತ್ತಿ ಅಥವಾ ಪ್ರೊಫೆಷನ್ ಏನು ಮಾಡಿದ್ರೆ ಅದು ಪ್ರೊಫೆಷನಲ್ ಸಹ ಏರುಪೇರಿನ ಘಟನೆ ರಾಹು ತಂದು ಕೊಡ್ಬೋದಾಗಿದೆ. ಇನ್ನು ಕೆಲವೊಬ್ಬರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಹ ಈ ಅಡ್ಡ ಪರಿಣಾಮ ಬರ್ಬೋದು. ಆರೋಗ್ಯದಲ್ಲಿ ಈಗಾಗಲೇ ಇದ್ದಂಥ ನಿಮ್ಮ ಅನಾರೋಗ್ಯ ಸಮಸ್ಯೆಗಳು ಈ ಸ್ಟ್ರೆಸ್ಸಿನಿಂದ, ಅಂದರೆ ಮಾನಸಿಕ ಒತ್ತಡದಿಂದ ನಿಮ್ಮ ಆರೋಗ್ಯದ ಮೇಲೆ ಒಂದು ಪರಿಣಾಮ ಆಗುತ್ತೆ. ಅದನ್ನು ವಿಜ್ಞಾನವು ಸಹ ಹೇಳುತ್ತೆ. ಅಂದರೆ ಯಾವಾಗ ಮನುಷ್ಯನಲ್ಲಿ ಸ್ಟ್ರೆಸ್ ಆಗುತ್ತೆ ಅದರಿಂದ ಶುಗರ್ ವೇರಿಯೇಷನ್ ಆಗುತ್ತೆ, BP ವೇರಿಯೇಷನ್ ಆಗುತ್ತೆ, ಹಾರ್ಟ್ ಬೀಟ್ ವೇರಿಯೇಷನ್ ಆಗುತ್ತೆ ಅಂತ ಅದನ್ನು ವಿಜ್ಞಾನ ಸಹ ಒಪ್ಪತ್ತೆ. ಅದೇ ರೀತಿ ಈ ಒಂದು ಮನಸ್ಸಿನ ಮೇಲೆ ಆಗುವಂಥ ಅಡ್ಡ ಪರಿಣಾಮ, ನೆಗೆಟಿವ್ ಥಾಟ್ಗಳೆಲ್ಲ ನಿಮ್ಮ ದೇಹದ ಮೇಲೂ ಅಡ್ಡ ಪರಿಣಾಮ ಬೀರ್ಬೋದು, ಅದರ ಮೂಲಕ ಆರೋಗ್ಯಕ್ಕೂ ಹಾನಿ ಆಗ್ಬೋದು. ಹಾಗಾಗಿ ಇವೆಲ್ಲವನ್ನು ನೀವು ಗಮನದಲ್ಲಿಟ್ಕೊಂಡು ನೀವು ಸಂಯಮವನ್ನು ಕಾಪಾಡ್ಕೊಳ್ಬೇಕು, ಬಾಂಧವ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕು, ನಿಮ್ಮ ಮಾತು, ನಡವಳಿಕೆ ಜೊತೆಗೆ ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೊಳ್ಬೇಕು. ಇಷ್ಟು ದಿನ ನಾವು ಏಕಸ್ವಾಮ್ಯ, ಅಂದರೆ ನಿಮ್ಮದೇ ಒಂದು ಮಾತುಗಳು, ನಿಮ್ಮದೇ ಒಂದು ಅಧಿಕಾರ ಚಲಾವಣೆ ಆಗಿತ್ತು. ಆದರೆ ಈಗ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ನೀವು ತಗ್ಗಿ ಬಗ್ಗಿ ಅಥವಾ ಹೊಂದಾಣಿಕೆ ಮಾಡುವಂಥದ್ದನ್ನು ಕಲಿಯಬೇಕಾಗತ್ತೆ. ಹಾಗೆ ಈ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆ ಖಂಡಿತ ವೃಶ್ಚಿಕ ರಾಶಿ ಇರಬೇಕು. ಕೊನೆಗೆ ಹೇಳ್ತಕ್ಕಂಥ ರಾಹುವಿಗೆ ಸಂಬಂಧಿತವಾದ ದೇವತೆಗಳಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆ ಮಾಡಬೇಕಾಗತ್ತೆ. ಇನ್ನು ಬರುವಂಥದ್ದು ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಈ ಒಂದು ರಾಹುವಿನಿಂದ ಲಾಭ ಪಡೆಯುವಂಥ ಕೊನೆಯ ರಾಶಿ ಆಗಿರುತ್ತೆ. ಕೊನೆಯ ಮತ್ತು 4ನೇ ರಾಶಿ ಆಗಲೇ ಹೇಳಿದ್ದೇನೆ. ಈ ಮೇಷ, ವೃಷಭ ಮತ್ತು ಕನ್ಯಾ ರಾಶಿ ಹೇಳಿದಂಥ 3 ರಾಶಿಗಳು. ಈಗ 4ನೇದು ಮತ್ತು ಕೊನೆಯ ರಾಶಿಯಾಗಿ ಅಲ್ಲಿ ಧನುರಾಶಿ ಬರುತ್ತೆ. ನೇರವಾದ ಲಾಭ ಪಡೆಯುವಂಥ ರಾಶಿ ಧನುರಾಶಿ ಬಂದಿದೆ. ಧನುರಾಶಿಗೆ ಈ ಬಾರಿ ಇರುವಂತಹ ಗುರುವಿನ ಬೆಂಬಲ ನಿಮಗೆ ಇದೆ. ರಾಹು ನಿಮಗೆ ಪೂರಕ. ಕಳೆದ ಬಾರಿ ನಿಮಗೆ ಕೆಚನಲ್ಲಿ ಕೇತು ನಿಮಗೆ ಪೂರಕವಾಗಿದ್ದ. ಕೇತು ನಿಮಗೆ ವಿಶೇಷವಾಗಿ ಅಲ್ಲಿ ಕರ್ಮಸ್ಥಾನದ ಒಂದು ವಿಶೇಷವಾದ ಲಾಭವನ್ನು ಕೊಟ್ಟಿದೆ. ಈಗ ಈ ಪರಿವರ್ತನೆಯಲ್ಲಿ ನಿಮಗೆ ರಾಹುವಿನಿಂದ ನಿಮಗೆ ವಿಶೇಷವಾದ ಲಾಭಗಳು ತೃತೀಯ ಸ್ಥಾನದಲ್ಲಿ ಬರ್ತದೆ. ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಆಗುವಂಥ ಸಹಜ ಸ್ಥಾನದಲ್ಲಿ ಆಗುವಂಥ ರಾಹುವಿನಿಂದಾಗಿ ನಿಮಗೆ ಆಕಸ್ಮಿಕ ಧನಲಾಭ ಆಗುತ್ತೆ. ವ್ಯಾಪಾರದಲ್ಲಿ, ಉದ್ಯಮದಲ್ಲಿ ಮುನ್ನಡೆ ಆಗುತ್ತೆ. ಹಣಕಾಸಿನ ಕೊರತೆ ಎದುರಾಗುವುದಿಲ್ಲ. ಜೊತೆಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗುವಂಥದ್ದು. ಇನ್ನು ಬೇರೆ ಬೇರೆ ರೀತಿಯ ಅದೃಷ್ಟ ಪರೀಕ್ಷೆ ಅಂತ ಹೇಳಿದೆ. ಈಗ ನಾನಾ ರೀತಿಯ ಅದೃಷ್ಟ ಪರೀಕ್ಷೆ ಆನ್ಲೈನ್, ಆಫ್ಲೈನ್ ಎಲ್ಲ ಇರ್ತವೆ. ಹಾಗಾಗಿ ಅವೆಲ್ಲ ಕೆಲವರು ನಿಷೇಧ ಮಾಡಬೇಕಂತಾರೆ ಅಥವಾ ಜೂಜಾಟ ಅಂತಂದು ಹೇಳ್ತಾರೆ. ಹಾಗಾಗಿ ಅವೆಲ್ಲ ಈಗ ಜನರು ಅದರಲ್ಲಿ ಹೆಚ್ಚು ಆಸಕ್ತಿ ಆಗಿದೆ. ಅಂತಹ ವಿಚಾರದಲ್ಲಿ ಸಹ ನಮಗೆ ಕೆಲವೊಮ್ಮೆ ಆಕಸ್ಮಿಕ ಧನಲಾಭಗಳು ಆಗುವಂಥದ್ದು, ಆರ್ಥಿಕವಾಗಿ ಸದೃಢತೆ ಬರುವಂಥದ್ದು. ಇನ್ನು ಸ್ವಂತ ವ್ಯಾಪಾರ, ಸ್ವಂತ ಉದ್ಯಮ, ಸ್ವಂತವಾದ ಕೈಗಾರಿಕೆ, ಇಂಡಸ್ಟ್ರೀಸ್ವರೆಗೆ ಅದನ್ನು ಎಕ್ಸ್ಪಾಂಡ್ ಮಾಡುವಂಥ ಅವಕಾಶ, ಅದರಲ್ಲಿ ಇನ್ನಷ್ಟು ಬಂಡವಾಳ ಹೂಡುವಂಥ ಅವಕಾಶ, ಅಥವಾ ನಿಮಗೆ ಯೋಗ್ಯವಾದ ಪಾಲುದಾರರು, ಪಾರ್ಟ್ನರ್ ಸಿಗುವಂಥ ಅವಕಾಶ ಎಲ್ಲ ಬರುತ್ತೆ. ಇನ್ನು ಉದ್ಯೋಗದಲ್ಲಿರುವಂಥ ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಪ್ರತಿಫಲ, ಹೆಚ್ಚಿನವಾದ ಬೋನಸ್ ಅಥವಾ ಇನ್ಸೆಂಟಿವ್ಗಳು ಸಿಗೋದು, ಪ್ರಮೋಷನ್ಗಳು ಸಿಗುವಂಥದ್ದು, ಅಂದುಕೊಂಡಂಥ ಒಂದು ನಿಮಗೆ ನಿಮ್ಮ ಉದ್ಯೋಗಕ್ಕೆ ಸರಿಯಾದ ಹೆಚ್ಚಿನ ಒಂದು ಮೌಲ್ಯಮಾಪನ ನಿಮಗೆ ಚೆನ್ನಾಗಿ ಸಿಗುವಂಥದ್ದು, ಇವೆಲ್ಲ ಚೆನ್ನಾಗಾಗುತ್ತೆ. ಅದೇ ರೀತಿ ನಿಮ್ಮ ಒಂದು ಕೌಟುಂಬಿಕ ವಿಚಾರದಲ್ಲೂ ಉತ್ತಮ ಫಲ ಇದೆ. ವಸ್ತ್ರಾಭರಣ ಕೊಳ್ಳುವಂಥ ವಿಚಾರ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಮದುವೆ ಮುಂಜಿ ಕೆಲವರಿಗೆ ಫಿಕ್ಸ್ ಆಗುವಂಥದ್ದು, ಭೂಮಿ, ವಾಹನ, ಯಂತ್ರ, ಉಪಕರಣ ಕೊಳ್ಳುವಂಥ ಅವಕಾಶ. ಈ ರೀತಿ ನಿಮ್ಮ ಹಲವಾರು ಕನಸುಗಳು ನನಸಾಗಲಿಕ್ಕೆ ರಾಹು ಈಗ ಈ ಸಹಜ ಸ್ಥಾನದಿಂದ ಹೆಚ್ಚಿನ ಲಾಭವನ್ನು ಕೊಡ್ತಾನೆ. ಆಕಸ್ಮಿಕ ಧನಲಾಭ ಯೋಗ ಇದೆ. ಮನೆಯಲ್ಲಿ ಸಹ ಅನೇಕ ರೀತಿಯ ನೆಮ್ಮದಿಯ ಮತ್ತು ಅನೇಕ ರೀತಿಯ ಮನೋರಂಜನೆ ಮತ್ತು ಸಾಂಸ್ಕೃತಿಕವಾದ ಘಟನೆಗಳು ಜರುಗಬಹುದು. ಜೊತೆಗೆ ವಿವಿಧ ರೀತಿಯ ಒಂದು ಸ್ಥಳಗಳನ್ನು ಪ್ರವಾಸ, ಯಾತ್ರೆ ಹೋಗುವಂಥ ಅವಕಾಶಗಳು ಬರ್ಬೋದು. ಜೊತೆಗೆ ಈ ಒಂದು ವಿದೇಶದ ಮೂಲದಿಂದ ಏನಾದರೂ ವ್ಯಾಪಾರ ವಹಿವಾಟು ಮಾಡೋದ್ರಿಗೆ ವಿದೇಶದಲ್ಲಿ ಇದ್ದವರಿಗೆ ಸಹ ಭಾಳಷ್ಟು ಒಳ್ಳೆಯದಾಗುತ್ತೆ. ವಿದೇಶದಲ್ಲಿ ವ್ಯಾಪಾರ, ಉದ್ಯೋಗ, ವೃತ್ತಿಯನ್ನು ಮಾಡ್ತಿರೋದು ಒಳ್ಳೆಯದಾಗುತ್ತೆ. ವಿದೇಶಕ್ಕೆ ಶಿಕ್ಷಣಕ್ಕೆ ಹೋದರೆ ಅಲ್ಲಿಯೇ ಜಾಬ್ ಸಿಗುವಂಥದ್ದಾಗಲಿ ಅಥವಾ ಅಲ್ಲಿಯೇ ಸೆಟ್ಲ್ ಆಗುವಂಥ ಅವಕಾಶ ಸಿಗುವಂಥದ್ದು. ಈ ರೀತಿ ಅನೇಕ ರೀತಿಯ ನಿಮಗೆ ಆಶ್ಚರ್ಯಕರವಾದ ಪ್ರೌಢಸದೃಶವಾದ ಪರಿಣಾಮಗಳು ರಾಹುವಿನಿಂದ ಈ ಬಾರಿ ಆಗಲಿವೆ. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. 18 ವರ್ಷಕ್ಕೊಮ್ಮೆ ಬರುವಂಥ ಈ ಅಪೂರ್ವವಾದ ಅವಕಾಶ ಧನುರಾಶಿಯವರಿಗೆ ಯಶಸ್ಸಿನ ಲಾಭವನ್ನು ಜೀವನ ಕೊಡುವಂಥದ್ದು, ಅಪೂರ್ವವನ್ನು ಚೆನ್ನಾಗಿ ಸ್ವಲ್ಪ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಈ ರಾಹುವಿಗೆ ಅಥವಾ ದೇವತೆಗಳಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು. ಮುಂದೆ ಮಕರ ರಾಶಿ.
ಮಕರ ರಾಶಿಗೆ ಈ ಒಂದು ರಾಹುವಿನ ಚಲನೆ ನಿಮ್ಮ ರಾಶಿಯಿಂದ ದ್ವಿತೀಯ ಅಥವಾ ಧನಸ್ಥಾನ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ರಾಶಿಯಿಂದ 2ನೇ ಮನೆ, ಮಕರದಿಂದ ಕುಂಭ ಹತ್ತಿರದ 2ನೇ ಪಕ್ಕದ ಮನೆ. ಹಾಗಾಗಿ ಅಲ್ಲಿ ದ್ವಿರ್ದ್ವಾದಶ ದೋಷ ಅಂತ 2-12ರ ದೋಷ ನಿಮಗೆ ವ್ಯಕ್ತವಾಗುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಈ ಶನಿ ಮಹಾರಾಜರು ಪೂರಕವಾಗಿರೋದು ಒಂದು ರೀತಿಯ ಅಡ್ವಾಂಟೇಜ್. ನಾನು ಹೇಳ್ತೇನೆ ಆಗಲೇ ಯಾವ ರಾಶಿಗೆ ಈ 4 ದೀರ್ಘಚಾರಿಗಳು, ಉದಾಹರಣೆಗೆ ಗುರು, ಶನಿ, ರಾಹು, ಕೇತು, ಇದರಲ್ಲಿ ಯಾವುದೇ ಒಂದು ಗ್ರಹಗಳು ನಿಮಗೆ ಪೂರಕವಾಗಿದ್ದಾಗ ನೀವು ಅಷ್ಟು ಭಯ ಪಡಬೇಕಾಗಿಲ್ಲ. ಯಾರ್ಯಾರಿಗೆ ಯಾವುದೇ ಗ್ರಹಗಳು ಪೂರಕವಾಗಿಲ್ಲ, ಯಾವುದೇ ಗ್ರಹಗಳು ಅವರ ಒಂದು ಪರವಾಗಿಲ್ಲ ಅಂಥವ್ರು ತುಂಬ ಎಚ್ಚರಿಕೆ ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಮಕರ ರಾಶಿಯವರಿಗೆ ಅಂಥ ಒಂದು ತುಂಬ ಭಯ ಆತಂಕನೂ ಬೇಕಾಗಿಲ್ಲ. ನಿಮಗೆ ಕೆಲವೊಂದು ಸಾಂಕೇತಿಕವಾಗಿ ಕೆಲವೊಂದು ವಿಚಾರ ಮುನ್ನೆಚ್ಚರಿಕೆ ಬೇಕು ಅಷ್ಟೇ ಹೊರತು ನಿಮಗೆ ದಿಢೀರಾಗಿ ಏನೋ ಅಡ್ಡ ಪರಿಣಾಮಗಳಾಗೋದಿಲ್ಲ, ಅದು ತುಂಬ ಕಂಟಕಗಳು ಅಂಥದ್ದೇನು ಬರೋದಿಲ್ಲ. ಇಲ್ಲಿ ವಿಶೇಷವಾಗಿ ಧನಸ್ಥಾನದಲ್ಲಿ ಇರಬಂದಂತಹ ರಾಹುವಿನಾಗಿ ನಿಮಗೆ ಹಣಕಾಸಿನ ಮೇಲೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಹಣವನ್ನು ನೀರಿನಂತೆ ಖರ್ಚು ಮಾಡಬೇಡಿ. ಯಾವುದೇ ₹1 ಸಹ ನೀವು ಕಳ್ಕೊಳ್ಳುವಾಗ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಯಾರೋದೋ ಮಾತು ನಂಬಿ ಹೂಡಿಕೆ ಮಾಡೋದು, ಯಾರೋ ಒಂದು ಆಮಿಷ ಒಡ್ಡಿದ್ರಂತ ಅಲ್ಲಿ ನಿಮಗೆ ಅದನ್ನು ಇನ್ವೆಸ್ಟ್ ಮಾಡೋದು, ಅಥವಾ ಯಾರೋ ಒಂದು ಸುಳ್ಳು ಕಾರಣ ಹೇಳಿ ನಿಮ್ಮಿಂದ ಹಣವನ್ನು ಪೀಕುವಂಥದ್ದು, ಅದು ಯಾವುದೇ ಒಂದು ಊಹನಾತ್ಮಕ ಯಾವುದೇ ಭೂಮಿಗೆ ಅಂದರೆ ಯಾವುದೋ ಒಂದು ನೀವು ಸ್ಕೆಚ್ ಅಷ್ಟೇ ನೋಡಿರ್ತಾರೆ ಅವರು, ಆನ್ಲೈನಲ್ಲಿ ಯಾವುದೋ ಒಂದು ಫೋಟೋ ನೋಡಿ ಅಲ್ಲಿ ಅದಕ್ಕೆ ನೀವು ಆ ಸೈಟನ್ನು ಬುಕ್ ಮಾಡೋದು, ಇದೆಲ್ಲ ನಡೀತೇವೆ, ನೋಡ್ತೇವೆ. ಅಥವಾ ಒಂದೇ ಸೈಟನ್ನು ಈಗ 10 ಜನರಿಗೆ ಸೇಲ್ ಮಾಡಿದ ಘಟನೆ ಸಹ ನಮ್ಮ ಕಣ್ಣ ಮುಂದೆ ಇದೆ. ಅಂತಹ ಒಂದು ಮೋಸಗಳಿಗೆ, ಆಮಿಷಗಳಿಗೆ, ವಂಚನೆಗಳಿಗೆ ನೀವು ಬಲಿ ಪಶು ಆಗುವಂಥ ಸಾಧ್ಯತೆ ಬರುತ್ತೆ. ಅದು ನಿಮ್ಮದೇ ಓವರ್ ಕಾನ್ಫಿಡೆನ್ಸಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಇಲ್ಲಿ ಈ ರಾಹು ಬಂದಾಗ ನಿಮ್ಮಲ್ಲಿ ಆ ಹಣದ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಮಾಡುವಾಗ, ಪರ್ಚೇಸ್ ಮಾಡುವಾಗ, ಕೊಡುಕೊಳ್ಳುವಾಗ, ಹಣವನ್ನು ಸಾಲ ಕೊಡುವಾಗ, ಸಾಲ ಪಡೆಯುವಾಗ ತುಂಬ ಮುನ್ನೆಚ್ಚರಿಕೆ ಬೇಕು. ಜೊತೆಗೆ ಅದರ ಒಂದು ಸತ್ಯ ಅಸತ್ಯತೆ, ಅದರ ಮತ್ತು ಅಗತ್ಯ ಅನಗತ್ಯದ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿಕೊಂಡು ಸಾವಧಾನವಾಗಿ ಮಾಡಬೇಕು. ಒಟ್ಟಾರೆಯಾಗಿ ನೀವು ಅರ್ಜೆಂಟಲ್ಲಿ ಧುಮುಕೋದಾಗಲಿ, ಅರ್ಜೆಂಟಲ್ಲಿ ಅದರೆಲ್ಲ ಬಗ್ಗೆ ನೀವು ನಿರ್ಧಾರ ತೆಗೆದುಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ವೈಯಕ್ತಿಕ ವಿಚಾರ, ಆರ್ಥಿಕ ವಿಚಾರ, ಕೌಟುಂಬಿಕ ವಿಚಾರದಲ್ಲ ಇಂಥ ಒಂದು ಪ್ರಮೇಯಗಳು ಎದುರಾಗ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಬೇಕು. ಜೊತೆಗೆ ಕೆಲವೊಮ್ಮೆ ಈ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ವ್ರತ ಸಂಚಾರ ಆಗುತ್ತೆ. ಅಂದರೆ ಅದರ ಒಂದು ಹಿನ್ನೆಲೆಯನ್ನು ತಿಳಿದುಕೊಳ್ಳದೆ ನೀವು ಅದಕ್ಕೆ ಪ್ರಯತ್ನ ಮಾಡ್ತಾಯಿದ್ರೆ, ಅಥವಾ ಅದನ್ನು ಎಲ್ಲಿಂದ ಪ್ರಾರಂಭ ಮಾಡಬೇಕು ಅದನ್ನು ಮಾಡದೆ ನೀವು ಮಧ್ಯದಿಂದ ಪ್ರಾರಂಭ ಮಾಡಲಿಕ್ಕೆ ನೋಡ್ತೀರ, ಅವೆಲ್ಲ ನಿಮಗೆ ವ್ರತ ಸಂಚಾರ, ಅಲೆದಾಟಗಳಿಗೆ ಕಾರಣ ಆಗ್ಬೋದು. ಹಾಗಾಗಿ ಇಂತಹ ವಿಚಾರಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಜೊತೆಗೆ ಅನುಭವಿಗಳ ಒಂದು ಅನುಭವವನ್ನು ಪಡೆದುಕೊಳ್ಳಿ. ಯಾಕಂದರೆ ಎಲ್ಲ ವಿಚಾರವನ್ನು ಎಲ್ಲ ತಿಳ್ಕೊಂಡು ಯಾರೂ ಇಲ್ಲ ಭೂಮಿಯಲ್ಲಿ. ಪ್ರತಿಯೊಬ್ಬರಿಗೂ ಒಂದು ಸೀಮಿತವಾದ ವಿಚಾರ ಅಷ್ಟೇ ಗೊತ್ತಿದೆ. ಕೆಲವೊಂದು ವಿಚಾರದಲ್ಲಿ ಮಾತ್ರ ಎಕ್ಸ್ಪರ್ಟ್ ಇರ್ತಾರೆ. ಹಾಗಾಗಿ ಆ ಒಂದು ಎಕ್ಸ್ಪರ್ಟ್ಗಳ ಅಡ್ವೈಸನ್ನು ಅಥವಾ ಯಾರೋ ಪರಿಣಿತರ ಒಂದು ಸಲಹೆಯನ್ನು ಅಥವಾ ಕೆಲವು ಹಿರಿಯರ ಅಥವಾ ಗುರುಗಳ ಇಂಥದಿಗ ಒಂದು ಮಾರ್ಗದರ್ಶನವನ್ನು ಖಂಡಿತ ಪಡೆಯಬೇಕು. ಹಾಗಾಗಿ ನೀವು ನಿಮ್ಮದೇ ಒಂದು ಸ್ವಂತ ನಿರ್ಧಾರ ತೆಗೆದುಕೊಂಡು ನಿಮ್ಮದೇ ಒಂದು ಅಹಮ್ಮನ್ನು ಮೆರೆದರೆ ಅಲ್ಲಿ ಕೆಲವೊಮ್ಮೆ ರಾಹುವಿನಿಂದ ನಿಮ್ಮ ಒಂದು ಅಹಂಗೆ ಭಂಗ ಆಗ್ಬೋದು, ಅಥವಾ ಅದರಿಂದ ನಿಮಗೆ ಕಷ್ಟ ನಷ್ಟಗಳಾಗ್ಬೋದು, ಅಥವಾ ನೀವು ಯಾವುದೇ ರೀತಿಯ ಸಂಚಿಗೆ ಬಲಿ ಆಗ್ಬೋದು. ಇಂಥ ಒಂದು ಘಟನೆಗಳು ರಾಹುವಿನಿಂದ ಆಗ್ಬೋದಾಗಿದೆ. ಹಾಗಾಗಿ ಆತನ ಒಂದು ಮಾಯೆ, ರಾಹುವಿನ ಮಾಯೆ ನಿಮಗೆ ಬೇರೆ ಬೇರೆ ರೀತಿಯ ಮಾಯಾ ಮೋಹದ ಮೇಲೆ ಸ್ವಲ್ಪ ಪರಿಣಾಮ ಬೀರ್ಬೋದು. ಹಾಗಾಗಿ ಇವೆಲ್ಲ ಗಮನದಲ್ಲಿಟ್ಕೊಳ್ಬೇಕು. ಜೊತೆಗೆ ಈ ಕಾಲದಲ್ಲಿ ಕಲಹ ಮತ್ತು ಮಾತಿನ ಚಕಮಕಿಗೆ ಸಹ ರಾಹು ಕಾರಣ ಆಗ್ಬೋದು. ಮಾತಿನಿಂದ ನೀವು ಇನ್ನಿತರ ಜೊತೆ ಕಲಹ ಮಾಡೋದು, ಇನ್ನಿತರ ಜೊತೆ ವಾಗ್ವಾದ ಮಾಡೋದು, ಅದು ಇನ್ನಿತರನ್ನ ಹೀಯಾಳಿಸೋದು, ನಿಂದಿಸೋದು ಮುಂತಾದ ಭಾವನೆಗಳು ಬರ್ಬೋದು. ಅದನ್ನೆಲ್ಲ ಸ್ವಲ್ಪ ನಿಯಂತ್ರಣ ಮಾಡಿದರೆ ಹೆಚ್ಚಿನ ಏನು ಅಡ್ಡ ಪರಿಣಾಮಗಳಿಲ್ಲ. ಆದರೆ ನಿಮ್ಮದೇ ಕೆಲವೊಮ್ಮೆ ಸ್ವಯಂಕೃತ ಅಪರಾಧದಿಂದ ನೀವು ಅದನ್ನು ತೊಂದರೆಗೆ ತಿಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಆ ಬಗ್ಗೆ ಸ್ವಲ್ಪ ರಾಹುವಿನ ಮಾಯೆ ಮೋಹದ ಬಗ್ಗೆ ಮಕರ ರಾಶಿಯವರಿಗೆ ಎಚ್ಚರಿಕೆ ಹೆಚ್ಚಬೇಕು. ಕೊನೆಗೆ ಹೇಳತಕ್ಕಂಥ ರಾಹುವಿಗೆ ಅಥವಾ ದೇವರಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಹೇಳಬೇಕಾಗುತ್ತೆ ಈ ಮಕರ ರಾಶಿಯವರು. ಮುಂದೆ ಕುಂಭರಾಶಿಗೆ ಇಲ್ಲಿ ರಾಹುವಿನ ಪರಿವರ್ತನೆ, ನಿಮ್ಮ ರಾಶಿಗೆ ರಾಹು ಬರುವಂಥದ್ದು. ರಾಶಿಗೆ ನಿಮ್ಮ ಸ್ವಂತ ಜನ್ಮ ರಾಶಿಗೆ ಬಂದಾಗ ಅಲ್ಲಿ ರಾಹು, ಶನಿ, ಗುರು ಅಥವಾ ಮಂಗಳ ಇವರೆಲ್ಲರೂ ತುಂಬ ಒಂದು ಕೆಟ್ಟ ಪರಿಣಾಮವನ್ನು ಕೊಡ್ತಾರೆ. ಅಂದರೆ ತನುಮನ ಧನದ ಮೇಲೆ ಅಡ್ಡ ಪರಿಣಾಮ ಬರುತ್ತೆ. ಮೊದಲನೇದಾಗಿ ಅಲ್ಲಿ ನಿಮ್ಮ ಜನ್ಮಕ್ಕೆ ಬಂದಾಗ ವಿಶೇಷವಾಗಿ ಆರೋಗ್ಯದ ಮೇಲೆ ಸ್ವಲ್ಪ ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಸಾಡೆ ಸಾತಿಯ ಪ್ರಭಾವ ನಿಮಗೆ ಇದೆ. ಆದರೆ ಒಂದೇ ಒಂದು ನಿಮಗೆ ಒಂದು ಆಶಾದಾಯಕ ವಿಚಾರ ಅಂದರೆ ಗುರು ಬಲ ಬರುತ್ತೆ. ಮೇ 14ರಿಂದ ನಿಮಗೆ ಪಂಚಮದಲ್ಲಿ ಬಂದಂಥ ಗುರುವಿನ ಒಂದು ರಕ್ಷಣೆ ಇರುವ ಕಾರಣ ಅಂಥದ್ದೇನು ದೊಡ್ಡ ಅಡ್ಡ ಪರಿಣಾಮಗಳನ್ನು ಆಗಲಿಕ್ಕಿಲ್ಲ, ದೊಡ್ಡ ಕೆಟ್ಟ ಘಟನೆಗಳನ್ನು ಆಗಲಿಕ್ಕಿಲ್ಲ. ಆದರೆ ನಿಮಗೆ ನಿಮ್ಮ ಒಂದು ಎಚ್ಚರದಲ್ಲಿ ಖಂಡಿತ ಇರಬೇಕಾದ್ರೆ ಶನಿಯ ಸಾಡೆ ಸಾತಿಯು ಮುಗಿದಿಲ್ಲ, ಕೇತು ನಿಮಗೆ ಸಪ್ತಮದಲ್ಲಿ ವಿರುದ್ಧವಾಗಿರ್ತಾನೆ. ಇದೇ ಕಾಲದಲ್ಲಿ ರಾಹು ಸಹ ನಿಮಗೆ ಜನ್ಮದಲ್ಲಿ ಬಂದಿರ್ತಾನೆ. ಹಾಗಾಗಿ ನೀವು ಎಲ್ಲ ತನುಮನ ಧನದ ಒಂದು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಆರೋಗ್ಯದ ರಕ್ಷಣೆ ಕಾಪಾಡಿಕೊಳ್ಳುವಂಥದ್ದು, ಸೂಕ್ತವಾದ ಒಂದು ಆಹಾರ ಶೈಲಿ, ಜೀವನ ಶೈಲಿಯನ್ನು ಸರಿ ಮಾಡಿಕೊಳ್ಳುವಂಥದ್ದು, ಅಥವಾ ರಾಂಗ್ ಲೈಫ್ ಸ್ಟೈಲ್ ಇದ್ದರೆ ಅದನ್ನು ಈಗ ಕರೆಕ್ಟ್ ಮಾಡಿಕೊಳ್ಬೇಕು. ಮತ್ತು ಇನ್ನೂ ಕಾಲ ಮಿಂಚಿರೋದಿಲ್ಲ. ಯಾಕಂದರೆ ಎಲ್ಲವೂ ಮಿಂಚಿ ಹೋದ ಬಳಿಕ ಚಿಂತಿಸಿ ಫಲ ಅಂತ ಹೇಳ್ತಾರೆ. ಅಂದರೆ ಎಲ್ಲವೂ ಕೋಟೆ ಕೊಳ್ಳೆ ಹೊಡೆದ ಬಳಿಕ ಅಲ್ಲಿ ದಿಡ್ಡಿ ಬಾಗಿಲಾಗೋದು ಅಂತ ಅಂಥವನ್ನು ಮಾಡಿದಾಗ ಅಲ್ಲಿ ನಿಮ್ಮ ಒಂದು ಆರೋಗ್ಯವನ್ನು ನೀವೇ ಒಂದು ಬಲಿಪಶು ಆದಂತೆ ಆಗುತ್ತೆ. ಹಾಗಾಗಿ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು. ಜೊತೆಗೆ ಈ ಕಾಲದಲ್ಲಿ ನಿಮಗೆ
ಮನಸ್ಸಲ್ಲಿ ಸ್ವಲ್ಪ ಅನುಮಾನಗಳು ಆಗುತ್ತೆ, ಇನ್ನಿತರ ಮೇಲೆ ಸಂಶಯ ಮೂಡುವಂತಹ ಘಟನೆಗಳಾಗುತ್ತೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಯಾವುದೇ ಕಾರಣ ಇಲ್ಲದೆ ಇನ್ನಿತರನ್ನ ನೀವು ದ್ವೇಷ ಮಾಡೋದು, ಇನ್ನಿತರನ್ನು ನಿಂದೆ ಮಾಡೋದು, ಇನ್ನಿತರ ಮೇಲೆ ಅನುಮಾನ ಪಡುವಂಥ ಘಟನೆ, ಅದು ಮನೆ ಮಂದಿ ಇರ್ಬೋದು, ಗಂಡನಿಗೆ ಹೆಂಡತಿ ಮೇಲೆ, ತಂದೆಗೆ ಮಕ್ಕಳ ಮೇಲೆ, ಸಹೋದರರ ಮೇಲೆ, ಈ ಥರ ಎಲ್ಲರ ಮೇಲೆ ಅನುಮಾನ ಪಡುವಂಥದ್ದು, ಸಂಶಯ ಪ್ರವೃತ್ತಿ ಹೆಚ್ಚಾಗುತ್ತೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಅದೇ ರೀತಿ ಯಾವುದೇ ರೀತಿಯ ನಿಮಗೆ ಬೇರೆ ಬೇರೆ ಕಾರಣಗಳಿಗಾಗಿ ನಿಮಗೆ ಇನ್ನಿತರರಿಂದ ಅವಮಾನ ಸಹ ಆಗುತ್ತೆ. ಅನುಮಾನನೂ ಇದೆ, ಅವಮಾನ ಅಂತ ಆಗುವಂಥ ಘಟನೆ. ಅವಮಾನ ಅಂದರೆ ನೀವು ಯಾವುದೇ ರೀತಿಯ ಇನ್ನಿತರರ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಇನ್ನಿತರರಿಗೆ ನೀವು ಯಾವುದೇ ತಿದ್ದಿ ಹೇಳಲಿಕ್ಕೆ ಹೋಗೋದಾಗಲಿ, ಅಲ್ಲಿ ಅದರಿಂದ ನಿಮಗೆ ಇರಿಸುಬುರುಸಾಗಿ ಅವಮಾನ ಆಗುತ್ತೆ. ಜೊತೆಗೆ ಇನ್ನಿತರರ ಒಂದು ವೈಯಕ್ತಿಕ ವಿಚಾರಕ್ಕೆ ನೀವು ಅಲ್ಲಿ ಪ್ರವೇಶ ಮಾಡಿದರೆ ಅದರಿಂದ ನಿಮಗೆ ಅವಮಾನ ಆಗುತ್ತೆ. ಹಾಗಾಗಿ ಅಲ್ಲಿ ಸ್ವಲ್ಪ ಅವಮಾನದ ಘಟನೆಗಳು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಮನಸ್ಸಿನಲ್ಲಿ ನಾನಾ ರೀತಿಯ ನಕಾರಾತ್ಮಕ ಭಾವನೆ, ನಕಾರಾತ್ಮಕ ಚಿಂತನೆ, ನಾಸ್ತಿಕತೆ ಭಾವನೆ, ಮನಸ್ಸಲ್ಲಿ ಇದ್ದಕ್ಕಿದ್ದಂತೆ ಭಯ ಕಾಡುವಂಥದ್ದು ಮುಂತಾದೆಲ್ಲ ಆಗುತ್ತೆ. ಇನ್ನು ಕೆಲವರಿಗೆ ದುಸ್ವಪ್ನಗಳು, ನಾನಾ ರೀತಿಯ ಒಂದು ಭಯಾನತ್ಮಕವಾದ ಸ್ವಪ್ನಗಳು ಬರುವಂಥದ್ದೆಲ್ಲ ಆಗುತ್ತೆ. ಹಾವು, ಚೇಳು, ಅದು ಇನ್ನಿತರ ಯಾವುದೇ ವಿಷ ಜಂತುಗಳು ನಮಗೆ ಕಡಿದಂತೆ ಅಥವಾ ವಿಷ ಜಂತುಗಳು ನಮ್ಮನ್ನು ಅಟ್ಟಾಡಿಸಿದಂತೆ ಎಲ್ಲ ಭಾಸವಂಥ ಕನಸುಗಳು ಬರ್ಬೋದಾಗಿದೆ. ಹಾಗಾಗಿ ಜನ್ಮದಲ್ಲಿ ಬರುವಂಥ ರಾಹು ನಮಗೆ ನಾನಾ ರೀತಿಯ ಮನಸ್ಸಿನ ಮೇಲೂ ಜೊತೆಗೆ ನಮ್ಮ ರೀತಿ ಒಂದು ನಡವಳಿಕೆ ಮೇಲೂ ಮಾತಿನ ಮೇಲೂ ಅಡ್ಡ ಪರಿಣಾಮ ಮಾಡ್ತಾನೆ. ಹಾಗಾಗಿ ಮಾತು, ಮನಸ್ಸು, ನಡವಳಿಕೆ ಎಲ್ಲವನ್ನು ಸ್ವಲ್ಪ ಕರೆಕ್ಟ್ ಮಾಡ್ಕೊಳ್ಬೇಕು. ಯಾಕಂದರೆ ಇದೇ ಕಾಲದಲ್ಲಿ ಸಾಡೆ ಸಾತಿಯ ಪ್ರಭಾವ ನಿಮ್ಮ ಮೇಲಿರುತ್ತೆ, ಕೇತುವಿನ ಪ್ರಭಾವ ಸಿರುತ್ತೆ. ವಿಶೇಷವಾಗಿ ದಂಪತಿಗಳ ಮಧ್ಯೆ ತುಂಬ ಒಂದು ಬಾಂಧವ್ಯ ಚೆನ್ನಾಗಿ, ಯಾಕಂದರೆ ಕೇತು ಸಹ ನಿಮಗೆ ದಾಂಪತ್ಯಕ್ಕೆ ತುಂಬ ಒಂದು ಅಡ್ಡ ಪರಿಣಾಮ ಕೊಡ್ತಾನೆ. ಸಪ್ತಮದಲ್ಲಿ ಇರುವಂತಹ ಕೇತು ಅಲ್ಲಿ ನಿಮಗೆ ಆ ದಾಂಪತ್ಯಕ್ಕೂ ಸ್ವಲ್ಪ ಪೆಟ್ಟು ಕೊಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ದಾಂಪತ್ಯದ ಕಲಹವನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಹೊಸದಾಗಿ ಮದುವೆ ಇರ್ಬೋದು ಅಥವಾ ತೀರಾ ಹಳೆಯದಾದ ಮದುವೆಯ ಒಂದು ಜೀವನದಲ್ಲಿ ಇದ್ದಂಥರು ಎಲ್ಲರಲ್ಲೂ ಸಹ ಈ ಒಂದು ಕಲಹ ಅಥವಾ ಭಿನ್ನ ಅಭಿಪ್ರಾಯಗಳು ಈ ಕಾಲದಲ್ಲಿ ಜಾಸ್ತಿ ಬರುತ್ತೆ. ಆಗಲೇ ಆರಂಭದಲ್ಲೇ ಹೇಳಿದ್ದೇನೆ, ರಾಹುವಿನ ಒಂದು ಪ್ರಭಾವವನ್ನು ಹೇಳಿದಾಗ ಈ ಕಾಲದಲ್ಲಿ ಸ್ವಲ್ಪ ಮನೆಯಲ್ಲೂ ದ್ವೇಷ ಬರುತ್ತೆ, ಮನೆಯಲ್ಲೂ ಕುಟುಂಬದಲ್ಲೂ ದ್ವೇಷಗಳು ಬರ್ತವೆ, ಪತಿ ಪತ್ನಿಯರ ಮಧ್ಯೆ ಇವೆಲ್ಲ ದ್ವೇಷ ಆದರೆ ರಾಹುವಿನ ಕಾಮನ್ ಎಫೆಕ್ಟ್ ಅಂತ ಹೇಳಿದ್ದೇನೆ, ಅದು ಸಾರ್ವತ್ರಿಕ ಫಲ. ಆ ಕಾಮನ್ ಎಫೆಕ್ಟ್ನಲ್ಲಿ ಇವೆಲ್ಲವೂ ಬಂದಿದೆ, ಅದು ನಿಮ್ಮ ಮೇಲೆ ಸ್ವಲ್ಪ ಹೆಚ್ಚು ಆಗ್ಬೋದು. ಹಾಗೆ ಕುಂಭರಾಶಿಯವರು ಇಂಥ ಒಂದು ಗಮನವನ್ನು ಚೆನ್ನಾಗಿ ಇಟ್ಕೋಬೇಕು. ಕೊನೆಗೆ ಹೇಳ್ತಕ್ಕಂಥ ರಾಹು ಅಥವಾ ರಾಹುವಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳಬೇಕಾಗುತ್ತೆ ಕುಂಭರಾಶಿಯವರು. ಕೊನೆಯದಾಗಿ ಮೀನರಾಶಿಗೆ ನಿಮ್ಮ ರಾಶಿಯಿಂದ ವ್ಯಯಸ್ಥಾನ ಅಥವಾ 12ರ ಮನೆ, ವ್ಯಯಸ್ಥಾನದಲ್ಲಿ ಆಗಲೇ ಹೇಳಿದಂತೆ ನಷ್ಟ ಕಷ್ಟಗಳ ಸಾಧ್ಯತೆ, ಹಾಗೆ ಯಾವುದೇ ರೀತಿಯ ಉತ್ತಮ ಫಲವನ್ನು ನಿರೀಕ್ಷೆ ಮಾಡುವಂತಿಲ್ಲ. ನಿಮಗೆ ಕೇತುವಿನ ಬೆಂಬಲ ಸ್ವಲ್ಪ ಮಟ್ಟಿಗೆ ಇದೆ, ಗುರು ಬಲ ಇಲ್ಲ, ಶನಿ ನಿಮ್ಮ ಜನ್ಮದಲ್ಲಿ ಇದ್ದಾರೆ. ಹಾಗಾಗಿ ಅನೇಕ ರೀತಿಯ ಸಂಕೀರ್ಣವಾದ ಒಂದು ಸ್ಥಿತಿಯಲ್ಲಿ ಮೀನರಾಶಿಯವರು ಇದ್ದೀರಾ. ಆ ಸಂಕೀರ್ಣತೆಯಲ್ಲಿ ಕೆಲವೊಮ್ಮೆ ನಿಮಗೆ ಕೇತುವಿನಿಂದ ಸಣ್ಣ ಪುಟ್ಟ ಒಂದು ಕೊಡುಗೆಗಳು, ಸಣ್ಣ ಪುಟ್ಟ ಒಂದು ರಿಲೀಫ್ಗಳು ಸಿಗ್ಬೋದು, ಪರಿಹಾರಗಳು ಸಿಗ್ಬೋದು. ಅದರ ಹೊರತು ರಾಹುವಿನಿಂದ ನಿಮಗೆ ಅಡ್ಡ ಪರಿಣಾಮಗಳು ಜಾಸ್ತಿ ಆಗುತ್ತೆ. ಈ ಕಾಲದಲ್ಲಿ ಅನೇಕ ರೀತಿಯ ನಿಮಗೆ ಸವಾಲುಗಳು ಎದುರಾಗುತ್ತೆ. ಹಣಕಾಸಿನ ಸಮಸ್ಯೆ, ಆರ್ಥಿಕವಾದ ಮುಗ್ಗಟ್ಟು ಅಥವಾ ಬೇರೆ ಬೇರೆ ಕಾರಣಗಳಿಗೆ ಹಣವನ್ನು ನೀರಿನಂತೆ ಖರ್ಚು ಮಾಡುವ ಪ್ರಮೇಯ, ಆಸ್ಪತ್ರೆಗೆ ಇರ್ಬೋದು, ಔಷಧಗಳಿಗಿರ್ಬೋದು, ಕೋರ್ಟ್ ಕೇಸುಗಳಿಗಿರ್ಬೋದು, ಅದು ಇನ್ನಿತರ ಯಾವುದೇ ವೈಯಕ್ತಿಕವಾದ ಒಂದು ಅಪಮಾನಗಳನ್ನು ಸರಿಪಡಿಸಲಿಕ್ಕೆ ಮಾಡುವಂಥ ಖರ್ಚುಗಳು, ಈ ರೀತಿ ಬೇರೆ ಬೇರೆ ರೀತಿಯ ಖರ್ಚುಗಳು ಜಾಸ್ತಿ ಬರುತ್ತೆ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಹಣದ ಒಂದು ಕಳ್ಳತನ ಅಥವಾ ಹಣ ಕಳೆದು ಹೋಗುವಂಥದ್ದು ಅಥವಾ ನಿಮ್ಮ ಆಭರಣ, ವಸ್ತು, ಒಡವೆ ಅಥವಾ ದಾಖಲೆ ಪತ್ರಗಳು ಕಳ್ಳತನ ಅಥವಾ ಕಳವಾಗುವಂಥ ಸಾಧ್ಯತೆ ಬರುತ್ತೆ. ಜೊತೆಗೆ ಈ ಕಾಲದಲ್ಲಿ ನೀವು ಉಪಯೋಗಿಸುವಂಥ ಯಂತ್ರ, ವಸ್ತು, ವಾಹನ ಇವೆಲ್ಲವೂ ರಿಪೇರಿಗೆ ಬರುವುದಾಗಲಿ ಅಥವಾ ಏನಾದರೂ ಒಂದು ಅವಘಡಗಳು ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಈ ಕಾಲದಲ್ಲಿ ನಿಮ್ಮ ಒಂದು ಮಾತಿನ ಮೇಲೆ ನಿಮಗೆ ನಿಗಾ ಇರೋದಿಲ್ಲ. ಹೆಚ್ಚು ಸುಳ್ಳನ್ನು ಆಡುವಂಥದ್ದಾಗಲಿ, ಹೆಚ್ಚು ನೀವು ಮೋಸ ಅಥವಾ ವಂಚನೆ ಮಾಡುವಂಥ ಅಂಥ ಒಂದು ಥಾಟ್ ಮನಸ್ಸಲ್ಲಿ ಬರುತ್ತೆ. ಅದು ಇಷ್ಟು ದಿನ ಕಡಿಮೆ ಇದ್ದರೆ ಈಗ ಸ್ವಲ್ಪ ರಾಹುವಿನ ಪ್ರಬಂಧ ಹೆಚ್ಚಾಗಕ್ಕೆ, ರಾಹು ಯಾವಾಗಲೂ ಈ ಒಂದು ಅಪಸವ್ಯವಾಗಿ ಒಂದು ನಡೆಯುವಂಥ ಗ್ರಹ. ಅಪಸವ್ಯ ಅಂದರೆ ಉಲ್ಟಾ, ಎಲ್ಲವನ್ನೂ ಉಲ್ಟಾ. ಹಾಗೆ ಈಗ ನಿಮ್ಮ ಯೋಚನೆಗಳಲ್ಲೇ ಎಲ್ಲ ಉಲ್ಟಾ ಆಗುತ್ತೆ. ಎಲ್ಲ ಹಿಂದೆ ಚೆನ್ನಾಗಿದ್ದ ಒಂದು ಯೋಚನೆ ಹಿಂದೆ ನೀವು ಆಸ್ತಿಕರಾಗಿ ಈಗ ನಾಸ್ತಿಕರಾಗ್ತೀರ. ಹಿಂದೆ ಏನು ಒಳ್ಳೆಯದನ್ನು ಮಾಡುವಂಥ ಪ್ರಯತ್ನ ಈಗ ನೀವು ಎಲ್ಲರಿಗನ್ನು ಕೆಟ್ಟದ್ದನ್ನು ಬಯಸುವಂಥದ್ದು. ಈ ರೀತಿ ನಿಮ್ಮಲ್ಲಿ ಸುಳ್ಳತನ, ಮೂರ್ಖತನ, ವಂಚನೆ ಮಾಡುವಂಥದ್ದು ಅಥವಾ ಅಪಚಾರ ಮಾಡುವಂಥ ಬುದ್ಧಿ ಎಲ್ಲ ಸ್ವಲ್ಪ ಹೆಚ್ಚಳಾಗುತ್ತೆ. ಅದಕ್ಕೆ ಸರಿಯಾಗಿ ಅಲ್ಲಿ ಜನ್ಮದಲ್ಲಿ ಬಂದಂಥ ಶನಿಯ ಪ್ರಭಾವವಾಗಿ ನಿಮಗೆ ನಿರಾಶೆ, ಹತಾಶೆ ಅಂತ ಹೇಳ್ತಾರಲ್ಲ, ಅಂಥದ್ದು ಡಿಸ್ಟ್ರೆಸ್ ಅಂತ ಹೇಳ್ತಾರೆ, ಅಂಥ ಅದೆಲ್ಲ ಹೆಚ್ಚಾಗಿ ಡೆಸ್ಪರೇಟ್ ಸಿಚುವೇಶನ್ ಅಂಥ ಒಂದು ಸಿಚುವೇಶನ್ಗಳು ಬರ್ತವೆ. ಹಾಗಾಗಿ ಇವೆಲ್ಲವನ್ನು ನೀವು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಯಾವುದೇ ಅತಿರೇಕದ ವರ್ತನೆಗೆ ಹೋಗ್ಬೋದು, ಹಣದ ವಿಚಾರ ಇರ್ಬೋದು, ಜಗಳದ ವಿಚಾರ ಇರ್ಬೋದು, ಬಾಂಧವ್ಯದ ವಿಚಾರ, ಯಾವುದೇ ಅತಿರೇಕದ ವರ್ತನೆಗಳಿಗೆ ಹೋಗಬೇಡಿ. ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಜೊತೆಗೆ ದೊಡ್ಡ ಮೊತ್ತದ ಸಾಲ ಕೊಡೋದಾಗಲಿ, ದೊಡ್ಡ ಮೊತ್ತದ ಸಾಲವನ್ನು ಮಾಡೋದಾಗಲಿ ಮಾಡಬೇಡಿ. ಯಾಕಂದರೆ ಆ ಸಾಲವು ನಿಮಗೆ ಶೂಲವಾಗಿ ಪರಿವರ್ತನೆ ಆಗ್ಬೋದು. ಯಾಕಂದರೆ ಈ ಒಂದು ಬರುವಂಥ ಹತ್ತಿರದ ಸಮಯದಲ್ಲಿ ಅಥವಾ 1 ವರ್ಷ 2 ವರ್ಷವರೆಗೂ ನಿಮಗೆ ತುಂಬ ಒಂದು ಕಠಿಣವಾದ ಪರೀಕ್ಷೆಗಳೇ ಇರ್ತವೆ. ಹಾಗಾಗಿ ನಿಮಗೆ ಸದ್ಯ ಗುರುಬಲನೂ ಇರೋದಿಲ್ಲ, ಸದ್ಯದ ಪರಿಸ್ಥಿತಿಯಲ್ಲಿ ಶನಿಯು ಪೂರಕವಾಗಿರೋದಿಲ್ಲ.
ಕೇವಲ ಕೇತುವಿನ ಬೆಂಬಲ ಮಧ್ಯೆ ಮಧ್ಯೆ ಕೆಲವೊಮ್ಮೆ ಆಕಸ್ಮಿಕ ಧನಲಾಭಗಳಿಗೆ ಕೇತು ಕಾರಣ ಆಗ್ಬೋದು ಹೊರತು ಕೇತು ಎಲ್ಲವನ್ನ ಆತ ನಿಭಾಯಿಸುವಂಥ ಒಂದು ಸಾಮರ್ಥ್ಯ ಕೇತುವಿಗೆ ಇರುವುದಿಲ್ಲ, ಅಥವಾ ಕೇತು ನಿಮ್ಮನ್ನು ಎಲ್ಲವನ್ನು ಒಳ್ಳೆಯದರ ಕಡೆಗೂ ಕೊಂಡೋಗೋದಿಲ್ಲ. ಆತನು ನಿಮಗೆ ಆಮಿಷಗಳನ್ನು ಮಧ್ಯೆ ಮಧ್ಯೆ ಕೆಲವೊಮ್ಮೆ ಒಂದು ಆಮಿಷಗಳಿಗೆ ಒಡ್ತಾನೆ ಹೊರತು ಮಾಯೆ ಛಾಯೆಗೆ ನಿಮಗೆ ಕೆಲವೊಮ್ಮೆ ಆಮಿಷಗಳಿಂದ ಕೆಲವೊಮ್ಮೆ ತೃಪ್ತಿ ಪಡ್ತಾನೆ ಹೊರತು ಅದರಿಂದ ಒಂದು ಸಂಪೂರ್ಣವಾದ ಪರಿಹಾರ ನಿಮಗೆ ಸಿಗೋದಿಲ್ಲ. ಹಾಗೆ ಈ ಕಾಲದಲ್ಲಿ ಮೀನರಾಶಿಯವರಿಗೆ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು, ತನು ಮನ ಧನದ ಒಂದು ಎಚ್ಚರಿಕೆ ಹೆಜ್ಜೆಬೇಕು. ಯಾವುದೇ ರೀತಿಯ ಒಂದು ವಿವಾದದಲ್ಲಿ ಕಾಂಟ್ರವರ್ಸಿಯಲ್ಲಿ ಸಿಲುಕಿಕೊಳ್ಳುವಂಥ ಎಚ್ಚರಿಕೆ ಹೆಜ್ಜೆಬೇಕು. ಉದ್ಯೋಗದಲ್ಲಿ ಇರುವವರಿಗೆ ಉದ್ಯೋಗದಲ್ಲಿ ಸಹ ನಾನಾ ರೀತಿಯ ಸವಾಲುಗಳು ಬರ್ಬೋದು. ಮೇಲಾಧಿಕಾರಿಗಳಿಂದ ಕಿರುಕುಳ, ಮೇಲಾಧಿಕಾರಿಗಳಿಂದ ಭಿನ್ನಾಭಿಪ್ರಾಯ, ಜೊತೆಗೆ ಕೆಲವರಿಗೆ ಉದ್ಯೋಗಕ್ಕೆ ಕುತ್ತು ಬರುವಂಥ ಸಿಚುವೇಶನ್ ಇವೆಲ್ಲ ಬರ್ಬೋದು. ಹಾಗೆ ಎಲ್ಲವನ್ನು ನೀವು ಯಾವುದೋ ಅತಿರೇಕದ ವರ್ತನೆಗೆ ಹೋಗದೆ ಎಲ್ಲವನ್ನು ತಾಳಿದವ ಬಾಳಿ ಅನ್ನುವಂಥ ತಾಳ್ಮೆ ಈಗ ಬಹಳ ನಿಮಗೆ ಖಂಡಿತ ಅಗತ್ಯ ಇರುತ್ತೆ. ಹಾಗಾಗಿ ಕೊನೆಗೆ ಈಗ ಹೇಳುವಂತಹ ಈ ರಾಹುವಿನ ದೋಷ ನಿವಾರಣಾರ್ಥವಾದ ದೇವತಾ ಪ್ರಾರ್ಥನೆ, ಶ್ಲೋಕ ಅಥವಾ ಇನ್ನಿತರ ಪರಿಹಾರ ದಾನಮಾರ್ಗವನ್ನು ಮೀನರಾಶಿಯವರು ಅನುಸರಿಸಬೇಕಾಗತ್ತೆ. ಈಗ ವಿಶೇಷವಾಗಿ ಈ ಒಂದು ರಾಹುವಿನ ಕುಂಭ ರಾಶಿಯ ಪ್ರವೇಶ ಇದೇ ಮೇ 18ರ ಭಾನುವಾರದಂದು ಸಂಜೆ ಆಗ್ತಾ ಇರುತ್ತೆ ರಾಹು ಕಾಲದಲ್ಲಿ. ಮುಂದೆ 18 ತಿಂಗಳ ಕಾಲ ಅಂದರೆ 2026 ಡಿಸೆಂಬರ್ 5ರವರೆಗೆ ಅಲ್ಲಿ ರಾಹು ಇರ್ತಾನೆ. ಅಂಥ ಒಂದು ಕಾಲದಲ್ಲಿ ಈ ಕೆಲವೊಂದು ರಾಶಿಗಳಿಗೆ ಅಲ್ಲಿ ಉತ್ತಮ ಫಲ ಬಂದಿದೆ, 4 ರಾಶಿಗಳಿಗೆ, ಮತ್ತು ಒಂದು 4 ರಾಶಿಗಳಿಗೆ ಮಿಶ್ರ ಫಲ ಅಥವಾ ಮಧ್ಯಮ ಫಲ ಅಂತ ಬಂದಿದೆ, ಮತ್ತು 4 ರಾಶಿಗಳಿಗೆ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗಿವೆ. ಹಾಗಾಗಿ ಈ ಮಿಶ್ರ ಫಲ, ಸಂಕಷ್ಟ ಫಲ ಬಂದಂಥವ್ರು ಅಥವಾ ಶುಭ ಫಲ ಬಂದವರು ಎಲ್ಲರೂ ಮಾಡ್ಬೋದು, 12 ರಾಶಿಗಳದ್ದು ಮಾಡ್ಬೋದು. ಅವರು ಈ ಒಂದು ರಾಹುವಿನ ದೋಷ ನಿವಾರಣಾರ್ಥವಾಗಿ ಯಾವ ಒಂದು ಸರಳವಾದ ಪ್ರಯೋಜನ ಮಾಡ್ಬೋದು ಅಂದರೆ, ವಿಶೇಷವಾಗಿ ರಾಹುವಿನ ದೋಷಕ್ಕೆ ಪರಿಹಾರಾರ್ಥವಾಗಿ ಹೇಳುವಂಥ ದೇವತೆ ಅಂದರೆ ಮೊದಲನೇ ಆದ್ಯ ದೇವತೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಸ್ಕಂದ ಕುಮಾರಸ್ವಾಮಿ ಎಂದು ಪ್ರಸಿದ್ಧವಾಗಿರುವಂಥ ಆ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿ ಮಾಡುವಂಥದ್ದು. ಸುಬ್ರಹ್ಮಣ್ಯ ಸ್ತೋತ್ರ, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ, ಸುಬ್ರಹ್ಮಣ್ಯ ಅಷ್ಟೋತ್ತರ, ಸುಬ್ರಹ್ಮಣ್ಯನ ಅಷ್ಟಕ ಅಂತೇಳಿ ವಿವಿಧ ರೀತಿಯ ಶ್ಲೋಕಗಳು, ಸ್ತೋತ್ರಗಳು ಈ ಒಂದು ನಮ್ಮ ಈ ಯೂಟ್ಯೂಬ್ನಲ್ಲಾಗಲಿ ಅಥವಾ ಬೇರೆ ಬೇರೆ ರೀತಿಯ ಈ ಗೂಗಲ್ನಲ್ಲಾಗಲ ನಿಮಗೆ ಸರ್ಚ್ ಮಾಡಿ ಸಿಗುತ್ತೆ. ಹೆಚ್ಚೇನು ಕಷ್ಟಪಡಬೇಕಲ್ಲ, ಮೊದಲೆಲ್ಲ ಪುಸ್ತಕ ಹುಡಬೇಕು ಅಥವಾ ಗೊತ್ತಿದ್ದರನ್ನು ಕೇಳಿಕೊಂಡು ಬರ್ಕೊಳ್ಬೇಕು ಅಂತ ಇರುತ್ತೆ. ಈಗ ನಿಮ್ಮ ಒಂದು ಕರತಲದಲ್ಲೇ ಎಲ್ಲ ಸಿಗುತ್ತೆ. ಹಾಗಾಗಿ ಅಂಥ ಯಾವುದೇ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಪಟ್ಟ ಶ್ಲೋಕವನ್ನು, ಸ್ತೋತ್ರವನ್ನು ಅನುಷ್ಠಾನ ಮಾಡಿ ನಾಗರಾಜರು, ನಾಗಪ್ಪ, ನಾಗಮ್ಮ ಅಂಥೇಳಿ ನಾಗರಾಜರ ಆರಾಧನೆ ಮಾಡುವಂಥದ್ದು ನಮ್ಮ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಪ್ರಸಿದ್ಧವಾಗಿರುತ್ತೆ. ಹಾಗೆ ರಾಹು ಸರ್ಪ ಆಕೃತಿ ಅಂತ ಹೇಳಿದ್ರೆ, ಹಾಗೆ ರಾಹುಗಳು ಸರ್ಪಗಳಿಗೆ ಮತ್ತು ರಾಹುವಿಗೆ ಬಹಳ ನಂಟಿದೆ. ಹಾಗಾಗಿ ಅಲ್ಲಿ ವಿಶೇಷವಾಗಿ ನಾಗಪ್ಪ, ನಾಗಮ್ಮರ ಸೇವೆಗಳನ್ನು ಮಾಡುವಂಥದ್ದು, ನಾಗರ ಒಂದು ಕ್ಷೇತ್ರಗಳಿಗೆ ಸಂದರ್ಶನ ಮಾಡೋದು, ಸುಬ್ರಹ್ಮಣ್ಯ ಅಥವಾ ನಾಗರ ಕ್ಷೇತ್ರಗಳಿಗೆ ವಿಶೇಷವಾದ ಅಭಿಷೇಕ, ಪಂಚಾಮೃತ ಅಭಿಷೇಕ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು. ಅಥವಾ ಪಂಚಮಿ, ಷಷ್ಠಿ ತಿಥಿಗಳು ಬಂದಾಗ ಅಲ್ಲಿ ನಾಗ ಅಥವಾ ಸುಬ್ರಹ್ಮಣ್ಯನ ಕ್ಷೇತ್ರದಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ಇವೆಲ್ಲ ವಿಶೇಷವಾದ ಒಂದು ಪರಿಹಾರಕ್ಕೆ ಅವಶ್ಯಕತೆ. ಇನ್ನು ಈ ಸುಬ್ರಹ್ಮಣ್ಯ, ನಾಗರ ಸ್ಥಾನಗಳು ಹತ್ತಿರ ಇಲ್ಲದಂದರೆ ಯಾವ ದೇವತೆಯನ್ನು ಮಾಡುವುದಂದರೆ ಈ ಗಣೇಶ ಮತ್ತು ದೇವಿಯ ಭಕ್ತಿಯನ್ನು ಮಾಡುವುದು. ಗಣೇಶನ ಮತ್ತು ಅಮ್ಮನವರ ದೇವಾಲಯಗಳು ಪ್ರತಿಯೊಂದು ಗ್ರಾಮದಲ್ಲಿ ಹೆಚ್ಚಾಗಿ ಇದ್ದೇ ಇರುತ್ತೆ. ಹಾಗಾಗಿ ಈ ಎಲ್ಲಿ ಸುಬ್ರಹ್ಮಣ್ಯ ಮತ್ತು ನಾಗರ ಒಂದು ದೇವಾಲಯಗಳು ಅಥವಾ ಅಂಥ ಒಂದು ಪೂಜಾ ಸ್ಥಳಗಳು ಲಭ್ಯ ಇರೋದಿಲ್ಲೋ ಅಂಥ ಸ್ಥಳದಲ್ಲಿ ಗಣೇಶ ಮತ್ತು ದೇವಿಯ ಭಕ್ತಿಯನ್ನು ಸಹ ರಾಹು ದೋಷ ಇರುವಂಥದ್ದು, ರಾಹುವಿನ ತೊಂದರೆ ಬಂದರೂ ಅದನ್ನು ಮಾಡುವಂಥದ್ದು. ಅದೇ ರೀತಿ ಈ ಕಾಲದಲ್ಲಿ ನರಸಿಂಹಸ್ವಾಮಿ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ಆಲಯಗಳ ಸಂದರ್ಶನ ಬಹಳ ಒಳ್ಳೆಯದು. ಯಾಕಂದರೆ ರಾಹು ದೋಷ ನಿವಾರಣೆಗೆ ರಾಹು ಮತ್ತು ಮಂಗಳ ದೋಷ ಎರಡಕ್ಕೂ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ನರಸಿಂಹಸ್ವಾಮಿ ನಿವಾರಕ ಒಂದು ಅದ್ಭುತವಾದ ಶಕ್ತಿಯಾಗಿದ್ದರೆ. ಹಾಗಾಗಿ ನರಸಿಂಹಸ್ವಾಮಿಯ ಭಕ್ತಿ, ನರಸಿಂಹ ಸ್ತೋತ್ರ, ನರಸಿಂಹನ ಶ್ಲೋಕ, ನರಸಿಂಹ ಕವಚ, ನರಸಿಂಹನ ಅಷ್ಟೋತ್ತರ ಎಲ್ಲ ಬರುತ್ತೆ. ಅದನ್ನು ಸಹ ನರಸಿಂಹ ಮಂತ್ರವನ್ನು ನೀವು ಪಠನೆ ಮಾಡ್ಬೋದು. ಇನ್ನು ಅಮ್ಮನವರು ದೇವಿ ಅಂತ ಹೇಳ್ತೇನೆ, ಅಲ್ಲಿ ದುರ್ಗಾದೇವಿ, ಯಲ್ಲಮ್ಮ ದೇವಿ, ರೇಣುಕಾ ದೇವಿ, ಬನಶಂಕರಿ ಅಮ್ಮ, ಈ ರೀತಿ ಕಾಳಮ್ಮ ಅಥವಾ ಅಣ್ಣಮ್ಮ ಮುಂತಾದ ಅಮ್ಮನವರ ಬೇರೆ ಬೇರೆ ರೀತಿಯ ಗ್ರಾಮ ದೇವತೆಗಳ ಸ್ವರೂಪ, ಅದನ್ನು ಹಾಗೆ ರಾಹು ದೇಶಗಳ ನಿವಾರಣೆಗೆ ಸಹಾಯಕ ಆಗುತ್ತೆ. ಇನ್ನು ಬೇರೆ ದೇವತಾ ಸ್ವರೂಪದಲ್ಲಿ ಕಾಲಭೈರವೇಶ್ವರ, ವೀರಭದ್ರೇಶ್ವರ, ಮುನೇಶ್ವರ ಮುಂತಾದ ದೇವತಾ ಶಕ್ತಿಗಳನ್ನು ನಂಬಿಕೆ ಮಾಡೋದು, ಇದನ್ನು ಸಹ ರಾಹು ದೋಷ ನಿವಾರಣೆಗೆ ಸಹಾಯಕ ಆಗುತ್ತೆ. ಹಾಗಾಗಿ ಇಲ್ಲಿ ಸುಬ್ರಹ್ಮಣ್ಯ, ನರಸಿಂಹ, ಗಣೇಶ, ದೇವಿ, ವೀರಭದ್ರೇಶ್ವರ, ಮುನೇಶ್ವರ ಅಂತಾದ ಅನೇಕ ದೇವತಾ ಶ್ಲೋಕಗಳ ಆಯ್ಕೆಗಳು ಬಹಳ ಇವೆ. ಇದರಲ್ಲಿ ಯಾವುದಾದ್ರೂ ಒಂದು ದೇವಾಲಯ ನಿಮಗೆ ಸಮೀಪ ಇದ್ದೇ ಇರುತ್ತೆ. ಅಂಥ ದೇವಾಲಯಗಳು ನಿಮಗೆ ಮನಸ್ಸಿಗೆ ಒಪ್ಪುವಂಥ ಪೂಜೆ ಪುನಸ್ಕಾರಗಳನ್ನು ಅಥವಾ ತಿಂಗಳಿಗೊಮ್ಮೆನೋ 2 ತಿಂಗಳಿಗೊಮ್ಮೆನೋ ಅದನ್ನು ಏನಾದರೂ ವಿಶೇಷವಾದ ಅನುಷ್ಠಾನಗಳನ್ನು ಮಾಡ್ತಾ ಬನ್ನಿ. ಜೊತೆಗೆ ಇಲ್ಲಿ ಹೇಳತಕ್ಕಂಥ ಯಾವುದೇ ದೇವರ ಸ್ತುತಿ, ಶ್ಲೋಕ, ಪ್ರಾರ್ಥನೆ, ಅಷ್ಟೋತ್ತರಗಳನ್ನು ಪಠನೆ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ರಾಹು ದೋಷವು ಖಂಡಿತ ನಿವಾರಣೆ ಆಗುತ್ತೆ. ಇದು ಬಹಳ ಸರಳವಾದ ಭಕ್ತಿ ಮಾರ್ಗದ ಉಪಾಯ. ಇನ್ನು ದಾನ ಧರ್ಮದ ಮಾರ್ಗದ ವಿಚಾರ ಬಂದರೆ ಅಲ್ಲಿ ನವಗ್ರಹಗಳ ಧಾನ್ಯಗಳನ್ನು ದಾನವಾಗಿ ಕೊಡ್ಬೋದು. ಅಥವಾ ರಾಹು ವಿಶೇಷವಾಗಿ ರಾಹುವಿನ ಸಂಬಂಧ ಉದ್ದು ಅಥವಾ ಉದ್ದಿನ ಬೇಳೆ ಅಂತ ಹೇಳ್ತಾರೆ. ರಾಹುವಿನ ಧಾನ್ಯ ಉದ್ದು ಅಥವಾ ಉದ್ದಿನ ಬೇಳೆ. ಹಾಗೆ ಉದ್ದಿನ ಬೇಳೆ ಸೇರಿಸಿ ಮಾಡಿದಂಥ ಬೇರೆ ಬೇರೆ ರೀತಿಯ ಖಾದ್ಯ ತಿನಿಸುಗಳು, ಉದಾಹರಣೆಗೆ ಇಲ್ಲಿ ವಡೆ ಅಂತ ಮಾಡ್ತಾರೆ, ಅಥವಾ ಇಡ್ಲಿ ಅಂತ ಮಾಡ್ತಾರೆ, ಜಹಾಂಗೀರನ್ನು ಮಾಡ್ತಾರೆ. ಈ ರೀತಿ ಉದ್ದಿನ ಬೇಳೆ ಬಳಸಿ ವಿವಿಧ ಖಾದ್ಯಗಳನ್ನು ಮಾಡ್ತಾರೆ. ಅಂತಹ ಖಾದ್ಯಗಳನ್ನು ಅನಾಥರಿಗೆ, ಬಡಬಗ್ಗರಿಗೆ, ಆಶ್ರಮಗಳಿಗೆ, ಸೇವಾ ಸಂಸ್ಥೆಗಳಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಸಾರ್ವಜನಿಕ ಸಮಾರಂಭಗಳಿಗೆ ಅದನ್ನು ದಾನವಾಗಿ ಕೊಡ್ಬೋದಾಗಿದೆ. ಅದೇ ರೀತಿ ನವಗ್ರಹಗಳ 9 ಧಾನ್ಯಗಳನ್ನು ಕೊಡ್ಬೋದು ಅಥವಾ ಇನ್ನಿತರ ಉದ್ದಿನ ಬೇಳೆಯನ್ನು ಸಹ ಕೊಡುವಂಥದ್ದು ಒಳ್ಳೆಯ ಒಂದು ಆಯ್ಕೆಗಳು. ಜೊತೆಗೆ
ರಾಹು ಬೇರೆ ಬೇರೆ ರೀತಿಯ ಈಗಿನ ರೀತಿಯ ಆಧುನಿಕ ಸೌಲಭ್ಯಗಳಿಗೆ ಕಾರಕನು. ಅಂದರೆ ಅಲ್ಲಿ ಬೇರೆ ಬೇರೆ ರೀತಿಯ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಅಂತ ಹೇಳ್ತಾರೆ. ಯಾರಿಗೆ ಇದರ ಅಗತ್ಯತೆ ಇದೆ, ವಿದ್ಯಾರ್ಥಿಗಳಿಗೋ ಅಥವಾ ಇನ್ನಿತರ ಯಾವುದೇ ತೀರಾ ಬಡಬಗ್ಗರಿಗೋ ಅವರಿಗೆ ಬೇಕಾದ ಯಾವುದೇ ರೀತಿಯ ನೀವು ಸ್ಮಾರ್ಟ್ಫೋನನ್ನು ಅಥವಾ ಲ್ಯಾಪ್ಟಾಪನ್ನು ಮುಂತಾದ ಸೇವಾ ಸಂಸ್ಥೆಗಳಿಗೆ, ಅನಾಥ ಮಕ್ಕಳು ಕಲಿಯುವಂಥ ಸಂಸ್ಥೆಗಳಿಗೆ ಅಂಥ ಗ್ಯಾಜೆಟ್ಗಳನ್ನು ಅಥವಾ ಯಂತ್ರ ಉಪಕರಣಗಳನ್ನು ಕೊಡ್ಬೋದಾಗಿದೆ. ರಾಹು ಇಂಥ ಒಂದು ಎಲೆಕ್ಟ್ರಾನಿಕ್ ಮತ್ತು ಗ್ಯಾಜೆಟ್ಗಳಿಗೆ ರಾಹುವಿನ ಕಾರಕತ್ವ ಖಂಡಿತ ಇರುತ್ತೆ. ಹಾಗಾಗಿ ಅವೆಲ್ಲವೂ ಮಾಯೆಯಿಂದ ನಡೆಯುವಂಥದ್ದು. ಅಂದರೆ ಕಣ್ಣಿಗೆ ನಮಗೆ ಕಾಣದಿದ್ದರೂ ಅದು ಕಾಣುತ್ತೆ. ಹಾಗಾಗಿ ಪ್ರತ್ಯಕ್ಷ ಅದರೊಳಗೆ ಆ ವಸ್ತು ಇಲ್ಲರೂ ಆ ವಸ್ತುವಿನ ನಾವು ಅಲ್ಲಿ ಫೀಲ್ ಮಾಡ್ಬೋದು. ಹಾಗಾಗಿ ಅಂಥದ್ದೆಲ್ಲ ಆ ಮಾಯಾ ಛಾಯಾ ರೂಪದಲ್ಲಿ ಬರುವಂಥ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಅವನ್ನೆಲ್ಲ ಸಹ ನೀವು ದಾನ ರೂಪದಲ್ಲಿ ಕೊಡ್ಬೋದಾಗಿದೆ. ಇವೆಲ್ಲವೂ ದಾನ ಧರ್ಮದ ಮಾರ್ಗದ. ಇನ್ನು ರಾಹುವಿನದ್ದೇ ಶ್ಲೋಕಗಳು ಆಗಲೇ ಆರಂಭದಲ್ಲಿ ಹೇಳಿದೆ ನಾನು. ರಾಹುವಿನ ವೇದವ್ಯಾಸ ಭಗವಾನ್ ರಹಿತವಾದಂಥ ಪ್ರಸಿದ್ಧವಾದ ಶ್ಲೋಕ ಇರುತ್ತೆ. ನವಗ್ರಹಗಳ ಸ್ತೋತ್ರದಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಅದನ್ನು ನೀವು ಮತ್ತೊಮ್ಮೆ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಇದು ರಾಹುವಿನ ಸರಳವಾದ ವೇದವ್ಯಾಸ ಭಗವಾನ್ ರಚಿತವಾದಂಥ ಶ್ಲೋಕ. ಇದನ್ನೇ ನೀವು ವಿಶೇಷವಾಗಿ 4 ಬಾರಿ ರಿಪೀಟ್ ಮಾಡಿ ಹೇಳಿದರೆ, 4 ಅನ್ನೋದು ರಾಹುವಿನ ಒಂದು ಸಾಂಕೇತಿಕವಾದ ನಂಬರ್ ಆಗಿರುತ್ತೆ. 4 ಅನ್ನೋದು ರಾಹುವಿನ ಸಾಂಕೇತಿಕವಾದ ಸಂಖ್ಯೆ. 4 ಬಾರಿ ಇದೇ ಶ್ಲೋಕನ ರಿಪೀಟ್ ಮಾಡಿಕೊಂಡು ಹೇಳುವಂಥದ್ದು. ಇನ್ನು ರಾಹುವಿನ ಪೀಡಾ ಪರಿಹಾರ ಶ್ಲೋಕ ಅಂತ ಬರುತ್ತೆ. ಅದನ್ನು ಈ ರೀತಿ ನೀವು ಗಮನಿಸ್ಕೊಂಡು ಅದನ್ನು ಹೇಳ್ಬೋದು ಬೇಕ್ರಿ. ಮಹಾಶಿರ ಮಹಾವಕ್ತರೋ ದೀರ್ಘದಂಷ್ಟ್ರೋ ಮಹಾಬಲಃ ಅತನುಶ್ಚೋರ್ಧ್ವಕೇಶಶ್ಚ ಪೀಡಾಹರತು ಮೇ ಶಿಖಿಹಿ. ಆತನ ಒಂದು ರೂಪವನ್ನದಲ್ಲಿ ವರ್ಣನೆ ಮಾಡ್ತಾರೆ. ಮಹಾಶಿರ ಮಹಾವಕ್ತರು, ಆತನ ಅಂದರೆ ಶಿರೋಭಾಗವು ಬಹಳ ಒಂದು ಅಗಾಧವಾಗಿರುತ್ತೆ. ಮಹಾವಕ್ತರು ಅಂದರೆ ಆತನ ಬಾಯಿಯು ಬಹಳ ಅಗಲವಾಗಿರುವಂಥದ್ದು. ಹಾಗೆ ದೀರ್ಘದಂಷ್ಟ್ರು ಅಂದರೆ ಆತನೊಂದು ಹಲ್ಲುಗಳು ಕೋರೆ ಹಲ್ಲುಗಳಾಗಿರ್ತವೆ. ಮಹಾಬಲ, ಆತನು ಬಹಳ ಬಲಶಾಲಿಯಾಗಿದ್ದಾನೆ. ಆತನು ಊರ್ಧ್ವಕೇಶಶ್ಚ ಅಂದರೆ ಆತನಿಗೆ ಮುಂಡದ ಭಾಗ ಇಲ್ಲ, ರುಂಡದ ಭಾಗದಲ್ಲಿ ಇರುವಂಥದ್ದು ಊರ್ಧ್ವಕೇಶ. ಆತನ ಒಂದು ಕೂದಲುಗಳು ಮೇಲ್ಮುಖವಾಗಿ ಅದು ಹಾರಾಡ್ತಾ ಇರ್ತವೆ ಅಂಥ ಒಂದು ರಾಹುವೇ ನನ್ನ ಪೀಡೆಯನ್ನು ಪರಿಹಾರ ಮಾಡು ಅಂತೇಳಿ ಆ ಸಿಂಹಿಕೆ ಎಂಬ ಪುತ್ರ ಆಗಿರ್ತಾನೆ. ಹಾಗಾಗಿ ಆ ಒಂದು ಪೀಡಾ ಪರಿಹಾರ ಶ್ಲೋಕವನ್ನು ನೀವು ಹೇಳ್ಬೋದಾಗಿದೆ. ಅದನ್ನು 4 ಬಾರಿ ರಿಪೀಟ್ ಮಾಡ್ಕೊಂಡು ಹೇಳ್ಬೋದು. ಆಸಕ್ತಿ 108 ಬಾರಿ ಹೇಳ್ಬೋದು. ಮಹಾಶಿರ ಮಹಾವಕ್ತ್ರೋ ದೀರ್ಘದಂಷ್ಟ್ರೋ ಮಹಾಬಲಃ ಅತನುಶ್ಚೋರ್ಧ್ವಕೇಶಶ್ಚ ಪೀಡಾ ಹರತು ಮೇ ಶಿಖಿಹಿ ಅಂತ ಇಂಥ ಒಂದು ರಾಹುವಿನ ಪೀಡಾ ಪರಿಹಾರ ಶ್ಲೋಕವನ್ನು ಹೇಳುವಂಥದ್ದು. ಇನ್ನು ರಾಹುವಿನ ಒಂದು ಬೀಜ ಸಹಿತವಾದ ಮೂಲ ಮಂತ್ರನ ಬರುತ್ತೆ. ಅದನ್ನು ಆಸಕ್ತಿ ಇದ್ದರೆ ನೀವು 108 ಬಾರಿ ಅದನ್ನು ಪಠನೆ ಮಾಡ್ಬೋದು. ಯಾರಿಗೆ ಆಸಕ್ತಿ ಇದ್ದರೆ ಅಥವಾ ಅಂಥ ಒಂದು ಬೀಜ ಮಂತ್ರದ ಮೇಲೆ ನಂಬಿಕೆ ವಿಶ್ವಾಸ ಇದೆ ಅದನ್ನು ನೀವು ಈ ಥರ ಪಠನೆ ಮಾಡೋದು. ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ರಾಹವೇ ನಮಃ. 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 ಇದನ್ನು 4 ಬಾರಿ ಅಥವಾ 4ರ ಗುಣಕದಲ್ಲಿ 4, 8, 12 ಅಥವಾ 108 ಇತ್ಯಾದಿ ನೀವು ಅದನ್ನು ಪಠನೆ ಮಾಡೋದ್ರಿಂದಲೂ ಅದರಿಂದ ರಾಹುವಿನ ದೋಷ ನಿವಾರಣೆ ಆಗುತ್ತೆ. ಹಾಗಾಗಿ ಇಲ್ಲಿ ಅನೇಕ ರೀತಿಯ ಉಪಾಯಗಳನ್ನು ಹೇಳಿದ್ದೇನೆ. ರಾಹುವಿನ ಒಂದು ದೋಷ ಯಾರು ಭಯ ಆತಂಕ ಪಡಬೇಕಾಗಿಲ್ಲ. ನಿಮ್ಮ ದೈನಂದಿನ ಒಂದು ಜೀವನ ಶೈಲಿಯನ್ನು ಚೆನ್ನಾಗಿಟ್ಕೊಳ್ಳಿ. ಆರೋಗ್ಯಕರವಾದ ಜೀವನ ಶೈಲಿ, ಮನಸ್ಸನ್ನು ಪ್ರಸನ್ನವಾಗಿರೋದು, ನಿಮ್ಮ ಆತ್ಮಬಲದ ಮೇಲೆ ನೀವು ನಂಬಿಕೆ ಇಟ್ಟುಕೊಳ್ಳುವಂಥದ್ದು, ದೈವಿ ಶಕ್ತಿಗಳ ಭಕ್ತಿಯನ್ನು ನಿಮಗೆ ಇಷ್ಟವಾದ ರೂಪದಲ್ಲಿ ಮಾಡಿ ಅಲ್ಲೇ ಸರಳವಾದ ವಿಚಾರಗಳನ್ನು ಹೇಳಿದ್ದೇನೆ. ಹಾಗಾಗಿ ಸುಬ್ರಹ್ಮಣ್ಯ, ಗಣೇಶ, ದೇವಿ, ಅಮ್ಮನವರು, ನಾಗ ಅಥವಾ ವೀರಭದ್ರೇಶ್ವರ, ಮನೇಶ್ವರ, ಕಾಲಭೈರೇಶ್ವರ ಇತ್ಯಾದಿ ರೂಪದಲ್ಲೂ ಪಠನೆ ಮಾಡ್ಬೋದು. ಅಥವಾ ಯಾರಿಗೆ ಕೇವಲ ಒಂದು ಏಕದೇವತಾ ಉಪಾಸನೆಯಲ್ಲಿ ಅಷ್ಟೇ ನಂಬಿಕೆ ಇರುತ್ತೆ, ಉದಾಹರಣೆಗೆ ಶಿವನ ಭಕ್ತರಿರ್ತಾರೆ, ಅವರು ಶಿವನನ್ನೇ ಭಕ್ತಿ ಮಾಡಿ ಏನೂ ಅದರಲ್ಲಿ ತೊಂದರೆಗಳಿಲ್ಲ. ಆ ಶಿವನಲ್ಲಿ ಎಲ್ಲ ದೇವತಾ ಶಕ್ತಿಗಳು ಅಡಗಿರ್ತವೆ. ಕೆಲವರು ಕೇವಲ ನಾರಾಯಣನ್ನೇ ನಂಬ್ತಾರೆ, ನಾರಾಯಣನ್ನೇ ನೀವು ಅನುಸರಣೆ ಮಾಡಿಕೊಳ್ಳಿ, ಅದರಿಂದನೂ ಎಲ್ಲ ತೊಂದರೆಗಳು ನಿವಾರಣೆ ಆಗ್ತವೆ. ಹಾಗಾಗಿ ನಿಮ್ಮ ಒಂದು ದೇವತಾ ಭಕ್ತಿ ಖಂಡಿತ ಮಾಡಿಕೊಳ್ಳಿ. ಯಾವುದೇ ಈ ಆತಂಕ ಭಯ ಪಡದೆ ರಾಹುವಿನ ತೊಂದರೆಗಳಿಂದ ಈ ಎಲ್ಲ 12 ರಾಶಿಗಳಿಗೆ ಯಾವುದೇ ಆತಂಕಗಳು, ತೊಂದರೆಗಳು, ಬಾಧೆಗಳು ಬಾರದಲ್ಲಿ ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ನಮ್ಮಿಂದ ಕಾರ್ಯಕ್ರಮಗಳು ಪ್ರಸಾರವಾಗುವಂಥದ್ದನ್ನು ನೀವು ಮುಂಚಿತವಾಗಿ ವೀಕ್ಷಿಸಿಕೊಳ್ಳಿ.